ಸರ್ ರೆಕಾರ್ಡಿಂಗ್ ಚಾಲು ಆಗಿದೆ ನೋಡ್ರಿ. is now being recorded. ಓಂ ಶ್ರೀ This ಗುರು call is now taking notes. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲ ದಾರ್ಶನಿಕರನ್ನ 12ನೇ ಶತಮಾನದ ಬಸವಾದಿ ಪ್ರಮಥರನ್ನು ನೆನೆಯುತ್ತಾ ಇವತ್ತಿನ ಈ ಶುಭ ಮುಂಜಾನೆ ನಮ್ಮ 316ನೇ ಗೂಗಲ್ ಉಪನ್ಯಾಸಕ್ಕೆ ಆಗಮಿಸಿದ ಎಲ್ಲ ಬಸವ ಭಕ್ತರನ್ನ ಸ್ವಾಗತ ಕೋರ್ತಾ, ಇವತ್ತು ನಮ್ಮ ಮುಂದೆ ಶ್ರೀಕಾಂತ್ ಸ್ವಾಮಿ ಬೀದರ್ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯ ಲಿಂಗಾಯತ ಧರ್ಮ ಮಾನ್ಯತೆಗೆ ಇದೊಂದು ಪರ್ವಕಾಲ ಅಂತಕ್ಕಂಥ ವಿಷಯದ ಮೇಲೆ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಉಪನ್ಯಾಸಕರು, ತಜ್ಞರು, ಅನುಭವಿಗಳು ಮತ್ತು ಚಿಂತಕರು ಮತ್ತು ಹೋರಾಟಗಾರರು ಇವರನ್ನ ಮತ್ತು ಎಲ್ಲ ಬಂಧುಗಳನ್ನ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದತ್ತಿದಾಸೋಹಿಗಳಾದಂಥ ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಅವರು, ಇವರನ್ನು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರ ತಂದೆ ತಾಯಿಗಳ ಹೆಸರಿನಲ್ಲಿ ಅವರು ಈ ದತ್ತಿಯನ್ನು ಇಟ್ಟಿದ್ದಾರೆ. ಅವರಿಗೂ ಮತ್ತು ಪಾಲ್ಗೊಂಡಂಥ ಎಲ್ಲ ಬಸವ ಭಕ್ತರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ವಚನ ಪ್ರಾರ್ಥನೆಯನ್ನ ಶ್ರೀ IS ಬೋನೂರ್ ಅಂತಕ್ಕಂಥವ್ರು ವಚನ ಪ್ರಾರ್ಥನೆ ಮಾಡಲಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದೀನಿ. IS ಬೋನೂರ್ ಸರ್. ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ವಚನ ಪ್ರಾರ್ಥನೆ ಮಾಡ್ರಿ. ಭಾವದಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ವಾಯಕ್ಕೆ ಬಳಲುವರು ನೋಡ, ವಾಯಕ್ಕೆ ಬಳಲುವರು ನೋಡ. ಭಾವದಲೊಬ್ಬ ದೇವರ ಮಾಡಿ ಎತ್ತ ನೇರಿ ಎತ್ತ ನರಸುವರು, ಎತ್ತ ನೇರಿ ಎತ್ತ ನರಸುವರು, ಎತ್ತ ಹೋದರಯ್ಯ ಗುಹೇಶ್ವರ, ಎತ್ತ ನೇರಿ ಎತ್ತ ನರಸುವರು, ಎತ್ತ ಹೋದರಯ್ಯ ಗುಹೇಶ್ವರ. ಭಾವದಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ವಾಯಕ್ಕೆ ಬಳಲುವರು ನೋಡ ನೋಡ ನೋಡ. ಭಾವದಲೊಬ್ಬ 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 ದೇವರ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದ ನಾಡಿನ ಬಹುದೊಡ್ಡ ಹಿಂದೂಸ್ತಾನಿ ಗಾಯಕರು ಮತ್ತು ಪ್ರೊಫೆಸರ್ ಬಸವನಾಳರ ಮೊಮ್ಮಗನಾದಂಥ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರನ್ನ ಸ್ವಾಗತ ಕೋರಿ ಮತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಔಪಚಾರಿಕವಾಗಿ ಇವತ್ತಿನ ಅತಿಥಿಗಳ ಮತ್ತು ದತ್ತಿದಾನಿ ದಾಸೋಹಿಗಳ ಪರಿಚಯವನ್ನ ಮಾಡ್ತಕ್ಕಂಥ ಕಾರ್ಯವನ್ನ ದಾನಮ್ಮ ಫ್ರೀ ಅದ್ರಿ? ಓಕೆ, ನಾನೇ ಮಾಡ್ತೇನೆ. ದತ್ತಿದಾನಿಗಳು, ಸಾಹಿತಿಗಳು, ಕವಿಯಿತ್ರಿ, ವಿಮರ್ಶಕಿ, ಲೇಖಕಿ ಡಾಕ್ಟರ್ ಶರಣಮ್ಮ ಗೊರೆಬಾಳ್
ಇವರು ಪ್ರಾಚಾರ್ಯರು ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ. ಇವರು ಮೂಲತಃ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ತಾವರಗಿರಿಯವರು. ಹುಟ್ಟಿದ್ದು ತಾಯಿಯ ತವರಾದ ಈಗಿನ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಎತ್ತಿನಹಳ್ಳಿ ಒಳಗೆ. ಅವರ ತಂದೆ ಕಲ್ಲೇಶ್ವರ ಕೆಂಗಾಪುರ ಅವರು ಗ್ರಾಮ ಸೇವಕರಾಗಿ ಸೇವೆ ಸಲ್ಲಿಸಿ ರಾಯಚೂರು ಜಿಲ್ಲೆಯೊಳಗೆ ಇವರು ಸೇವೆ ಸಲ್ಲಿಸಿದ್ದಾರೆ. ಹೀಗಾಗಿ ಶರಣಮ್ಮ ಗೋರೆಬಾಳ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕುಷ್ಟಗಿ ತಾಲೂಕಿನ ದೋಟಿಹಾಳದೊಳಗೆ ಮುಗಿಸಿದರು. ಮುಂದೆ PUCಯನ್ನು ಧಾರವಾಡ ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ, BA ಪದವಿಯನ್ನು ಕೆಟಲ್ ಮಹಾವಿದ್ಯಾಲಯದಲ್ಲಿ ಮುಗಿಸಿದರು. BA ಓದುತ್ತಿರುವಾಗಲೇ 88ರೊಳಗೆ ಅವರು AL ಮದುವೆ ಆಯಿತು. ನಂತರ ತಮ್ಮ ಅಭ್ಯಾಸವನ್ನು ಮುಂದುವರಿಸಿ MA ಮಾಡಿ PhDಯನ್ನು ಮಾಡಿ ಮಹೇಶ್ವರಯ್ಯ ಅವರ ಮಾರ್ಗದರ್ಶನ 97ರೊಳಗೆ ಕನ್ನಡ ಸಾಹಿತ್ಯದಲ್ಲಿ ಆತ್ಮಚರಿತ್ರೆ ಎಂಬ ವಿಷಯದ ಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡೆದರು. 98ರಲ್ಲಿ ತಾವೇ ಕಲಿತ ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಾಗ ಕನ್ನಡ ವಿಷಯದ ಉಪನ್ಯಾಸಕ್ಕೆ ಸೇವೆ ಆಗಿ 2009ರಲ್ಲಿ ಪ್ರಾಚಾರ್ಯರಾಗಿ ಇಲ್ಲಿಯವರೆಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುಶಃ ಇವತ್ತು ನೋಡಿದರೆ 27 ವರ್ಷಗಳ ನಿರಂತರ ಸೇವೆ ಅವರು ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. 2005ರಿಂದ 2008ರವರೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. 2018ರಿಂದ 2020ರವರೆಗೆ ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಉಪಾಧ್ಯಕ್ಷ ಸೇವೆಯಾಗಿ ಸಲ್ಲಿಸಿದ್ದಾರೆ. 2021-22 ಸಾಲಿನ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 4 ವರ್ಷ ಧಾರವಾಡ ಜಿಲ್ಲಾ ಕನ್ನಡ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರ ಕೃತಿಗಳು ಕನವರಿಕೆ ಕವನ ಸಂಕಲನ, ಅಂಕುರ ಲೇಖನ ಸಂಗ್ರಹ, ಅಪ್ಪನು ನನಗಿಷ್ಟ ಸಂಪಾದಿತ ಕೃತಿ, ಕನ್ನಡ ಸಾಹಿತ್ಯದಲ್ಲಿ ಆತ್ಮಚರಿತ್ರೆ, ಸಂಶೋಧನಾ ಪ್ರಬಂಧ, ಮತ್ತೆ ನಕ್ಕಿತು ಭೂಮಿ ಎಂಬ ಕವನ ಸಂಕಲನಗಳು ಪ್ರಕಟಗೊಂಡಿವೆ. ಹಲವಾರು ಸಂಪಾದಕ ಮಂಡಳಿಯ ಸದಸ್ಯರಾಗಿದ್ದಾರೆ. ಅದರಲ್ಲಿ ಒಂದು ಕನ್ನಡ ಪಾಟ್ಲಿ ಪುಟ್ಟಪ್ಪನವರ ಶತಮಾನೋತ್ಸವ ಅಭಿನಂದನಾ ಗ್ರಂಥ, ಪ್ರತೀಕ ಮಹೇಶ್ವರಯ್ಯವರ ಅಭಿನಂದನಾ ಗ್ರಂಥ, ವಚನಶ್ರೀ ವಚನಗಳ ವಿಶ್ಲೇಷಣಾ ಗ್ರಂಥ, ಅನುಭವ ಸಿರಿ, ಅವಲೋಕನ, ತಾಯಿದ್ರೆ ತವರಚ್ಚು ಮುಂತಾದ ಕೃತಿಗಳಿಗೆ ಸಂಪಾದನೆಯನ್ನು ಕೂಡ ಮಾಡಿದ್ದಾರೆ. ಹಲವಾರು ಲೇಖನಗಳನ್ನು ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ ಪ್ರಕಟ ಮಾಡಿದ್ದಾರೆ. ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಪ್ರಕಟಗೊಂಡ ಪುನರಾವಲೋಕನ ಪುಸ್ತಕದಲ್ಲಿ ಆತ್ಮಚರಿತ್ರೆ ಮತ್ತು ಜೀವನ ಚರಿತ್ರೆ ಕುರಿತು ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಅವರ ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ. ನಮ್ಮ ಕಣ್ಣಲ್ಲಿ ನೀವು ಎಂಬ ಪುಸ್ತಕ, ಚದುರಂಗ ಮತ್ತು ವ್ಯಾಸರಾಯ ಬಲ್ಲಾಳರ ಕೃತಿಗಳಲ್ಲಿ ಶ್ರೀಪರ ಕಾಳಜಿ ಅಂತಕ್ಕಂಥ ಲೇಖನಗಳನ್ನು ಪ್ರಕಟ ಮಾಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಪ್ರಕಟಗೊಂಡಂತಹ ಅನೇಕ ದಲಿತೇತರ ಆತ್ಮಚರಿತ್ರೆಗಳು ಕೂಡ ಅವರು ಪ್ರಕಟ ಮಾಡಿದ್ದಾರೆ. ಮುರುಘಾ ಮಠದ ಪ್ರಕಟಣೆಗೊಂಡ ಶಿವಶರಣರ ಜೀವನ ದರ್ಶನದಲ್ಲಿ ಅವರ ಅಕ್ಕನಾಗಮನ ಜೀವನ ಚರಿತ್ರೆ ಪ್ರಕಟ ಆಗಿದೆ. ಕನಕಪೀಠ, ಹೀಗೆ ಅಂಬಿಗರ ಚೌಡಯ್ಯನ ತೌಲಿಕ ಅಧ್ಯಯನ, ಹೀಗೆ ಹಲವಾರು ಕೃತಿಗಳನ್ನು, ಗಟ್ಟಿವಾಳೆಯನ ಬಗ್ಗೆ ವಿಶೇಷ ಲೇಖನ, ಹೇಮಗಲ್ ಹಂಪ ಮುಂತಾದ ಲೇಖನಗಳು ಪ್ರಕಟಗೊಂಡಿವೆ. ಗೋರೂರು ಪ್ರತಿಷ್ಠಾನದ ಅತ್ತಿಮೆಬ್ಬೆಯನ್ನು ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಧಾರವಾಡ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿ ಸಿಕ್ಕಿದೆ. ಚಿತ್ರದುರ್ಗ ಮುರುಘಾ ಮಠದಿಂದ ಶಿಕ್ಷಣ ಪ್ರೇಮಿ ಪ್ರಶಸ್ತಿ, ನವಿಲುಗರಿ ವೇದಿಕೆಯಿಂದ ಶಿಕ್ಷಣ ಸಿಂಧು ಪ್ರಶಸ್ತಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯೋತ್ಸವ ಪ್ರಶಸ್ತಿ, ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅನೇಕ ಲೇಖನಗಳು ಬೇರೆ ಬೇರೆ ಪುಸ್ತಕದಲ್ಲಿ ಪ್ರಕಟಗೊಂಡಿವೆ. ಹಲವಾರು ಸಬಲೀಕರಣ, ಮಹಿಳಾ ಸಬಲೀಕರಣ, ಕನ್ನಡ ನಾಡು ನುಡಿ ಸಂಸ್ಕೃತಿ, ಸಾರ್ಥಕ ಬದುಕು, ಮಹರ್ಷಿ ವಾಲ್ಮೀಕಿ ಋಷಿಗಳ ಜೀವನ ಚರಿತ್ರೆ, ಹೀಗೆ ನೂರಾರು ಲೇಖನಗಳನ್ನು ಮತ್ತು ಮಾನವೀಯ ಮೌಲ್ಯಗಳನ್ನು ಸಾರುವ ಒಂದು ಉಪನ್ಯಾಸಗಳನ್ನು ಅವರು ಮಾಡಿದ್ದಾರೆ. ಸಾವಿಲ್ಲದ ಶರಣರು, ಆಮೇಲೆ ಹಲವಾರು ಸಜ್ಜಲಗೂಡು ಶರಣಮ್ಮ ಮುಂತಾದ ಉಪನ್ಯಾಸಗಳನ್ನು ಕೂಡ ಮಾಡಿದ್ದಾರೆ. ಪಾಟ್ಲಿ ಪುಟ್ಟಪ್ಪ, ತಿಪ್ಪೇರು ಸ್ವಾಮಿ, ನಮ್ಮಲ್ಲಿಯೇ ಅನೇಕ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಇವರಿಗೆ ವಿದ್ಯಾರ್ಥಿಗಳ ಅತ್ಯಂತ ನೆಚ್ಚಿನ ಪ್ರೀತಿಯ ಉಪನ್ಯಾಸಕಿ ಮತ್ತು ಶಿಕ್ಷಕಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಅತ್ಯಂತ ಮಹತ್ತರವಾದಂಥ ವಿಷಯ ಅಂದ್ರೆ ಶ್ರೀಕಾಂತ್ ಸ್ವಾಮಿ, ಅವರ ಕಳೆದ 15 ವರ್ಷಗಳ ಸಂಬಂಧ. ಅವರು ಸಿವಿಲ್ ಇಂಜಿನಿಯರ್, ಕರ್ನಾಟಕ ರಾಜ್ಯ ಸಂಚಾಲಕರು, ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾ ಸಮಗ್ರ ಸಮಿತಿ ಬೀದರ್, ಗೌರವ ಅಧ್ಯಕ್ಷರು, ಸಂವಿಧಾನ ಸಂರಕ್ಷಣೆ, ಜಾತ್ಯತೀತ ನಾಗರಿಕರ ವೇದೆ, ವೃತ್ತಿ ಸರ್ಕಾರಿ ಇಂಜಿನಿಯರ್ ಹುದ್ದೆ. ರಾಜೀನಾಮೆ ಇದ್ದಾಗಲೇ ಅವರು ತಮ್ಮ ರಾಜೀನಾಮೆ ನೀಡಿ ಇವಾಗ ರಿಯಲ್ ಎಸ್ಟೇಟ್, ಪೆಟ್ರೋಲ್ ಬಂಕು, CNG, ಆಧುನಿಕ ಕೃಷಿ, ತೋಟಗಾರಿಕೆ. ಇವರ ತಂದೆ ಲಿಂಗೈಕ್ಯ ವೀರಯ್ಯ ಸ್ವಾಮಿ ಸ್ವಾತಂತ್ರ್ಯ ಸೇನಾನಿಗಳಾಗಿದ್ದರು. DCC ಬ್ಯಾಂಕ್ ಉಪಾಧ್ಯಕ್ಷರಾಗಿ, ರಾಷ್ಟ್ರೀಯ ಸಹಕಾರ ಮಂಡಳಿ ನಿರ್ದೇಶಕರಾಗಿ, ತಾಯಿ ಲಿಂಗೈಕ್ಯ ಶ್ರೀಮತಿ ವೀರಮ್ಮ ಸ್ವಾಮಿ ಅವರು 20 ವರ್ಷಗಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಧರ್ಮಪತ್ನಿ ಶ್ರೀಮತಿ ರಾಜಶ್ರೀ ಸ್ವಾಮಿ ಅವರು MCom LLB ವಕೀಲರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್. 2 ಮಕ್ಕಳು, ಒಬ್ಬಳು ಮಗಳು ಡಾಕ್ಟರ್ ಮಯೂರಿ MBBS MD ಆಗಿದೆ. ಮಗ ಶ್ರೀ ಅಭಿಷೇಕ್ ಸ್ವಾಮಿ ವಾಸ್ತು ತತ್ವ ಶಿಲ್ಪಿ ಮತ್ತು ತತ್ವ ಟೆಕ್ನಾಲಜಿ ಕನ್ಸ್ಟ್ರಕ್ಷನ್ ಬೆಂಗಳೂರು. ಸೊಸೆ ಡಾಕ್ಟರ್ ನಾಗಮಣಿ ಸ್ವಾಮಿ ಬೀದರ್. ಪ್ರಥಮ ಲಿಂಗಾಯತ ಧರ್ಮ ಸಾಂವಿಧಾನಿಕ ಹೋರಾಟದ ರ್ಯಾಲಿಯನ್ನು ಇವರ ನೇತೃತ್ವದೊಳಗೆ ಕರ್ನಾಟಕ ಮತ್ತು ರಾಜ್ಯ ಮಹಾರಾಷ್ಟ್ರಗೆ, ತೆಲಂಗಾಣ ರಾಜ್ಯಗಳಲ್ಲಿ ಹಮ್ಮಿಕೊಂಡು ಎಲ್ಲ ರಾಜ್ಯಗಳ ರ್ಯಾಲಿಗಳಿಗೆ ಒಂದು ಮಾದರಿಯನ್ನು ಹುಟ್ಟು ಹಾಕಿದ್ದಾರೆ. ಇವರನ್ನು ಭಕ್ತಿಪೂರ್ವಕವಾಗಿ
ಇನ್ನೊಮ್ಮೆ ಸ್ವಾಗತ ಕೋರ್ತಾ, ಸರ್ ನಿಮಗೆ ಸಮಯ 1 ಗಂಟೆ ಇದೆ. ಇದು ನಿಜಕ್ಕೂ ಒಂದು ಅತ್ಯಂತ ಮಹತ್ತರವಾದಂಥ ಕಾಲ. ಲಿಂಗಾಯತ ಧರ್ಮಕ್ಕೆ ಇದೊಂದು ಪರ್ವಕಾಲ ಅಂತಕ್ಕಂಥ ವಿಷಯದ ಮೇಲೆ ತಾವು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿ. ಶ್ರೀಕಾಂತ್ ಸ್ವಾಮಿ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಶ್ರೀಕಾಂತ್ ಸ್ವಾಮಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾಡ್ಕೊಂಡಿದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿ ಬರ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಓಕೆ. ಎಲ್ಲರಿಗೂ ಶರಣಾರ್ಥಿಗಳು. ಸೃಷ್ಟಿಕರ್ತ ಲಿಂಗದೇವ ಪರಶಿವನನ್ನು ಮನದಾಳದಲ್ಲಿ ನೆನೆಯುತ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರ ಒಂದು ಪ್ರೀತಿ ಪ್ರೇಮದಿಂದ ಇಂದು ನನಗೆ ಈ ಒಂದು ಮಾತಾಡಲು ತಾವೆಲ್ಲರೂ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅಯ್ಯ ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರ ಕಾಣಬಹುದಯ್ಯ. ಮಹಾನುಭಾವರ ಸಂಘದಿಂದ ಶ್ರೀ ಗುರುವನ್ನರಿಯಬಹುದು, ಲಿಂಗವನ್ನರಿಯಬಹುದು, ಜಂಗಮವನ್ನರಿಯಬಹುದು, ಪ್ರಸಾದವನ್ನರಿಯಬಹುದು, ತಾನರಿಯಬಹುದು. ಇದು ಕಾರಣ ಸದ್ಭಕ್ತರ ಸಂಘವನ್ನೇ ಕರುಣಿಸು ಕೂಡಲ ಸಂಗಮ ದೇವಯ್ಯ ನಿಮ್ಮ ಧರ್ಮ. ಈ ವಚನದ ಮುಖಾಂತರ ಇವತ್ತು ನಿಮ್ಮೆಲ್ಲರ ಸದ್ಭಕ್ತರ ಮಹಾನುಭಾವಗಳ ಆಶ್ರಯದಲ್ಲಿ ನಾನು ಮಾತಾಡ್ಲಿಕ್ಕೆ ಸಮಯಾವಕಾಶ ಕೊಟ್ಟಿದ್ರಿ. ನನಗೆ ಕೆಲವು ಭಯ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿದ್ದವರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು, ವಾಗ್ಮಿಗಳು, ಪರಿಣಿತರು, ಅನುಭವಸ್ಥರು, ಅನುಭವದ ನುಡಿಗಳನ್ನು ಬಹಳಷ್ಟು ಸಲ ನುಡಿದವರು. ಈಗಾಗಲೇ ಡಾಕ್ಟರ್ ಶರಣಮ್ಮ ಗೋರ್ಬಾಳ್ ಅವರ ಬಗ್ಗೆ ನಮ್ಮ ಹಿರಿಯರಾದಂಥ ಸಾಹಿತಿಗಳಾದಂಥ ಪಟ್ಟಣವರು ಬಹಳ ವಿಸ್ತಾರವಾಗಿ ಹೇಳಿದ್ರು. ಅದೆಲ್ಲ ನೋಡಿದಾಗ ನಾನು ಯಾಕೋ ಮಾತಾಡ್ಲಿಕ್ಕೆ ಸ್ವಲ್ಪ ಇದು ಅನಿಸ್ತಾ ಇದೆ. ಆದರೂ ಕೂಡ ನನ್ನ ಒಂದು ಸ್ವಲ್ಪ ಅನುಭವದ ನುಡಿಗಳನ್ನು ನುಡಿಯಲು ಪ್ರಯತ್ನವನ್ನು ಮಾಡುತ್ತೇನೆ. ಈಗಾಗಲೇ ತಾವೆಲ್ಲರೂ ಬಹಳಷ್ಟು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ರಿ. ನಾನು ಪಟ್ಟಣ ಸರ್ ಜೊತೆ ಬಹಳಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಾ ಇರ್ತೀನಿ. ಯಾಕೆಂದ್ರೆ ಈಗ ಈ ನಾಡಿನಲ್ಲಿ ಎಂತೆಂಥ ಸಾಹಿತಿಗಳಿದ್ದಾರೆ, ಅವರೆಲ್ಲರೂ ಸಂಪೂರ್ಣವಾಗಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿಲ್ಲ ಅಂತ ನನಗನ್ನಿಸ್ತದ. ಯಾಕಂದ್ರ ಸಂಪೂರ್ಣ ಜ್ಞಾನವನ್ನು ಬಂದಾಗ ಮಾತ್ರ ವಚನ ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಮೂಡುತ್ತದೆ. ಲಿಂಗಾಯತ ಸ್ವತಂತ್ರ ಧರ್ಮ ಇದೆ ಅಂತ ಪ್ರತಿಪಾದಿಸಲು ಕೂಡ ನಮ್ಮವರಲ್ಲಿ ಅಷ್ಟೊಂದು ಜ್ಞಾನ ಇಲ್ಲದಂತೆ ಆಗಿದೆ. ಇವಾಗ ನಾವು ಬಹಳಷ್ಟು ಸಲ ಚರ್ಚೆ ಮಾಡ್ತಾ ಇದ್ದಾಗ ಈ ಬಸವ ಸಂಸ್ಕೃತಿ ಅಧ್ಯಯನದಲ್ಲಿ ನೋಡಿದ್ದೀವಿ, ನಮ್ಮ ಮಠಾಧಿಪತಿಗಳೇ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ತಡವರಿಸ್ತಾ ಇದ್ರು. ಇಂಥ ಒಂದು ಜ್ಞಾನದ ಬಹಳ ಒಂದು ಭಂಡಾರವನ್ನೇ ನಮಗೆ ಕೊಟ್ಟು ಹೋಗಿದ್ದಾರೆ ಶರಣರು. ಆ ಭಂಡಾರವನ್ನು ಅಧ್ಯಯನ ಮಾಡುವಂತ ಒಂದು ನಮಗೆ ಸಮಯಾವಕಾಶ ಇಲ್ಲದಂತಾಗಿದೆ ಅಂತ ಅನಿಸ್ತದೆ. ಇಂಥ ಸಮಯದಲ್ಲಿ ನಾವು ಲಿಂಗಾಯತ ಧರ್ಮದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾಗ ಧರ್ಮ ಯಾವ್ದಕ್ಕಾಗ ಕೊಡ್ತಾರ, ಧರ್ಮಗಳು ಇಲ್ಲಿ ವಿಶ್ವದಲ್ಲಿ ಎಷ್ಟು ಧರ್ಮಗಳು ಹುಟ್ಟು ಹೋಗಿವೆ, ಆ ಧರ್ಮಗಳು ನಮ್ಗೆ ಏನೇನು ಹೇಳಿವೆ ಅನ್ನೋದು ಮೊದಲು ಪರಿಜ್ಞಾನವನ್ನು ನಾವು ಕಂಡುಕೊಳ್ಬೇಕು. ನಮ್ದು ಹೇಳೋದಕ್ಕಿಂತ ಮೊದಲು ಬೇರೆಯವ್ರ ಬಗ್ಗೆದಾಗೂ ಅಧ್ಯಯನ ಮಾಡ್ಬೇಕು. ನಾವು ಯಾವುದೇ ಒಂದು ಧರ್ಮದ ಬಗ್ಗೆ ಟೀಕಾ ಟಿಪ್ಪಣಿ ಮಾಡೋದಿಲ್ಲ. ಯಾಕೆಂದ್ರೆ ಆಯಾ ಧರ್ಮಗಳು ಆಯಾ ಒಂದು ಸಮಯದಲ್ಲಿ ಅಲ್ಲಿದ್ದಂತ ತೊಂದರೆಗಳು, ಸಮಸ್ಯೆಗಳ ನಿವಾರಣೆಗಾಗಿ ಹೋರಾಟ ಮಾಡಿದ್ರು. ಆವಾಗ ಆ ವಿಷಯಗಳು ಪ್ರಸ್ತುತ ಅನಿಸಬಹುದು. ಆದರೆ ಇಂದಿನ ಆಧುನಿಕ ಕಾಲದಲ್ಲಿ, ಇಂದಿನ ಈ ಒಂದು ಕಾಲದಲ್ಲಿ, ಕಂಪ್ಯೂಟರೈಸ್ ಕಾಲದಲ್ಲಿ ಅವೆಲ್ಲ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆಂದ್ರೆ ನಾವು ಹೇಳ್ಬೋದು, ಮತ್ತೊಂದು ವಿಷಯ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ ಸರ್ ಪಟ್ಟಣ್ ಸರ್ ಹೇಳ್ತಾರೆ, ಈ ಒಂದು ವಿಶ್ವದಲ್ಲಿ ಹುಟ್ಟಿದಂತ ಧರ್ಮಗಳು, ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಒಂದು ಧರ್ಮವನ್ನು ಉದಾಹರಣೆಯನ್ನು ತೆಗೆದುಕೊಳ್ಳೋದಿಲ್ಲ. ಆ ಧರ್ಮದ ಗುರುಗಳು ಧರ್ಮ ಬೋಧನೆಯನ್ನು ಮಾಡಿದಾಗ ನಾನೇ ಧರ್ಮ ಹುಟ್ಟಿ ಹಾಕಿದ್ದೀನಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಅಥವಾ ಅವ್ರ ಸ್ವತಃ ಕೈಯಿಂದ ಯಾವ ಧರ್ಮಾಧಿಕಾರಿಗಳು, ಧರ್ಮ ಗುರುಗಳು ಕೂಡ ನಾನು ಸಾಹಿತ್ಯ ಬರೆದಿದ್ದೀನಿ ಅಂತ ಹೇಳಿಲ್ಲ. ಅವ್ರ ಕೈಲಿಂದ ಸಾಹಿತ್ಯನೂ ಬರೆದಿಲ್ಲ. ಯಾಕಂದ್ರೆ ಇತಿಹಾಸದಲ್ಲಿ ಅವು ವೇದಗಳೇ ಇರ್ಬೋದು, ಆಗಮಗಳೇ ಇರ್ಬೋದು, ಉಪನಿಷತ್ತುಗಳು ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಮತ್ತ ಶ್ರೀಕೃಷ್ಣ ಬರೆದಂತಹ ಇದು ಇರ್ಬೋದು, ಸಿದ್ಧಾಂತ ಶಿಖಾಮಣಿ ಇರ್ಬೋದು, ಯಾವುದೇ ಗ್ರಂಥಗಳು ಆಯಾ ಕಾಲದಲ್ಲಿ ಆ ಒಂದು ಧರ್ಮ ಸ್ಥಾಪಕರು ಬರೆದಿಲ್ಲ. ಬಹಳಷ್ಟು ಜನರು ಅಕ್ಷರ ಜ್ಞಾನ ಕೂಡ ಇದ್ದಿಲ್ಲ ಅವರಿಗೆ. ಅವರು ಬೋಧನೆ ಮಾಡಿರ್ಬೋದು. ಅವರ ಕಾಲ ನಂತರ 100 ವರ್ಷ ನಂತರ ಅವರ ಬೋಧನೆಗಳನ್ನು ಅವರು ಧರ್ಮ ಗ್ರಂಥ ಮುಖಾಂತರ ಪ್ರಕಟಿಸಿದ್ದಾರೆ. ಇದೆಲ್ಲ ತಮಗೆಲ್ಲ ಗೊತ್ತಿದ್ದ ವಿಷಯ.
ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ವತಃ ಮನೆಯಿಂದ ಹೊರಬಂದು ಮೂಢನಂಬಿಕೆಗಳ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಿ ಹೊರಗೆ ಬಂದು ಆ ಒಂದು ಸಂಪೂರ್ಣ ವಿದ್ಯಾಭ್ಯಾಸ ಮಾಡಿದ್ದಾರೆ. ಯಾಕಂದ್ರೆ ನಾವು ಹೇಳ್ಬೋದು ಬಸವಣ್ಣವ್ರಿಗೆ ಇದೆಲ್ಲ ಗೊತ್ತಿತ್ತು. ಹೌದು, ರಾಮಾಯಣ, ಮಹಾಭಾರತ, ವೇದ, ಆಗಮಗಳು ಎಲ್ಲವೂ ಅವರು ಅಧ್ಯಯನ ಮಾಡಿದರು. ಗೀತೆ, ಶ್ರುತಿ, ಸ್ಮೃತಿ ಎಲ್ಲವೂ ಅಧ್ಯಯನ ಮಾಡಿದಾಗ ಮಾತ್ರ ಅವರು ತಮ್ಮ ವಚನಗಳಲ್ಲಿ ಅವುಗಳನ್ನು ಮೂಡಿಸಿದ್ರು. ಅವುಗಳಲ್ಲಿ ಇದ್ದಂತ ಮೌಢ್ಯತೆಗಳು, ಮೂಢನಂಬಿಕೆಗಳ ಬಗ್ಗೆ ಅವರು ಖಂಡನೆ ಮಾಡಿದ್ರು. ಇವತ್ತು ನಮ್ಮವರ ವಿರುದ್ಧ ಕೆಲವರು ಮಾತಾಡ್ತಾರೆ, ಇದು ಎಲ್ಲ ಗುಡಿ ಗೋಪುರ ಬಗ್ಗೆ, ಮಂದಿರ ಬಗ್ಗೆದಾಗ ನೀವು ನಮ್ಗೆ ವಿರೋಧ ಮಾಡ್ತಾ ಇರ್ತೀರಿ. ನಾವೇನು ವಿರೋಧ ಮಾಡ್ತಾ ಇಲ್ಲ, ಅದು ವಚನ ಸಾಹಿತ್ಯದಲ್ಲಿದೆ. ನೀವು ಕೂಡ ವೇದ, ಆಗಮಗಳು ಅಥವಾ ಕುರಾನ್, ಬೈಬಲ್ ಇವುಗಳ ಬಗ್ಗೆದಾಗ ಉಲ್ಲೇಖ ಮಾಡಿ ತಮ್ಮ ಪ್ರವಚನಗಳು ಹೇಳ್ತೀರಿ. ಅದೇ ತರಹ ನಾವು ಕೂಡ ವಚನ ಸಾಹಿತ್ಯವನ್ನು ಉಲ್ಲೇಖ ಮಾಡಿ ವಚನಕಾರರು, ಬಸವಾದಿ ಶರಣರ ಸಮಯದಲ್ಲಿದ್ದಂತ ವಚನಕಾರರು ಯಾವ ರೀತಿ ಮೂಢನಂಬಿಕೆಗಳನ್ನು ಹೋಗಲಾಡಿಸಿದರು, ಈ ಮೌಢ್ಯತೆಗಳ ವಿರುದ್ಧ ಹೋರಾಟ ಮಾಡಿದರು, ಪುರೋಹಿತ ಶಾಹಿಗಳ ವಿರುದ್ಧ ಹೋರಾಟ ಮಾಡಿದರು, ಯಾವ ರೀತಿ ಈ ಮಂದಿರ ಅಥವಾ ಕಲ್ಲಿನ ದೇವರು, ಜಲದೇವರು, ಇಂಥ ಭೂಮಿ ದೇವರು, ಮಣ್ಣು ದೇವರು, ಚಂದ್ರ, ಸೂರ್ಯ ದೇವರು ಅಂತ ಹೇಳಿ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ರು. ಅದರ ವಿರುದ್ಧವಾಗಿ ಬಸವಣ್ಣವರು ಹೋರಾಟ ಮಾಡಿದ್ದಾರಂತೆ ತಮ್ಮ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಧರ್ಮ, ನಾನು ಹೆಚ್ಚು ಸಮಯ ತಗೊಳ್ಳಲ್ಲ, ಈ ಧರ್ಮ ಹೆಂಗ ಯಾಕೆ ಆಯ್ತು, ಅದಕ್ಕೆ ಕಾರಣ ಏನು ಅಂತ ಹೇಳಕ್ ಒಂದು ಸ್ವಲ್ಪ ಸಮಯ ತಗೋತೀನಿ. ಯಾಕಂದ್ರೆ ನನಗನ್ಸಿನ ಮಟ್ಟಿಗೆ ಈ ಧರ್ಮ ಈ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೊರಬಂತು. ಈ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾಗ ಸಂಪೂರ್ಣ ಶರಣರು ತಮ್ಮ ಕೈಲಿಂದ ಸಾಹಿತ್ಯವನ್ನು ಬರೆದಿದ್ದಾರೆ. ಅಲ್ಲಿ ಕೇವಲ ಉಚ್ಚ ವರ್ಗದವರೇ ಇದ್ದಿಲ್ಲ, ಕೆಳವರ್ಗದವರು ಇದ್ದರು, ದಲಿತರು ಇದ್ದರು, ಹಿಂದುಳಿದವರು ಇದ್ದರು. ಎಲ್ಲರನ್ನೂ ಒಂದೇ ಸ್ಥಳದಲ್ಲಿ ಕೂಡಿಸಿ ಇದರ ಬಗ್ಗೆ ಚರ್ಚೆ ಮಾಡಿದ ಇಡೀ ವಿಶ್ವದಲ್ಲಿ ಕೇವಲ ಅನುಭವ ಮಂಟಪದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಅಲ್ಲಿಯವರೆಗೆ ಎಲ್ಲರನ್ನು ಸಂಘಟಿಸಿ ಕೂಡಿಸಿ ಚರ್ಚೆ ಮಾಡಿ ಮಾತಾಡ್ಬೇಕನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಕೂಡ ಹಿಂದಿನ ಹಿರಿಯರಲ್ಲಿ ಇದ್ದಿಲ್ಲ. ಇದು ಬಸವಣ್ಣವರು ಹುಟ್ಟಿ ಹಾಕಿದ್ದು. ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಅಂತ ಹೇಳಕ್ಕೆ ಯಾಕೆ ಬಯಸ್ತೀನಿ ಅಂದ್ರೆ, ಕೆಲವು ಜನರು ನಮ್ಗೆ ಹೇಳ್ತಾರೆ, ಈಗ ಟೀಕೆ ಟಿಪ್ಪಣಿ ನಡೀತಾ ಇದೆ, ನಮ್ಮವ್ರು ಕೆಲವರು ಎಲ್ಲೋ ಒಂದು ಉಲ್ಲೇಖ ಮಾಡಿದಾರಂತೆ ಇಸ್ಲಾಂ ಮತ್ತು ಲಿಂಗಾಯತ ಧರ್ಮ ಒಂದೇ ಇದೆ ಅಂತ. ನಾನು ಹೇಳಕ್ ಹೋಗಲ್ಲ. ಇಸ್ಲಾಂ ಮತ್ತು ಕ್ರೈಸ್ತ ಒಂದೇ ಇಲ್ಲ, ಹಿಂದೂ ಮತ್ತು ಕ್ರೈಸ್ತ ಒಂದೇ, ನಮ್ದು ಎಲ್ಲ ಒಂದೇ ಇಲ್ಲ. ಯಾಕಂದ್ರೆ ಯಾವುದಲ್ಲಿ ಬಸವಾದಿ ಶರಣರು ಹೇಳಿದ್ರು ಅದು ಬೇರೆ ಗ್ರಂಥಗಳಲ್ಲಿ ಇಲ್ಲವೇ ಇಲ್ಲ. ಅಂಥ ಮಾತುಗಳು ಬಸವಾದಿ ಶರಣರು ಹೇಳಿದ್ದಾರೆ. ಸ್ವತಂತ್ರ ಧರ್ಮ ಆಗೋದು ಇದೇ ಅರ್ಹತೆಗಳಿವೆ. ಏಕೆಂದರೆ ನೀವು ನೋಡ್ಬೋದು, ಇದು ನಮ್ಮ ಧರ್ಮ ಪರಲೋಕ ಬಗ್ಗೆದ ಹೇಳಲ್ಲ. ಪರಲೋಕದಲ್ಲಿ ಏನಿದೆ, ಹಿಂದಿನ ಜನ್ಮದಲ್ಲಿ ಏನಿತ್ತು, ಮುಂದಿನ ಜನ್ಮದಲ್ಲಿ ಏನಾಗುತ್ತದೆ, ಈ ಒಂದು ಊಹಾಪೋಹ ಭ್ರಮೆಯನ್ನು ನಮ್ಮ ಧರ್ಮ ಹೇಳೋದಿಲ್ಲ. ನಮ್ಮ ಬಸವಾದಿ ಶರಣರು ಹೇಳಿಲ್ಲ. ಅವರು ಇಹಲೋಕ ಬಗ್ಗೆದ ಹೇಳಿದ್ದಾರೆ. ಇವತ್ತಿನ ದಿನ ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ನಾಳೆ ಏನ್ ಮಾಡ್ಬೇಕು ಅಂತ ಹೇಳಿಲ್ಲ, ನಿನ್ನೆ ಏನಾಗಿತ್ತು ಅಂತ ಹೇಳಲ್ಲ ಅವರು. ಅಂದ್ರ ಹಿಂದಿನ ಕಾಲದು ಮುಂದಿನ ಕಾಲದ್ದು ನಮ್ಗೆ ಬೇಕಾಗಿಲ್ಲ. ನಾವು ಇವತ್ತಿನ ಜೀವನ ಹೇಗೆ ಸಾಗಿಸ್ಬೇಕು, ಆ ಜೀವನ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು, ಸಮಾಜವನ್ನು ಯಾವಾಗ, ಸಮಾಜ ಬಗ್ಗೆದಾಗ ಯಾವ ಧರ್ಮ ಕೂಡ ಹೇಳಿಲ್ಲ, ಅದನ್ನು ನಾವು ವಿಚಾರ ಮಾಡ್ಬೇಕಾಗ್ತದೆ. ಮತ್ತು ಸಮಾನತೆ ಬಗ್ಗೆದ ಇಡೀ ವಿಶ್ವದಲ್ಲಿ ಯಾವ ಒಬ್ಬ ದಾರ್ಶನಿಕ ಕೂಡ ಬಸವಣ್ಣನಕ್ಕಿಂತ ಮೊದಲು ಹೇಳಿಲ್ಲ. ಸಮಾನತೆ ಬಗ್ಗೆದ ಬುದ್ಧನೂ ಹೇಳಿಲ್ಲ, ಜೈನರು ಹೇಳಿಲ್ಲ, ಯಾರೂ ಹೇಳಿಲ್ಲ. ಸಮಾನತೆ ಬಗ್ಗೆದ ಹೇಳಿದ್ದು ಕೇವಲ ಬಸವಾದಿ ಶರಣರು. ಆದ್ದರಿಂದ ಯಾವ ಧರ್ಮದಲ್ಲಿ ಪರಲೋಕದ ಬಗ್ಗೆದ ವಿಚಾರಗಳು ಇವೆಯೋ ಆ ವಿಚಾರಗಳು ನಮ್ಮ ಲಿಂಗಾಯತ ಧರ್ಮದಲ್ಲಿ ಇಲ್ಲ. ಆದ್ದರಿಂದ ಇದು ಬೇರೆ ಧರ್ಮಕ್ಕಿಂತ ಹೊಸ ಧರ್ಮ ಅಂತ ಹೇಳಕ್ ನಾನು ಇವತ್ತು ಬಯಸ್ತೀನಿ. ಬೇರೆ ಧರ್ಮದಲ್ಲಿ ಇಸ್ಲಾಂದಲ್ಲಿ ಜನ್ನತ್ ಇದೆ, ಜಹನ್ನಮ್ ಇದೆ, ಅಲ್ಲೂ ಪುನರ್ಜನ್ಮ, ಹಿಂದಿನ ಜನ್ಮ ಬಗ್ಗೆದ ಉಲ್ಲೇಖ ಇದೆ. ಅಲ್ಲೂ ಅಲ್ಲಹ ಒಬ್ಬನೇ ದೇವರು ಅಂತ ಹೇಳ್ತಾರೆ, ಆದರೆ ದೇವಚರ್ಯರು ಇದ್ದಾರೆ. ನಾನು ಬಹಳಷ್ಟು ವಿಚಾರಗಳನ್ನು ನಾವು ಇಸ್ಲಾಂ ಗ್ರಂಥಗಳನ್ನು ಓದಿದ್ದೀನಿ, ಕುರಾನ್ ಓದಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಆವಾಗ ಲಾಸ್ಟ್ ಕೊನೆಯ ಉಸಿರನ್ನು ಇರ್ತದ, ಆವಾಗ ಅವ್ರು ಹೇಳ್ತಾರ ಅಲ್ಲಿಂದ ದೇವಚಾರ್ಯರು ಬಂದು ಅವನನ್ನು ತಗೊಂಡು ಮ್ಯಾಗ ಹೋಗ್ತಾರೆ. ಅಂದಾಗ ಅಲ್ಲಿ ಜಹನ್ನಮ್ ಮತ್ತು ಇದು ಇದೆ ಅಂತ ಜನ್ನತ್ ಇದೆ ಅಂದಂಗ ಆಯ್ತು. ನಮ್ಮ ವೈದಿಕ ಧರ್ಮದಲ್ಲಿ, ನಾ ಹಿಂದೂ ಧರ್ಮ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಹಿಂದೂ ಧರ್ಮ ಇದ್ದೇ ಇಲ್ಲ, ಈಗಾಗಲೇ ಬಹಳಷ್ಟು ಚರ್ಚೆಗಳಾಗಿವೆ. ವೈದಿಕ ಧರ್ಮದಲ್ಲಿ ಕೂಡ ಸ್ವರ್ಗ ನರಕದ ಪರಿಕಲ್ಪನೆಗಳಿವೆ. ಅಲ್ಲಿಯೂ ಯಮದೂತ ಇದ್ದಾನೆ, ಕೊನೆಯ ದಿನಗಳಲ್ಲಿ ಅವನು ಬಂದು ನಮ್ಮನ್ನು ತಗೊಂಡು ಹೋಗ್ತಾನೆ. ಇದು ನಮ್ಮ ಹಿರಿಯರು ಹೇಳಿದ್ದು ಇದೆ, ಸಾಹಿತ್ಯಗಳಲ್ಲೂ ಇದೆ. ಅದು ಪರಲೋಕದ ಒಂದು ಊಹೆ ಇದೆ ಅಷ್ಟೇ, ಯಾವುದು ಸಾಬೀತುಪಡಿಸುವಂತ ಗ್ರಂಥಗಳಲ್ಲಿ ಇಲ್ಲ. ಅದೇ ರೀತಿ ಬೈಬಲ್ದಲ್ಲಿ ಕೂಡ ಅದೇ ಇದೆ, ಅಲ್ಲಿ ಹೆವನ್ ಹೆಲ್ ಇದೆ. ಅದೇ ತರ ಹಿಂದೂಗಳಲ್ಲಿ ಇದೆ. ಸಾಮ್ಯತೆ ನಮ್ಮ ಲಿಂಗಾಯತ ಜೊತೆ ಎಲ್ಲಿದೆ? ಅಲ್ಲಿ ಯಾವಾಗ ಕುರಾನ್, ಬೈಬಲ್ ಮತ್ತು ಹಿಂದೂ ವೈದಿಕ ಗ್ರಂಥಗಳು ಹೇಳ್ತವೆ, ಅದು ಎಲ್ಲ ಸಾಮಾನ್ಯವಾಗಿ ಅವರಲ್ಲಿ ಒಂದು ಸಮಾನತೆ ಇದೆ ಎಲ್ಲ ಗ್ರಂಥಗಳಲ್ಲಿ. ಆದರೆ ಬಸವಾದಿ ಶರಣರು ಸಂಪೂರ್ಣವಾಗಿ ಈ
ವೈದಿಕರು ಹೇಳುವಂತ ಮಾತುಗಳು, ಪುರೋಹಿತೇತರ ಶಾಹಿಗಳು ಹೇಳುವಂತ ಮಾತುಗಳನ್ನು ಸಂಪೂರ್ಣವಾಗಿ ಅಲ್ಲಗಳಿದ್ದಾರೆ. ವೇದಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ವೇದಗಳು ಏನ್ ಹೇಳ್ತಾವೆ ಎಂಬುದು ಅವರು ಬಹಳಷ್ಟು ಮಾರ್ಮಿಕವಾಗಿ ಕಠೋರವಾಗಿ ಅದನ್ನು ವಿರೋಧ ಮಾಡಿದ್ದಾರೆ. ಇಂಥ ವಿಚಾರಗಳು ಬಸವಾದಿ ಶರಣರೇ ಹೇಳಿದ್ದಾರೆ. ಅದನ್ನು ನಾವು ಉಲ್ಲೇಖ ಮಾಡಿದರೆ ಇವ್ರಿಗೆ ಬಹಳ ನೋವಾಗ್ತದೆ. ನಾ ಕೆಲವೊಂದೇ ವಿಚಾರಗಳು ಅವ್ರು ಹೇಳಿದ್ದನ್ನ ಪಾಯಿಂಟ್ ಔಟ್ ಮಾಡ್ಕೊಂಡಿ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯಾಗಮಗಳನ್ನು ಯಾಕೆ ನಿರ್ಮಾಣ ಮಾಡಿದ್ರಿ ಎಂದು ನಮ್ಮ ಶರಣರು ಪ್ರತಿಪಾದನೆ ಮಾಡ್ತಾರೆ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ ಎಂದು ಅಲ್ಲಮಪ್ರಭು ಸ್ಪಷ್ಟಪಡಿಸಿದ್ದಾರೆ. ವೇದಂಗಳ ಬ್ರಹ್ಮನೆಂದಲು, ಶಾಸ್ತ್ರಗಳೆಲ್ಲ ಸರಸ್ವತಿ ಎಂದಲು, ಆಗಮಗಳೆಲ್ಲ ರುದ್ರನೆಂದಲು, ಪುರಾಣಗಳೆಲ್ಲ ವಿಶ್ವಣನೆಂದಲು ಅಂಬಿಗರ ಚೌಡಯ್ಯ ವರಿಸಿದ. ಶಾಸ್ತ್ರ ಘನವೆಂಬನೆ ಕರ್ಮ ಘೋಷಿಸುತ್ತದೆ, ವೇದ ಘನವೆಂಬನೆ ಪ್ರಾಣವಧೆ ಹೇಳುತ್ತದೆ, ಶ್ರುತಿ ಘನವೆಂಬನೆ ಮುಂದಿಟ್ಟು ಹರಿಸುತ್ತದೆ ಎಂದು ಬಸವಣ್ಣ ಸ್ಪಷ್ಟಪಡಿಸಿದರೆ, ಓದಿ ಓದಿ ವೇದವ ಕಿಕ್ಕಿತ್ತು, ಕೇಳಿ ಕೇಳಿ ಸಂದೇಹ ಕಿಕ್ಕಿತ್ತು ಎಂದು ಅಕ್ಕ ಮಹಾದೇವಿ ಹೇಳಿದರು. ವೇದಗಳಿಂದ ಹರಿಯದಿರು, ಶಾಸ್ತ್ರಗಳ ಹಿಂದೆ ತುಳಿಯದಿರು, ಪುರಾಣಗಳ ಹಿಂದೆ ಬಳಸದಿರು, ಆಗಮಗಳ ಹಿಂದೆ ತೊಳಲದಿರು ಎಂದು ಆದಯ್ಯ ಹೇಳಿದರೆ, ವೇದದಲ್ಲಿ ಕಂಡುದಿಲ್ಲ, ಅದು ಮಾತಿನ ಮನೆ, ಶಾಸ್ತ್ರವ ಕೇಳಿ ಮನ ಸಂತೈಸುವುದಿಲ್ಲ, ಪುರಾಣವನ್ನು ಓದಿದರೆ ಪುಣ್ಯ ಬರುವುದಿಲ್ಲವೆಂದು ವಚನ ಭಂಡಾರಿ ಶಾಂತರಸ ಸ್ಪಷ್ಟಪಡಿಸಿದರು. ಶಾಸ್ತ್ರವೆಂಬುದು ಮನ್ಮಥ ಶಾಸ್ತ್ರವಯ್ಯ, ವೇದಾಂತವೆಂಬುದು ಮೂಲ ನೋವ್ಯಾಧಿವಯ್ಯ, ಪುರಾಣವೆಂಬುದು ಮೃತರಾದವರ ಗಿರಾಣವಯ್ಯ, ತರ್ಕವೆಂಬುದು ಮರ್ಕಟಾಟವಯ್ಯ, ಆಗಮವೆಂಬುದು ಯೋಗದ ಘೋರವಯ್ಯ ಎಂದು ಸಿದ್ದರಾಮ ಇವುಗಳ ಅಂತರಂಗವನ್ನು ಬಿಚ್ಚಿಟ್ಟು, ಛೇದಿಸಿದ ವೇದಗಳೆಲ್ಲ ಉರಿದುರಿದು ನಿಂದವು, ಸಾಧಿಸಿದ ಶಾಸ್ತ್ರಗಳೆಲ್ಲ ಸೋಹೋ ಎಂದು ಅಡಗಿದವು ಎಂದು ಬಹುರೂಪಿ ಚೌಡಯ್ಯ ಹೇಳಿದರು. ವೇದ ಪ್ರಣವ ವೇಷ, ಶಾಸ್ತ್ರ ಸಂಕಲ್ಪ ಸಂದು, ಪುರಾಣ ಒಣಗಿದ ತಪ್ಪಲು ಎಂದು ಗುಪ್ತ ಮಂಚಣ್ಣ ಹೇಳಿದರೆ, ವೇದದಿಂದ ಶಾಸ್ತ್ರದಿಂದ ಯೋಗದಿಂದ ಹರಿದಿಯನೆಂಬ ಕೇಳಿರನ್ನ, ಯೋಗ ವೇದ ಶಾಸ್ತ್ರದಂತಲ್ಲ ಶರಣಸ್ಥಳ, ಇಲ್ಲಿ ಗಂಡಳಿದು ಹೆಣ್ಣಾಗಬೇಕೆಂದು ವಿವರಿಸಿದ ಹಡಪದ ಅಪ್ಪಣ್ಣ ನಿಜವಾದ ಸತ್ಯವನ್ನು ಬಯಲಿಗೆ ತಂದರು. ಇಂಥ ವಿಚಾರಗಳನ್ನು ಹೇಳ್ತಾ ವೇದ ಹೋತಿಂಗೆ ಮಾರಿ, ರಾಮ ಪುರಾಣ ರಕ್ಕಸಂಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಎಲ್ಲಾ ಪುರಾಣ ಕರ್ಮಕ್ಕೆ ಮೊದಲು ಎಂದು ಹೇಳಿರುವ ಬಸವಣ್ಣ ವೇದ ಪುರಾಣಗಳ ಬೌದ್ಧಿಕ ದಿವಾಳಿತವನ್ನು ಬಯಲು ಮಾಡುತ್ತಾರೆ. ವೇದಾದಿಗಳು ಯಜ್ಞ ಯಾಗಾದಿಗಳ ಮೂಲಕ ಹೇಳುವ ಪ್ರಾಣಿವಧೆಯನ್ನು ಖಂಡಿಸಿದ. ರಾಮಾಯಣ ಮಹಾಭಾರತಗಳ ಯುದ್ಧದ ಭೀಕರತೆಯನ್ನು, ಪುರಾಣಗಳು ಹೇಳುವ ಕರ್ಮ ಸಿದ್ಧಾಂತವನ್ನು ಏಕಕಾಲಕ್ಕೆ ತಿರಸ್ಕರಿಸಿದ. ವೇದ ಶಾಸ್ತ್ರ ಆಗಮ ಪುರಾಣಗಳು ಕೊಟ್ಟಣ ಕುಟ್ಟಿದ ನುಚ್ಚು ತೋಡು ಎಂದು ಅಕ್ಕಮಹಾದೇವಿ ಹೇಳಿದರು. ಬ್ರಾಹ್ಮಣರು ಯಜ್ಞ ಯಾಗಾದಿಗಳ ಹೆಸರಿನಲ್ಲಿ ಪ್ರಾಣಿವಧೆ ಮಾಡುವುದನ್ನು ಬಸವಣ್ಣ ನೇರವಾಗಿ ವಿರೋಧಿಸುತ್ತಾನೆ. ಹೋಮದ ನೆಪದಲ್ಲಿ ಹೋತನ ಕೊಂದು ತಿನ್ನುವ ಅನಾಮಿಕರು ನೀವೊಂದು ವಿಡಂಬಿಸುತ್ತಾನೆ. ಅಜನೆಂಬ ಹೋತನ ತಿಂದು ವಿಪ್ರರು ಅನಂತ ಪ್ರಾಣಿವಧೆ ಮಾಡಿದರೆಂದು ಮೋಳಿಗೆ ಮಾರಾಯ ಖಂಡಿಸುತ್ತಾನೆ. ಇವೆಲ್ಲವನ್ನೂ ನಾವು ನೋಡಿದಾಗ ನಾವು ನಮ್ಮ ಶರಣರು, ನಮ್ಮ ಹಿರಿಯರು ನಮ್ಗೆ ಯಾವ ಸಾಹಿತ್ಯದ ಮುಖಾಂತರ ಬರೆದು ಕೊಟ್ಟು ಈ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನ ಪಟ್ಟಿದ್ದರು ಅದನ್ನೇ ನಾವು ಉಲ್ಲೇಖ ಮಾಡ್ತೀವಿ. ಯಾರು ಕಲ್ಲು ಪೂಜಾ ಮಾಡೋರಿದ್ರೆ ನೀವು ಮಾಡ್ರಿ, ನಮ್ಗೇನು ಅಭ್ಯಂತರ ಇಲ್ಲ. ಆದರೆ ಲಿಂಗಾಯತ ಧರ್ಮೀಯರಾದಂತ ನಾವು ಬಸವ ತತ್ವ ಸಿದ್ಧಾಂತಗಳನ್ನು ಪಾಲಿಸುವವರು ನಾವು ಇದನ್ನು ಯಾವುದು ಮಾಡಬಾರ್ದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಅಂತ ನಾವು ಉಲ್ಲೇಖ ಮಾಡ್ತೀವಿ. ನಿಮ್ಮಲ್ಲಿ ವೇದ ಆಗಮಗಳಲ್ಲಿ ಏನೇನು ಹೇಳಿದ್ದಾರೆ ಅವೆಲ್ಲನೂ ಶುಭವನ್ನೇ ವ್ಯವಹಾರೀಕರಣಗೊಳಿಸಿ ಏನೇನೋ ಮಾತನಾಡ್ತಾರೆ. ನನ್ನ ಹತ್ರ ಎಲ್ಲವೂ ಓದಿದೆ, ಮನುಸ್ಮೃತಿ ಇದೆ, ಮತ್ತೆ ವೇದ ಆಗಮಗಳಿವೆ, ಎಲ್ಲವೂ ನಾವು ಓದಿದ್ದೀವಿ. ಅದಕ್ಕಿಂತ ದೊಡ್ಡದು ನಮ್ಮ ಸಿದ್ದರಾಮ ಶರಣರು ಬೆದ್ದಾಡ್ರವರು ಸತ್ಯ ಶರಣರು ಸತ್ಯ ಸೂದ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಯಾವ ರೀತಿ 12ನೇ ಶತಮಾನದಿಂದ ಇಲ್ಲಿಯವರೆಗೆ ಬಸವಾದಿ ಶರಣರ ಮೇಲೆ ಯಾವ ರೀತಿ ಈ ಪುರೋಹಿತಶಾಹಿಗಳು ಪ್ರಹಾರ ಮಾಡ್ತಾ ಇದ್ದಾರೆ, ಅವಹೇಳನ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲದಕ್ಕೂ ಬಸವಾದಿ ಶರಣರು ಉತ್ತರ ಕೊಟ್ಟಿದ್ದಾರೆ. ಉಪನಿಷತ್ತುಗಳ ಬಗ್ಗೆ ಹೇಳ್ತಾರೆ. ಉಪನಿಷತ್ತುಗಳು ಕೆಲವೊಂದು ಸರಿಯಾದ ಮಾತುಗಳು ಹೇಳಿರ್ಬೋದು, ಅದು ಯಾರು ಹೇಳಿದ್ದಾರೆ, ಯಾವಾಗ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಅಂತ ಉಲ್ಲೇಖ ಆಗ್ಬೇಕಾಗ್ತದೆ. ಅಲ್ಲಿ ಇಲ್ಲ. ಇದು ಯೋಗ ವೇದ ಹಾಗೂ ಆಗಮದಲ್ಲಿ ಏನು ವಿಚಾರಗಳು ಬಂದಿವೆ ಅದೇ ಉಪನಿಷತ್ತುಗಳಲ್ಲಿ ಕೊನೆಯದಾಗಿ ಬಂದಿದೆ. ಆದರೆ ನಾವು ಹೇಳ್ತಾ ಇರೋದು ನಿಮ್ಮ ಗ್ರಂಥಗಳನ್ನು ನಾವು ಅವಹೇಳನ ಮಾಡ್ತಾ ಇಲ್ಲ. ಅದರಲ್ಲಿ ತಪ್ಪು ತಡಿಗಳನ್ನು ಎಲ್ಲವನ್ನೂ ತಿದ್ದುಕೊಂಡು ಬಸವಾದಿ ಶರಣರು ತಮ್ಮ ಹೊಸ ಒಂದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಲಿಂಗಾಯತ ಧರ್ಮ ಬಸವಣ್ಣನವರೇ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಿಮ್ಮಲ್ಲಿ ಏನಿದೆ ಅಂತ ಹೇಳಿ ಕೇಳ್ತಾರ ಅವರು ಬೇರೆಯವರು. ನೀವು ಕಾಗಿ ಗುಬ್ಬಿ ಕಥೆಗಳನ್ನು ಬರೆದು ಯಾರು ಬರ್ದರೋ ಏನಿಲ್ಲೋ ಗೊತ್ತಿಲ್ಲ, ಅವುಗಳನ್ನೇ ನಂಬಿ ನಮ್ಮ ಮೇಲೆ ಪ್ರಹಾರ ಮಾಡ್ತೀವಿ. ಆದರೆ ನಮ್ಮ ಬಸವಾದಿ ಶರಣರು ಸ್ವತಃ ತಮ್ಮ ಒಂದು ಅನುಭವದ ಮುಖಾಂತರ ಅನುಭವದ ನುಡಿಗಳನ್ನು ಅವು ನಡೆದು ಸಮಾಜದಲ್ಲಿ ನಡ್ಕೊಂಡು ತಾವೇ ರಚನೆ ಮಾಡಿದ ಗ್ರಂಥಗಳನ್ನು ಆಚಾರದಲ್ಲಿ ವಿಚಾರಗಳಲ್ಲಿ ಬೆಳೆಸ್ಕೊಂಡು
ಅದು ಆಚಾರ ವಿಚಾರ ಎರಡೂ ಶುದ್ಧ ಇರಬೇಕು ಅಂತ ಹೇಳ್ತಾರೆ ಬಸವಾದಿ ಶರಣರು. ಆ ಶುದ್ಧತೆ ಬಗ್ಗೆದಾಗ್ಲಿ ಇದ್ರ ಬಗ್ಗೆದಾಗ್ಲಿ ಯಾವುದೇ ವಿಚಾರ ಮಾತಾಡೋದಿಲ್ಲ ಇವರೆಲ್ಲ. ಇವರು ಹೇಳೋದಿಷ್ಟೇ, ನಿಮ್ಗಿಂತ ನಮ್ದು ಶ್ರೇಷ್ಠ. ಧರ್ಮಗಳ ವಿರುದ್ಧ ಬಹಳ ಕಾಲದಿಂದ ನಡೀತಾ ಇದೆ. ಯುದ್ಧಗಳು ಹೆಚ್ಚು ನಡೆದಿದ್ದೇ ಧರ್ಮಗಳ ವಿರುದ್ಧ. ತಮ್ಮದೇ ಧರ್ಮ ಶ್ರೇಷ್ಠ ಅಂತ ಹೇಳುವಂತ ಒಂದು ಮನೋವೈಕುಲ್ಯತೆ ಏನಿದೆ ಅದರಿಂದ ಈ ಯುದ್ಧಗಳು ನಡೀತಾ ಇವೆ. ಆದರೆ ನಾವೊಂದು ವಿಚಾರ ಮಾಡುವಂತ ವಿಚಾರಗಳು ಏನಿದೆ ಅಂದ್ರ, ನಾವು ಪಟ್ಟಣ ಸರ್ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ, ಬೇರೆಯವ್ರ ಬಗ್ಗೆ ಟಿಪ್ಪಣಿ ಮಾಡೋಕ್ಕಿಂತ ಟೀಕೆ ಮಾಡೋದಕ್ಕಿಂತ ನಮ್ಮ ಬಸವಾದಿ ಶರಣರು ಯಾವ ವಿಚಾರಗಳನ್ನು ಬೆಳಕಿಗೆ ತಂದು ಇಡೀ ಸಮಾಜವನ್ನು ಎಚ್ಚರಗೊಳಿಸಿ ಪ್ರಜಾಪ್ರಭುತ್ವದ ಒಂದು ಬುನಾದಿಯನ್ನು ಹಾಕಿಕೊಟ್ಟಿದ್ರು, ವಿಚಾರಗಳ ಬುನಾದಿಯನ್ನು ಹಾಕಿಕೊಟ್ರು, ಸಮಾನತೆಯ ಬುನಾದಿ ಹಾಕಿಕೊಟ್ರು. ಇಡೀ ವಿಶ್ವದಲ್ಲಿ ಬಹಳ ಪ್ರಗತಿಪರವಾದಂತ ದೇಶಗಳಾದಂತ ಅಮೆರಿಕ, ಇಂಗ್ಲೆಂಡ್, ಯುರೋಪ್ ರಾಷ್ಟ್ರಗಳಲ್ಲಿ ಕೂಡ ಈ ಸಮಾನತೆ ಇದ್ದಿಲ್ಲ. ಅಲ್ಲಿ ಕೂಡ ಮಹಿಳೆಯರ ಬಗ್ಗೆದಾಗ ಕೀಳು ವಿಚಾರಗಳಿದ್ದು, ಮಹಿಳೆಯರಿಗೆ ಸಮಾನತೆ ಇಲ್ಲ ಅಂತ ಹೇಳಿ ವೇದಗಳು ಹೇಳ್ತಾ ಇದ್ದಾಗ ಮನುಸ್ಮೃತಿ ನೇರವಾಗಿ ಹೇಳುತ್ತದೆ. ಮನುಸ್ಮೃತಿ ಬಗ್ಗೆ ಅವರೇ ಬರ್ದಿತ್ತಿನ ಮನುಸ್ಮೃತಿ, ನಾವ್ಯಾರು ಅದ್ರ ಬಗ್ಗೆ ಬಸವಣ್ಣವ್ರು ಬರ್ದಿಲ್ಲ ಅಥವಾ ಬೇರೆಯವ್ರು ಬರ್ದಿಲ್ಲ, ನೀವೇ ಬರೆದಂತ ಮನುಸ್ಮೃತಿ ಮತ್ತೊಮ್ಮೆ ಓದಿ ಹೇಳ್ರಿ ನಮಗ. ಅಲ್ಲಿ ಏನೇನು ಉಲ್ಲೇಖ ಮಾಡಿದ್ರಿ, ಬ್ರಾಹ್ಮಣರು ಎಲ್ಲಿಂದ ಹುಟ್ಟಿದ್ರು, ಬ್ರಾಹ್ಮಣರು ಜನ್ಮದಿಂದ ಶ್ರೇಷ್ಠರು ಅಂತ ಹೇಳ್ತಾರೆ. ಇವತ್ತು ಕೆಲವೊಂದು ಜನರು ಪ್ರಗತಿಪರ ಬ್ರಾಹ್ಮಣರು ಏನ್ ಹೇಳ್ತಾರ ಅಂದ್ರ ಬ್ರಾಹ್ಮಣತ್ವ ಜ್ಞಾನದಿಂದ ಬರ್ತದ ಅಂತ ಹೇಳ್ತಾರೆ. ಅಲ್ಲಣ್ಣ, ಜ್ಞಾನದಿಂದ ಬರ್ತದ ಅಂತಂದಿಲ್ಲ. ನಿಮ್ಮ ಗ್ರಂಥಗಳಲ್ಲಿ ಯಾಕೆ ಉಲ್ಲೇಖ ಆಗಿದೆ ಅದು? ಬ್ರಾಹ್ಮಣರು ಹುಟ್ಟಿನಿಂದಲೇ ಶ್ರೇಷ್ಠರು, ಎಲ್ಲರೂ ಅವ್ರಕ್ಕಿಂತ ಕೆಳಗಿನವರು. ಬ್ರಾಹ್ಮಣರಷ್ಟೇ ವೇದ ಆಗಮಗಳು ಅಥವಾ ಈ ಧರ್ಮ ಪುಸ್ತಕಗಳು ಓದ್ಬಹುದು, ಬೇರೆಯವ್ರು ಓದ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತೀವಿ. ಅದು ನಿಮ್ಮಲ್ಲಿ ಬರ್ದಿಂದಿದೆ, ನಾವಿದೇನು ಹೊಸದು ಹೇಳ್ತಾ ಇಲ್ಲ. ಆದರೂ ಕೂಡ ತಮ್ಮ ಪುಸ್ತಕವನ್ನು ತಾವೇ ಒಂದು ವಿಮರ್ಶೆಗೆ ಒಳಪಟ್ಟು ಅದ್ರ ಬಗ್ಗೆದಾಗ ಅವ್ರು ವಿಚಾರ ಮಾಡ್ಬೇಕೆ ವಿನಃ ನಮ್ಮ ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅನ್ನುವ ಬಗ್ಗೆದಾಗ ಅವರಿಗೆ ಯಾವುದೇ ಒಂದು ಪರಿಕಲ್ಪನೆ ಇಲ್ಲ. ಅದನ್ನು ಓದ್ಲಿಕ್ಕೂ ಅವ್ರು ಹೋಗ್ತಾ ಇಲ್ಲ. ಲಿಂಗಾಯತ ಧರ್ಮ ಸ್ಥಾಪಕರು ಬಸವಣ್ಣನವರೇ. ಬಸವಣ್ಣ ನಿಮ್ಮ ಧರ್ಮ ಅಂತೇಳಿ ದೇವ್ರಿಗೆ ಕೇಳ್ತಾರೆ. ನಿಮ್ಮ ಧರ್ಮ ಅಂದ್ರ ಯಾವ ಬಸವ ಸೃಷ್ಟಿಕರ್ತ ದೇವರು ಈ ಒಂದು ಭೂಮಿಯನ್ನು ಸೃಷ್ಟಿಯನ್ನು ಮಾಡಿದ್ರು, ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ರು, ಅದು ಕೂಡ ಅಲ್ಲಿ ಉಲ್ಲೇಖ ಇದೆ. 1ರಿಂದ 2 ಆಯ್ತು ಅಂತ ಹೇಳ್ತಾರೆ. ಯಾರು ದೇವರನ್ನು ಹೊರ ಹುಡುಕ್ಲಾಕ್ ಹೋಗ್ತಾರೋ, ಇಲ್ಲಿ ಕಾಶಿಯಲ್ಲಿದೆ, ಜೆರುಸಲೇಮ್ನಲ್ಲಿದೆ, ಮಕ್ಕಾದಲ್ಲಿದೆ ಅಂತ ಹೇಳ್ತಾರೋ, ಬಸವಾದಿ ಶರಣರು ದೇವರನ್ನು ನಮ್ಮ ದೇಹದಲ್ಲಿ ಹುಡುಕಿದ್ದಾರೆ. ದೇಹವನ್ನೇ ದೇಗುಲ ಮಾಡಿದ್ದಾರೆ. ಮಂದಿರವನ್ನು ತಿರಸ್ಕಾರ ಮಾಡ್ರಿ ಅಂತ ಅವ್ರು ಹೇಳಿಲ್ಲ. ಮಂದಿರದಲ್ಲಿ ದೇವರಿಲ್ಲ, ಮಂದಿರದಲ್ಲಿ ಕಲ್ಲಿನ ಮೂರ್ತಿಗಳಲ್ಲಿ ದೇವರಿಲ್ಲ, ನಿಮ್ಮಲ್ಲೇ ದೇವರಿದ್ದಾರೆ ಅಂತ ಬಸವಾದಿ ಶರಣರು ನಮ್ಮನ್ನೇ ದೇವರನ್ನಾಗಿ ಮಾಡಿದ್ದಾರೆ. ನಮ್ಮ ಅಲಂ ಪ್ರಭು ದೇವರು ಒಂದು ವಚನ ಹೇಳ್ತಾರೆ, ದೇವರಿಗೆ ಹೆದರ್ಸ್ತಾರ ಅವ್ರು. ಎಂತ ನಮ್ಮ ಶರಣರಿದ್ದರು. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಳೆ ಎನ್ನನ್ನೇಕೆ ಸಲಹೆ, 6 ಒಂದು ಕುಡಿಕೆ ಉದಕವ ನೆರವೆ, ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಕಾಣದ ದೇವರನ್ನು ನಾವು ಅವ್ರಿಗೆ ಉದಕವ ನೆರೆಯೋದು, ಅವ್ರಿಗೆ ಪ್ರಸಾದ ಕೊಡೋದು, ಅವ್ರಿಗೆ ನೈವೇದ್ಯ ತೋರೋದಕ್ಕಿಂತ ಅವನಿಗೆ ನಾವೇ ಕೊಡ್ಬೇಕಾಗಿರ್ತಾರೆ. ಅವನ್ ಯಾಕೆ ದೇವರಾಗ್ತಾನ ಅವನು? ಅಂದ್ರೆ ದೇವರ್ಕಿಂತ ಶ್ರೇಷ್ಠ ಯಾರಾದ್ರು ಇಲ್ಲಿ ಮಾನವರಾದ್ರು. ಮಾನವರು ಸ್ವಂತ ಕಾಯಕದ ಮುಖಾಂತರ ಸಂಪತ್ತನ್ನು ಗಳಿಸಿ ಅದರ ಮುಖಾಂತರ ದಾಸೋಹವನ್ನು ಮಾಡಿ ದೇವರನ್ನು ಪೂಜೆ ಮಾಡಲು ಕೂಡ ನಾವೇ ಖರ್ಚು ಮಾಡತ್ತಿದ್ದೇವೆ ಅಂದಾಗ, ದೇವರು ನಮ್ ಸಲಹೆ ಅಲ್ಲ ಅಂತ ಹೇಳಿದ್ದೀನಿ ಅಲ್ಲ, ನಾವ್ಯಾಕೆ ದೇವ್ರನ್ನ ಒಪ್ಬೇಕಂತ ಈ ನಮ್ಮ ಶರಣರು ಇಂಥ ದೊಡ್ಡ ದೊಡ್ಡ ವಿಚಾರಗಳು ಕೂಡ ಹೇಳಿದ್ದಾರೆ. ಬಸವಣ್ಣನವರೇ ಧರ್ಮಗುರು ಅಂತ ಹೇಳಿ ಒಪ್ತ್ರಿ ಅಂತ ಹೇಳಿ ಕೆಲವೊಂದು ಜಗತ್ತಿನ ದೊಡ್ಡ ದೊಡ್ಡ ಗುರುಗಳು ಹೇಳ್ತಾರೆ. ಅವ್ರ ಪಲ್ಲಕ್ಕಿ ಮೇಲೆ ಕೂತು ಮೆರೆಯವರು, ಬೇರೆಯವರ ಇದ್ರ ಮೇಲೆ ಹೆಗಲ ಮೇಲೆ ಮೇರೆಯವರು ಕೂಡ ಬಸವಾದಿ ಶರಣರ ಬಗ್ಗೆದಾಗ ವಿಚಾರ ವ್ಯಕ್ತ ಮಾಡ್ತಾರೆ. ಒಂದು ಸಲ ನಾನು ಹೀಗೆ ಸ್ವತಂತ್ರ ಧರ್ಮ ಹೋರಾಟ ಟೈಮಿನಾಗ ವೀರಶೈವ ಮಠಾಧಿಪತಿಗಳು ಕೂಡ ನಮ್ಮವರೇ ಇದ್ದಾರೆ. ಅವರು ಒಂದು ಸಭೆ ಇಟ್ಟಿದೆ. ಆ ಸಭೆಯಲ್ಲಿ ವ್ಯಕ್ತವಾಗಿದ್ದಾಗ ಒಬ್ಬ ಮಠಾಧಿಪತಿ ಹೇಳಿದ್ರು, ಅಲ್ಲಣ್ಣ ನೀವು ಬಸವಣ್ಣಗೆ ಗುರು ಅಂತಿರಲ್ಲ, ಬಸವಣ್ಣ ಲಿಂಗ ಕಟ್ಟಿನವ್ರೆ ನಾವಿದ್ದೇವು ಅಂತ ಹೇಳಿದ್ರು. ನಾ ಹೇಳ್ದ, ಮೊದಲು ಬಯದಾಗಿನ ಜರದಾಗ ಉಗುಳು ಬಾಪ ಮಠಾಧಿಪತಿ ಅಂತ ಹೇಳಿದ್ರು. ಎಂತ ಅವಗುಣಗಳು ನೀವು ಬಯದಲ್ಲಿ ಇಟ್ಕೊಂಡು ಮನಸ್ಸೇ ಸುದ್ದಿ ಇಲ್ಲ ಅಂದ್ಮೇಲೆ ನೀವು ಬಸವಣ್ಣ ಲಿಂಗ ಕಟ್ಟಿದ್ವಿ ಅಂತ ಹೇಳಕ್ ಯಾವ ನಿಮ್ಮಲ್ಲಿ ನೈತಿಕತೆ ಇದೆ? ನೈತಿಕತೆ ಇರ್ಬೇಕಲ್ಲ. ಅದು ಯಾವುದೇ ಇಲ್ಲ. ಅವ್ರು ಯಾವುದೇ ಸಾಹಿತ್ಯವನ್ನು ಓದಲ್ಲ. ನಮ್ಮ ಜನ ಇನ್ನೂ ಕೂಡ ಭ್ರಮೆಯಲ್ಲಿದ್ದಾರೆ. ಅವರು ತಪ್ಪು ಸುದ್ದಿಗಳನ್ನ ಹೇಳೋದು, ದೇವರ ಬಗ್ಗೆದಾಗ ಏನೋ ಒಂದು ವೈಭವಕರಿಸಿ ಹೇಳೋದ್ರಿಂದ ಜನ ಮೆಚ್ಚಿಕೊಂಡು ಅಂತವ್ರ ಮಾತು ಕೇಳ್ತಾರೆ. ಆದರೆ ವಾಸ್ತವಿಕವಾಗಿ ವೈಜ್ಞಾನಿಕವಾಗಿ ಹೇಳಿದಂತ ಬಸವಾದಿ ಶರಣರ ಮಾತುಗಳು ನಾವು ಕೇಳ್ಬೇಕಾಗ್ತದೆ. ಆ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ಬೇಕಾಗ್ತದೆ. ನಾವು ಬೇರೆಯವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿ ಅದನ್ನೇ ದೊಡ್ಡದು ಮಾಡೋದಕ್ಕಿಂತ ನಮ್ಮ ಮಠಾಧಿಪತಿಗಳು ಕೂಡ, ನಮ್ಮ ಶರಣರು ಕೂಡ, ನಮ್ಮ ವಿದ್ಯಾವಂತರ ಬುದ್ಧಿಜೀವಿಗಳು ಕೂಡ ಬಸವಣ್ಣನವರು ಹೇಳಿದಂತ ವಚನಗಳನ್ನು
ಅದನ್ನು ಇದು ಮಾಡಿಕೊಂಡು ಅದ್ರ ಬಗ್ಗೆನೇ ತಿಳಿ ಹೇಳ್ಬೇಕು ನಮ್ಮವ್ರಿಗೆ. ನಾವು ಟೀಕೆ ಟಿಪ್ಪಣಿ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಮ್ಮಲ್ಲೇ ಜ್ಞಾನದ ಭಂಡಾರ ಇದೆ. ಯಾರು ಟೀಕೆ ಟಿಪ್ಪಣಿ ಮಾಡ್ತಾರಂದ್ರ ಯಾರಲ್ಲಿ ಬುದ್ಧಿ ಇಲ್ಲೋ, ಬುದ್ಧಿಹೀನರಾಗ್ತಾರೋ, ಅವ್ರ ಜ್ಞಾನ ಇಲ್ಲೋ ಅಂತವ್ರು ಜಗಳಕ್ಕೆ ಇಳಿತಾರ. ಆದ್ರೆ ಜಗಳಕ್ಕೆ ಇಳುವಂತ ಪ್ರಸಂಗ ನಮ್ಮಲ್ಲಿಲ್ಲ. ಯಾಕಂದ್ರೆ ಎಲ್ಲದಕ್ಕೂ ನಮ್ಮಲ್ಲಿ ಉತ್ತರ ಇದೆ. ಎಲ್ಲದಕ್ಕೂ ವಚನ ಸಾಹಿತ್ಯವು ನಮಗೆ ಒಂದು ಔಷಧ್ಯ ಕೊಟ್ಟಿದೆ. ಅಂತ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಯಾರು ಟೀಕಡೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಉತ್ತರ ಕೊಡಬಹುದು. ಬಹಳಷ್ಟು ಜನರು ಹೇಳ್ತಾರೆ ಬೌದ್ಧ ಧರ್ಮ, ಬಸವ ಧರ್ಮ ಎಲ್ಲ ಒಂದೇ ಇದೆ. ಬೌದ್ಧ ಧರ್ಮ, ಬಸವ ಧರ್ಮ, ಜೈನ ಧರ್ಮ ಒಂದೇ ಇದ್ರೆ ಬಸವ ಧರ್ಮ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ವಿರುದ್ಧ ಯಾಕೆ ಮಾತಾಡಿದ್ರು? ನೀವು ವಚನಗಳು ತೆಗೆದು ನೋಡ್ರಿ. ಬುದ್ಧನ ಬಗ್ಗೆದಾಗಿ ಉಲ್ಲೇಖ ಮಾಡಿದ್ದಾರೆ, ಜೈನರ ಬಗ್ಗೆದಾಗೂ ಉಲ್ಲೇಖ ಮಾಡಿದ್ದಾರೆ. ಇವೆಲ್ಲವನ್ನೂ ತಿಳಿದುಕೊಂಡಾಗ ನಮ್ಮ ಬಸವಾದಿ ಶರಣರು ಸಂಪೂರ್ಣ ಜ್ಞಾನಿಗಳಾಗಿದ್ರು. ಕೇವಲ ಯಾವುದೋ ಒಂದು ತಪಶ್ಚರ್ಯ ಮಾಡಿ ಎಲ್ಲೋ ಒಂದು ಅಡವಿದ ಕುಂತು ಏನೋ ಒಂದು ವಿಚಾರ ಮಾಡ್ಕೊಂಡು ಹೇಳಿದ್ದ ಮಾತುಗಳು ಅಲ್ಲ ಇವು. ನಡೆ ನುಡಿ ಸಿದ್ಧಾಂತ ಇದು. ಇವರು ಇಷ್ಟಲಿಂಗ ಸೃಷ್ಟಿ ಕೂಡ ನಮ್ಮ ಬಸವಾದಿ ಶರಣರು ಮಾಡಿದ್ರು ಅಂತ ಹೇಳಿ ಉಲ್ಲೇಖ ಇದೆ. ಚನ್ನಬಸವಣ್ಣವರ ಆದಿ ಲಿಂಗ ಆದಿ ಬಸವ ಅನಾದಿ ಲಿಂಗ ಅಂತ ಹೇಳ್ತಾರೆ. ಇದು ಸುಳ್ಳು ಅಂತ ಹೇಳ್ತಾರೆ ಚನ್ನಬಸವಣ್ಣವರು. ವಚನದಲ್ಲಿಯೇ ಇದೆ, ಬಸವಣ್ಣನಿಂದೇ ಲಿಂಗ ಹುಟ್ಟಿತ್ತು ಅಂತ ಹೇಳ್ತಾರ. ಇನ್ನೇ ಏನು ಉಲ್ಲೇಖ ಮಾಡ್ಬೇಕು ಅವ್ರು? ಇವೆಲ್ಲವೂ ಸಾಹಿತ್ಯವು ತಮ್ಮ ಕೈಲಿಂದೇ ಬರೆದು 12 ಶತಮಾನದಲ್ಲಿ ಹೇಳಿದ್ದಾಗ ಈ ಕಾಗಿ ಗುಬ್ಬಿ ಕತೆ ಹೇಳೋರು ಇದಕ್ಕೂ ಒಪ್ಪಲ್ಲ. ಆದರೆ ಶಿವನ್ ಎಲ್ಲೋ ಹುಟ್ಟದ, ಎಲ್ಲೋ ಕೈಲಾಸದಾಗ ಉಳಿದ, ಅವ್ನ ನತ್ತಾಗ ಗೌರಿ ಬಂದು ತೊಡೆ ಮೇಲೆ ಪಾರ್ವತಿ ಕುಂತಳು. ವಾ ಎಷ್ಟು ವೈಭವೀಕರಿಸಿ ಮಾತಾಡ್ತಾರೆ ಇವರು. ಆದರೆ ಅದು ಸತ್ಯ ಅರಿತವ್ರು ಯಾರು? ಅದ್ರ ಬಗ್ಗೆ ಉಲ್ಲೇಖ ಎಲ್ಲಿದೆ? ಅದ್ರ ಪ್ರಮಾಣ ಎಲ್ಲಿದೆ? ಎಲ್ಲಿಯೂ ಇಲ್ಲ. ಬಸವಣ್ಣ ಬಗ್ಗೆದಾಗ ನಮ್ಮ ಕಪಿಲ್ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಒಂದು ವಚನದ ಮುಖಾಂತರ ಸಿದ್ದರಾಮೇಶ್ವರ ಹೇಳ್ತಾರ, ನೋಟ ಭಕ್ತಿ ಬಸವಣ್ಣನಿಂದ ಆಯಿತು, ಊಟದ ಜ್ಞಾನ ಬಸವಣ್ಣನಿಂದ ಆಯಿತು. ಕಾರಣ ಎಲ್ಲಿಯ ಶಿವಜ್ಞಾನ, ಎಲ್ಲಿಯ ಮಾಟಕೋಟ ಬಸವಣ್ಣನಲ್ಲದೆ. ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯ. ನೋಡ್ರಿ, ನೇರವಾಗಿ ಹೇಳ್ತಾರೆ, ಇದು ಬಸವಣ್ಣನ ಧರ್ಮವಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರ ಹೇಳ್ತಾರೆ. ಇನ್ನೇನು ಪುರಾವೆಗಳು ಬೇಕು ನಿಮ್ಗೆ? ಇದಕ್ಕಿಂತ ದೊಡ್ಡ ಪುರಾವೆ ಬೇಕಾ? ಬಸವಣ್ಣನೇ ಧರ್ಮದ ಗುರು ಅಂತ ಹೇಳ್ತಾರ ಅವರು. ಅಲ್ಲಂ ಪ್ರಭು ಬಗ್ಗೆ ಹೇಳ್ತಾರೆ. ಅಲ್ಲಮ್ಮ ಪ್ರಭು ಬಸವಣ್ಣನಕ್ಕಿಂತ ಶ್ರೇಷ್ಠ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಬ್ರಾಹ್ಮಣರು ಬಂದು. ಅಲ್ಲಿ ಶ್ರೇಷ್ಠ ಕನಿಷ್ಠ ಎಂಬುದು ಸೆಲ್ರಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಗುರುವೇ ಶಿಷ್ಯ ಆಗ್ಬೋದು, ಶಿಷ್ಯನೇ ಗುರು ಆಗ್ಬೋದು. ಜ್ಞಾನದ ಮುಖಾಂತರ ಶಿಷ್ಯನೂ ಕೂಡ ಗುರು ಆಗ್ಬೋದು. ಜ್ಞಾನದ ಮುಖಾಂತರ ಶಿಷ್ಯನೂ ಕೂಡ ಅವ್ರಿಗೆ ನಾವು ಬುದ್ಧಿ ಹೇಳ್ಬೋದು. ಯಾವ ರೀತಿ ಚನ್ನಬಸವಣ್ಣವರು ಬಸವಣ್ಣನವರಿಗೆ ಕೆಲವೊಂದು ವಿಷಯಗಳಲ್ಲಿ ಬುದ್ಧಿ ಹೇಳ್ತಾರೆ. ಇಂಥ ಒಂದು ಪರಿಜ್ಞಾನ, ಇಂಥ ಒಂದು ದೊಡ್ಡ ಮನಸ್ಸು ಬಸವಾದಿ ಶರಣರಲ್ಲಿತ್ತು. ಇಲ್ಲಿ ಸಣ್ಣವರು ದೊಡ್ಡವರು ಅನ್ನೋದ ಮಾತೇ ಇದ್ದಿಲ್ಲ. ಏನಾಗಿಂತ ಕಿರಿಯರಿಲ್ಲ, ಶಿವನಿಗಿಂತ ದೊಡ್ಡವರಿಲ್ಲ ಅಂತ ಬಸವಣ್ಣವ್ರು ಹೇಳ್ದ. ಇದಕ್ಕಿಂತ ದೊಡ್ಡ ಮಾತುಗಳು ಏನ್ ಹೇಳ್ಬೇಕು ಹೇಳಿ? ಈ ವಿಚಾರಗಳು ಅವ್ರು ಹೇಳಕ್ಕೆ ಹೋಗಲ್ಲ. ಮುಂದೆ ಬಂದಂತ ಸರ್ವಜ್ಞ ಹೇಳ್ತಾರ, ಬಸವ ಗುರುವಿನ ಹೆಸರು ಬಲ್ಲ ತರಾರಿಲ್ಲ, ಕೃಷಿ ಮಾತನ್ನು ಕೆಡಬೇಡ, ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಅಂತ ಹೇಳ್ತಾರೆ. ಇನ್ನು ಕರ್ತೃ ಅಂದ್ರೆ ಏನು ಇವ್ರಿಗೆ ಅರ್ಥ ಆಗೋದಿಲ್ವಾ? ಕರ್ತೃ ಅಂದ್ರೆ ಈ ಲಿಂಗಾಯತ ಧರ್ಮ ಸ್ಥಾಪಕನೇ ಬಸವಣ್ಣ ಅಂತ ಹೇಳ್ತಾರ. ಯಾರು ಲಿಂಗವನ್ನು ಆಯತ ಮಾಡಿಕೊಂಡಿದ್ರು ಅವ್ರು ಲಿಂಗಾಯತರು. ಲಿಂಗಾಯತ ಎಂಬುದು ಹೀಗಿದೆ, ವೀರಶೈವ ಎಂಬುದು, ನಾವು ವೀರಶೈವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಆ ವೀರಶೈವರು ಎಲ್ಲರೂ ಕೂಡ ಲಿಂಗಾಯತರಿ. ಅವ್ರು ಕೆಲವೊಂದು ಜನ ನಮ್ಮೂರಿ ಹೇಳ್ತಾರೆ ವೀರಶೈವ ಬೇರೆ, ಅವ್ರದ್ದು ಇಂಥ ನುಡಿಗಳಿದೆ, ಅಂತ ನುಡಿಗಳಿದೆ. ಅದು ಇಲ್ಲನೇ ಅನ್ಬೇಡ, ಅದ್ರ ಬಗ್ಗೆ ಯಾಕೆ ಹೇಳ್ತೀರಿ ನೀವು? ಅದು ಶೈವ ಧರ್ಮದ ಒಂದು ಶಾಖೆ. ಯಾವ ರೀತಿ ಶೈವ ಧರ್ಮದಲ್ಲಿ ಶಾಖೆಗಳಿದೆ, 8ನೇ ಶಾಖೆ ವೀರಶೈವ ಇದೆ. ವೀರಶೈವ ಸ್ವತಂತ್ರವಲ್ಲ, ಅದು ಶೈವ ಧರ್ಮದ ಒಂದು ಶಾಖೆ ಇದೆ. ಅದಕ್ಕೆ ಸ್ವತಂತ್ರವಾದ ಧರ್ಮ ಗ್ರಂಥಗಳಿಲ್ಲ, ಸ್ವತಂತ್ರವಾದ ವಿಚಾರಗಳಿಲ್ಲ. ವೀರಶೈವ ಎಂಬುದು ಅಸ್ತಿತ್ವದಲ್ಲೇ ಇದ್ದಿಲ್ಲ. ಅದು ವೀರರಾಗಿ ಹೋರಾಟ ಮಾಡಿ ಶೈವವನ್ನು ಉಳಿಸುವಂತವ್ರಿಗೆ ವೀರಶೈವ ಅಂತ ಹೇಳಿದ್ದಾರೆ. ಅದೊಂದು ಶಾಖೆ ಇದೆ. ಅದಕ್ಕೆ ಯಾವುದೇ ಹಿಂದೂ ಮುಂದು ಏನೂ ಇಲ್ಲ. ಅದಕ್ಕೆ ಧರ್ಮ ಸ್ಥಾಪಕರು ಇಲ್ಲ, ಅಥವಾ ಅದ್ರ ಧರ್ಮ ಗ್ರಂಥವೂ ಇಲ್ಲ. ಸಿದ್ಧಾಂತ ಶಿಖಾಮಣಿ ಅದು ಒಂದು ಹುಸಿ ಅಂತ ಹೇಳಿ ನಮ್ದು ಬಹಳಷ್ಟು ಸಾಹಿತಿಗಳು ಹೇಳಿದ್ದಾರೆ. ಸಿದ್ಧಾಂತ ಶಿಖಾಮಣಿ ಎಂಬುದು ಗ್ರಂಥ ಇಲ್ಲ, ಅದು ಹುಟ್ಟಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರಾರಂಭವಾಗುವುದೇ ಮೊದಲಿಂದ ಸಿದ್ಧಾಂತ ಶಿಖಾಮಣಿ ತೆಗೆದು ನೋಡ್ರಿ, ಅದರಲ್ಲಿ ಮೇಲೆ ಉಲ್ಲೇಖ ಮಾಡಿದ್ದಾರೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ನೀವು ಉಲ್ಲೇಖ ಮಾಡಿ ನೀವು ಸಿದ್ಧಾಂತ ಶಿಖಾಮಣಿ ಬರೀತ್ರಿ ಅಂದಿನ ಅದು ಬಸವಣ್ಣನಕ್ಕಿಂತ ಮೊದಲು ಅಥವಾ ಬಸವಣ್ಣಕ್ಕಿಂತ ನಂತರ. ಅದರಲ್ಲಿ 34ನೇ ಪುಟದಲ್ಲಿ ಸಿದ್ದರಾಮೇಶ್ವರ ಮತ್ತು ಬಸವಣ್ಣವರನ್ನು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಬಸವಣ್ಣವ್ರ ಮುಂದೆ ಹುಟ್ಟು ಬರ್ತಾರ ಅಂತ ಹೇಳಿ ನಿಮ್ಗೆ ಗೊತ್ತಿತ್ತಾ? ಅಥವಾ ಬಸವಣ್ಣೇ ನಮ್ ಗುರು ಆಯ್ತಾರ ನಿಮ್ಗೆ ಗೊತ್ತಿತ್ತಾ? ಹಾಗೆ ಸಿದ್ಧಾಂತ ಶಿಖಾಮಣಿ ಸ್ವಂತೇ ತಪ್ಪುಗಳು ಮಾಡ್ತಾರ.
ಮತ್ತು ಸಿದ್ಧಾಂತ ಶಿಖಾಮಣಿ ವಚನ ಸಾಹಿತ್ಯಕ್ಕಿಂತ ಮೊದಲು ಬಂದಿತ್ತು, ಅದು ಸಂಸ್ಕೃತದಲ್ಲಿತ್ತು. ಬಸವಾದಿ ಶರಣರು ಅದನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಯಾವ ಪುರಾವೆ ಇದೆ ನಿಮ್ಮಲ್ಲಿ? ತಂದಿ ಮೊದಲು ಹುಡ್ತಾನೋ ತಾಯಿ ಮೊದಲು, ಇದು ಮಗ ಪೈಲ ಹುಡ್ತಾರೋ? ತಂದಿ ಮೊದಲು ಹುಟ್ಟಿದ ಮೇಲೆ ತಂದೆ ಹೆಸರು ಮೊದಲು ಬರ್ತು, ಮಗ ಹುಟ್ಟಿದ ಮೇಲೆ ಮಗನ ಹೆಸರು ಮುಂದೆ ಬರ್ತು. ಅದೇ ರೀತಿ ಆವಾಗ ನೀವು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತೇಳಿ ಆ ಒಂದು ಗ್ರಂಥ ಬರ್ಲಿಕ್ಕೆ ನೀವು ಇದು ಮಾಡ್ತಿರೋ, ಆವಾಗೆ ನೀವು ಗೊತ್ತಾಯ್ತದಕ್ಕೆ ಇದು ಬಸವಾದಿ ಶರಣರು ಮೊದಲೇ ಹುಟ್ಟಿದ್ರು. ಅದರ ನಂತರ ಉತ್ಪತ್ತಿ ಆಗಿದ್ದು ಸಿದ್ಧಾಂತ ಶಿಖಾಮಣಿ. ಚಿಮ್ಮುವರಿರ್ತಾರೆ. ಚಿದಾನಂದ ಮೂರ್ತಿನೇ ಸಾಯುವಾಗ ಒಂದು ಬಹಳ ಸತ್ಯವನ್ನು ಹೇಳೋಗಿದ್ದಾರೆ. ಬಹಳಷ್ಟು ವೀರಶೈವ ಬಗ್ಗೆದವರು ಬಹಳಷ್ಟು ವಕಾಲತ್ತು ವಹಿಸಿದ್ರು ಕೂಡ ಕೊನೆಯ ದಿನಗಳಲ್ಲಿ ಬಹಳ ಸತ್ಯದ ಮಾತನಾಡಿದ್ದಾರೆ. ಅದು ಅವ್ರು ಏನ್ ಹೇಳಿದ್ರು, ರೇಣುಕಾಚಾರ್ಯನೆಂಬೊಬ್ಬನು ಹುಟ್ಟೇ ಇಲ್ಲ. ರೇಣುಕಾಚಾರ್ಯ ಇವರೇನು ವೀರಶೈವ ಲಿಂಗಾಯತ ಧರ್ಮದ ಗುರು ಅಂತ ಹೇಳ್ತಾರೋ, ಚಿದಾನಂದ ಮೂರ್ತಿ ಅವರು ಹೇಳ್ತಾರೆ ಲಿಂಗಾಯತ ಈ ಒಂದು ರೇಣುಕಾಚಾರ್ಯ ಎಂಬುದು ಹುಟ್ಟೇ ಇಲ್ಲ, ಸಿದ್ಧಾಂತ ಶಿಖಾಮಣಿಯ ಒಂದು ಹೊಟ್ಟಿ, ಅದು ಗ್ರಂಥವೇ ಅಲ್ಲ ಅಂತ ಹೇಳಿ ನೇರವಾಗಿ ಚಿದಾನಂದ ಮೂರ್ತಿ ಅವರೇ ಹೇಳಿದ್ದಾರೆ. ಇನ್ಯಾವ ಪುರಾವೆ ಬೇಕು? ಇದಕ್ಕೆಲ್ಲದಕ್ಕೂ ಬಸವಾದಿ ಶರಣರು ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲದಕ್ಕೂ ನಾವು ಸ್ವತಂತ್ರ ಇಲ್ಲಿ ಮತ್ತೆ ಸಿದ್ದರಾಮ ಶರಣರು ಹೇಳ್ತಾರೆ ಇದು ಸ್ವತಂತ್ರ ಧರ್ಮ ಅಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ. ಹಿಂದೂ ಧರ್ಮದ ಅಂಗ ಅಂತ ಹೇಳ್ತಾರೆ. ಹಿಂದೂ ಧರ್ಮದ ಅಂಗ ಹೆಂಗಾಗ್ತದ? ಇಲ್ಲೂ ನಾನು ಕೇಳಕ್ ಬಯಸ್ತೀನಿ ಅವರಿಗೆ. ಲಿಂಗಾಯತ ಧರ್ಮ 12ನೇ ಶತಮಾನದಲ್ಲಿ ಹುಟ್ಟಿದ್ದು. ಹಿಂದೂ ಶಬ್ದ ಯಾವಾಗ ಬಂತು? 13ನೇ ಶತಮಾನದಲ್ಲಿ. ಇಲ್ಲಿ ತಂದೆ ಪೈಲ ಹೊಡ್ತಾನೋ ಮಗ ಪೈಲ ಹೊಡ್ತಾನೋ? ಹಿಂದೂ ಧರ್ಮ ಯಾವಾಗ 13ನೇ ಶತಮಾನದಲ್ಲಿ ಹುಟ್ಟಿತ್ತು, ಲಿಂಗಾಯತ ಧರ್ಮ 12ನೇ ಶತಮಾನದಲ್ಲಿ ಹುಟ್ಟಿತ್ತು. ಅಂದರೆ ಲಿಂಗಾಯತ ಧರ್ಮ ಹಿಂದೂ ಧರ್ಮಕ್ಕಿಂತ ಮೊದಲೇ ಸ್ಥಾಪನೆ ಆಗಿತ್ತು. ಹಾಗೂ ಹಿಂದೂ ಧರ್ಮವೇ ಇಲ್ಲ ಎಂದು ಬಹಳಷ್ಟು ಜ್ಞಾನಿಗಳು, ನ್ಯಾಯಾಧೀಶರು ಎಲ್ಲರೂ ಹೇಳಿದ್ದಾರೆ. ಅದು ಒಂದು ಸಂಸ್ಕೃತಿ. ಕೆಲವರು ನಮ್ಮ ಬಗ್ಗೆದಾಗ ಹೇಳಕ್ ಬಯಸ್ತಾರೆ. ಇನ್ನ ಸಿದ್ದರಾಮೇಶ್ವರ ವಚನವನ್ನು ಕೋಟ್ ಮಾಡ್ತೀನಿ, ಸ್ವಲ್ಪ ಹೇಳ್ತೀನಿ. ನಾ ದೇವ ಲಿಂಗಾಯತಂಬೋ ಸ್ವತಂತ್ರ ಶೀಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಆತನೇ ಅಚ್ಚ ಶರಣನೆಂಬೆ. ಅಂದ್ರ ಸ್ವತಂತ್ರ ಶೀಲ ಅಂತ ಹೇಳ್ತಾರೆ ಇಲ್ಲಿ. ಲಿಂಗಾಯತ ಎಂಬುದು ಸ್ವತಂತ್ರ ಧರ್ಮ. ಇದು ಉಲ್ಲೇಖ ಆಗಿದೆ 12ನೇ ಶತಮಾನದಲ್ಲಿ. ಇದು ಯಾವ ಧರ್ಮದ ಅಂಗ ಅಲ್ಲ, ಯಾವ ಧರ್ಮದ ಅನುಪಾಲಕ ಕೂಡ ನಮ್ಮ ಲಿಂಗಾಯತರು ಅಲ್ಲ. ಇದು ಒಂದು ಹೊಸ ವಿಚಾರಗಳನ್ನು ಇಲ್ಲಿ ತಂದು ಬಿಟ್ಟಿದವರು ಲಿಂಗಾಯತ ಧರ್ಮ ಸ್ಥಾಪಕರು. ಈಗಾಗಲೇ ಸ್ಪಷ್ಟ ಆಗಿತ್ತು. ನಾವು ಯಾವುದನ್ನು ಪರಲೋಕವನ್ನು ಒಪ್ಪೋದಿಲ್ಲವೋ, ನಾವು ಈ ಲೋಕವನ್ನೇ ಒಪ್ಕೊಂಡಿರ್ತೀವಿ, ಅದ್ರ ಇಹಲೋಕವನ್ನೇ ಒಪ್ಕೊಂಡಿರ್ತೀವಿ. ನಮ್ಮ ಶರಣರು ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಅಂದ ಮೇಲೆ ಈ ವಿಶ್ವದಲ್ಲಿ ಹುಟ್ಟಿದಂತ ಎಲ್ಲಾ ಧರ್ಮಗಳಿಗಿಂತ ವಿಶಿಷ್ಟವಾಗಿದ್ದು ಯಾವುದಾದ್ರು ಧರ್ಮ ಇದ್ರೆ ಅದು ಲಿಂಗಾಯತ ಧರ್ಮ. ಈಗಾಗಲೇ ನಾನು ಬಹಳಷ್ಟು ಧರ್ಮಿಗರ ಜೊತೆ ಸಂಭಾಷಣೆ ನಡೀತಾ ಇರ್ತದೆ. ಅದರಲ್ಲಿ ಕ್ರೈಸ್ತರಾಗ್ಲಿ ಮುಸ್ಲಿಮರಾಗ್ಲಿ ಎಂದೂ ಬಸವಣ್ಣನ ವಿರೋಧ ಮಾಡೋದಿಲ್ಲ. ಅವ್ರು ಹೇಳ್ತಾರೆ ಬಸವಣ್ಣನ ವಿಚಾರಧಾರೆಗಳು ಮನುಷ್ಯನನ್ನು ಬಿಡುಗಡೆ ಮಾಡುವಂತ ವಿಚಾರಗಳಿವೆ, ಮನುಷ್ಯರನ್ನು ಸ್ವತಂತ್ರ ಮಾಡುವಂತ ವಿಚಾರಗಳಿವೆ. ಆದ್ದರಿಂದ ಬಸವಣ್ಣನೇ ಶ್ರೇಷ್ಠ ಅಂತ ಹೇಳಿ ಕ್ರೈಸ್ತರು ಒಪ್ಕೊಳ್ತಾರೆ, ಬಸವಾದಿ ಶರಣರು ಇವರು ಮುಸ್ಲಿಮರು ಒಪ್ಕೊಳ್ತಾರೆ. ಆದರೆ ಇದನ್ನು ವಿರೋಧ ಮಾಡೋರು ಯಾರು? ಇವುದೇ ಪುರೋಹಿತ ಶಾಹಿಗಳು ಒಂದೇ ಕಡೆ ಇರೋದಿಲ್ಲ. ಪುರೋಹಿತ ಶಾಹಿಗಳು ಎಲ್ಲಾ ಧರ್ಮದಲ್ಲಿ ಇರ್ತಾರೆ. ಅವ್ರು ಯಾರು ಅಂದ್ರ ಜನರನ್ನು ಶೋಷಣೆ ಮಾಡುವರು. ಯಾವ ರೀತಿ ಪರಲೋಕದ ಕಲ್ಪನೆಯನ್ನು ಕೊಟ್ಟು ದೇವರ ದಿಡ್ರು ಅವ್ರ ಬಗ್ಗೆ ವಿಚಾರಗಳು ಹೇಳೋದು, ಈ ತರ ಮಾಡ್ರೆ ನಿಮ್ಗೆ ಇಂಥ ಒಂದು ಫಲ ಸಿಗುತ್ತದೆ ಅಂತ ಹೇಳಿ ಜನರನ್ನು ದೋಚುವುದು, ತಟ್ಟೆ ಹಿಡ್ಕೊಂಡು ಪೂಜೆ ಮಾಡೋದು, ಆ ದೇವರು ಮತ್ತ ಭಕ್ತರ ನಡುವೆಗೆ ಪೂಜರಂತ ಶೋಷಣೆ ಮಾಡುವಂತ ತಟ್ಟೆ ಹಿಡ್ಕೊಂಡು ಏನು ಅಡ್ಡಾಡ್ತಾರಲ್ಲ, ಇಂಥವರೇ ಬಸವಾದಿ ಶರಣರ ವಿಚಾರಗಳನ್ನು ವಿರೋಧ ಮಾಡ್ತಾರೆ. ಯಾರು ಸ್ವತಂತ್ರಶೀಲರಿರ್ತಾರೆ, ಯಾರು ಕಾಯಕವನ್ನೇ ತಮ್ಮ ವೃತ್ತಿಯನ್ನು ಮಾಡ್ಕೊಂಡಿರ್ತಾರೆ, ಯಾರು ತಮ್ಮ ದಾಸೋಹ ನೀತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ, ಸಮಾಜ ಬಗ್ಗೆದ ಕಳಕಳಿ ಇರ್ತದೆ, ಅವ್ರು ಯಾರೂ ಬಸವಾದಿ ಶರಣರ ಬಗ್ಗೆದ ವಿರೋಧ ಮಾಡಲ್ಲ. ಅವರೆಲ್ಲರೂ ಪ್ರಗತಿಪರರು. ಬಸವಣ್ಣನೇ ನಮ್ಮ ನಾಯಕ. ವಿಶ್ವಕ್ಕೆ ಯಾವುದಾದರೂ ಮುಂದೆ ಈ ಯುದ್ಧವಿಲ್ಲದೆ ದೇಶದಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದ್ರ ಈ ಬಸವಾದಿ ಶರಣರ ತತ್ವಗಳು ಇಡೀ ಜಗತ್ತಿಗೆ ಬೇಕಾಗ್ತದೆ. ಇದು ಕೇವಲ ಲಿಂಗಾಯತರಿಗೆ ಅಲ್ಲ, ಲಿಂಗಾಯತ ಧರ್ಮೀಯರಿಗೆಲ್ಲ. ಈ ಕನ್ನಡದ ಧರ್ಮ ಪ್ರಥಮ ಧರ್ಮ ಲಿಂಗಾಯತ ಅಂತ ಹೇಳ್ತೀವಿ, ಕನ್ನಡಿಗರಿಗೆ ಸೀಮಿತ ಆಗಿಲ್ಲ. ಇದು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಭಾರತಕ್ಕೆ ಸೀಮಿತ ಇಲ್ಲ. ಇದು ಸೀಮಾತೀತವಾದ ಈ ತತ್ವ ಸಿದ್ಧಾಂತಗಳಿವೆ. ಬಹಳಷ್ಟು ತತ್ವ ಸಿದ್ಧಾಂತಗಳು ಜಗತ್ತಿನಲ್ಲಿ ಬರ್ತಾವ. ಅವೆಲ್ಲವೂ ಮೀರಿದಂತ ಸಿದ್ಧಾಂತಗಳು ಎಲ್ಲಿಯಾದರೂ ಇದ್ರೆ ಅದು ಬಸವಾದಿ ಶರಣರ ತತ್ವ ಸಿದ್ಧಾಂತಗಳು. ಕೆಲವರು ಅಹಿಂಸೆ ಬಗ್ಗೆದಾಗೆ ಹೇಳ್ತಾರೆ, ಕೆಲವರು ಮಾರ್ಕ್ಸ್ ಅಂತವರು ಈ ಒಂದು ಆರ್ಥಿಕ ನೀತಿಗಳ ಬಗ್ಗೆದಾಗ ಹೇಳ್ತಾರೆ, ಕೆಲವರು ಸಮಾಜದ ಬಗ್ಗೆದಾಗ ಹೇಳ್ತಾರೆ,
ಈ ಸಮಾಜೋದ್ಧಾರ, ಆರ್ಥಿಕ ನೀತಿಗಳು, ಸಮಾನತೆ ಇವೆಲ್ಲವೂ ಕೂಡ ಬಸವಾದಿ ಶರಣರು ಹೇಳಿದ್ದಾರೆ. ಯಾವೊಬ್ಬ ತತ್ವಜ್ಞಾನಿಗಳು ಹೇಳಾರ್ದಂತ ಮಾತುಗಳು ಕೂಡ ಬಸವಾದಿ ಶರಣರು ಹೇಳಿದ್ದಾರೆ. ಆರ್ಥಿಕ ನೀತಿ ಎಲ್ಲಿ ಬರ್ತದ? ಆರ್ಥಿಕ ನೀತಿ ಬರೋದು ಯಾವಾಗ? ಸಮಾನತೆ ಮತ್ತು ಕಾಯಕ ಇದ್ದ. ಎಲ್ಲರೂ ಸಮಾನರಂತ ತಿಳ್ಕೊಂಡಿದ್ಮೇಲೆ ನಮ್ಮ ತಲೆ ಇದ್ದಂತ ಜಿಗುಟುಪನ ಏನಿರ್ತದೆ, ನಾವು ಬೇರೆಯವ್ರ ಬಗ್ಗೆ ಕೀಳಾಗಿ ಕಾಣ್ತೀವಿ, ಅದು ದೂರ ಆಗಿದ್ಮೇಲೆ ಮನುಷ್ಯ ಸ್ವತಂತ್ರನಾಗುತ್ತಾನೆ. ಎಲ್ಲರಲ್ಲಿ ದೇವರು ಇದ್ದಾರೆ ಅಂತೇಳಿ ಬಸವಾದಿ ಶರಣರು ಹೇಳ್ತಾರೆ. ಆತ್ಮ ಮತ್ತು ಪರಮಾತ್ಮ, ಆತ್ಮ ನಂಬಿದಂತ ಧರ್ಮಗಳಲ್ಲಿ ಕೂಡ ಪರಮಾತ್ಮನ ಬಗ್ಗೆದ ಕಲ್ಪನೆ ಇರ್ತದ, ಬಗ್ಗೆ ಆತ್ಮದ ಬಗ್ಗೆದ ಕಲ್ಪನೆಗಳಿಲ್ಲ. ಆತ್ಮವನ್ನು ಯಾವ ರೀತಿ ನಾವು ಎಚ್ಚರಗೊಳಿಸ್ಬೇಕು, ಅದನ್ನು ಪರಮಾತ್ಮನಲ್ಲಿ ಹೇಗೆ ಕೂಡಿಕೊಳ್ಬೇಕು, ಒಂದು ಜೀವದ ಒಂದರಿಂದ ಎರಡಾಯ್ತು ನೋಡ, ಮತ್ತೆ ಎರಡರಿಂದ ಒಂದಾಯ್ತು ಪರಿ ನೋಡ ಅಂತ ಹೇಳ್ತಾರೆ ಶರಣರು. ಒಂದರಿಂದ ಎರಡು ಹೆಂಗಾಯ್ತು? ಸೃಷ್ಟಿಕರ್ತ ಪರಮಾತ್ಮನು ತನ್ನ ಒಂದು ಲೀಲಾ ಒಂದು ಇದ್ರ ಮಾಡ್ಕೊಂಡು ಈ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಆವಾಗ ಎಲ್ಲಾ ಜೀವಚರಗಳಲ್ಲಿ ಕೂಡ ಬ್ರಹ್ಮನು ಇರ್ತಾನೆ, ಅಂದ್ರೆ ದೇವರು ಇರ್ತಾರೆ, ಸೃಷ್ಟಿಕರ್ತನು ಇರ್ತಾನೆ. ಅದು ಎಚ್ಚರಗೊಳಿಸುವುದೇ ಮನುಷ್ಯನ ಕರ್ತವ್ಯ. ಕೇವಲ ಇವ್ರು ಮಾನವ ಧರ್ಮಕ್ಕೆ ಜಯ ಆಗ್ಲಿ ಅನ್ನೋರು ತಿಳ್ಕೋಬೇಕು. ಮಾನವ ಜನ್ಮಕ್ಕೆ ಜಯ ಆದ್ರೆ ಆಗೋದಿಲ್ಲ, ಇಡೀ ಸೃಷ್ಟಿಗೆ ಜಯ ಆಗ್ಬೇಕು. ಸಕಲ ಜೀವಾತ್ಮರಲ್ಲಿ ದೇಶನ್ನೇ ಬಯಸುವಂತ ಧರ್ಮವೇ ಲಿಂಗಾಯತ ಧರ್ಮ. ಇದ್ರ ಬಗ್ಗೆ ಯಾರ ದಾರ್ಶನಿಕರು ಹೇಳಿದಾರ? ಯಾರಾದ್ರೂ ಧರ್ಮ ಸ್ಥಾಪಕರು ಹೇಳಿದ್ದಾರೆ? ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂತಹ ಧರ್ಮ ಯಾರಾದ್ರೂ ಕೊಟ್ಟಿದ್ದಾರ? ಅದು ಬಸವ ಧರ್ಮ, ಲಿಂಗಾಯತ ಧರ್ಮ, ಶರಣ ಧರ್ಮ. ಯಾವ್ದಾರ ಅನ್ಕೊಡ್ರಿ, ಅದು ಹುಟ್ಟಿದ್ ಯಾವಾಗ? 12ನೇ ಶತಮಾನದಲ್ಲಿ. ಈ ವಿಚಾರಗಳು ಬೆಳಕಿಗೆ ಬಂದಿದ್ದ ಮೇಲೆ ಈ ವಿಶ್ವವೇ ಬೆರಗುಗೊಳಿಸುವಂತಹ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದೆ. ಈ ವಿಚಾರಗಳು ಇಲ್ಲಿಂದ ಹೋಗಿಲ್ಲ. ಈಗ ಯುಎನ್ದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಸ್ಥಾಪನೆ ಆಗಿದ್ದು 1942ರಲ್ಲಿ. ಅದಕ್ಕಿಂತ ಫ್ರೆಂಚ್ ಇದರಲ್ಲಿ ಆಗಿದೆ ಅಂತ ಹೇಳ್ತಾರ. ಆದರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಹೋರಾಟವನ್ನು ಮಾಡಿದ್ದಾರೆ. ಮಾನವನಿಗೆ ಹಕ್ಕುಗಳು, ಗೌರವಗಳನ್ನು ಕೊಟ್ಟಿದಂತವ್ರು ಯಾರಾದರೂ ಈ ಜಗತ್ತಿನಲ್ಲಿ ಪ್ರಥಮ ಇದ್ದಾರೆ ಅಂದರೆ ಅದು ಬಸವಾದಿ ಶರಣರು. ಈ ವಿಚಾರಗಳು ನಂತರ ದಿನಗಳಲ್ಲಿ ಬಂದು 1942ರಲ್ಲಿ ಸಂಯುಕ್ತ ರಾಷ್ಟ್ರ ಇವು ಮಾನವ ಹಕ್ಕುಗಳನ್ನು ಜಾರಿಗೆ ತಂದಿತ್ತು. ಆ ಮಾನವ ಹಕ್ಕುಗಳು ಕೊಟ್ಟಿದ್ಯಾರು? ಬಸವಾದಿ ಶರಣರು. ಅಂಬೇಡ್ಕರ್ ಅವರು ತಮ್ಮ ಒಂದು ಸಂಪುಟದಲ್ಲಿ ಬಸವಾದಿ ಶರಣರ ಬಗ್ಗೆ, ಬಸವಣ್ಣನವ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನಮ್ಮವ್ರು ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ಬಸವಣ್ಣ ಹೊಸ ಧರ್ಮ ಲಿಂಗಾಯತ ಧರ್ಮವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಗೊತ್ತಾಗ್ಬೇಕಲ್ಲ, ಯಾರು ಸಂವಿಧಾನವನ್ನು ಸ್ಥಾಪನೆ ಮಾಡಿದಾರೋ, ಯಾರು ಸಂವಿಧಾನವನ್ನು ಬರೆದಿದ್ದಾರೋ, ಇಡೀ ಭಾರತ ದೇಶಕ್ಕೆ ಒಂದು ಕಾನೂನು ಕೊಟ್ಟಿದ್ದಾರೋ ಅವರೇ ಹೇಳ್ತಾರ ಬಸವಣ್ಣನೇ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದ. ಅದು ಎದಕ್ಕಾಗಿ? ಸಮಾನತೆಗಾಗಿ. ಸಮಾನತೆಗಾಗಿ ಇಡೀ ವಿಶ್ವದಲ್ಲಿ ಸಾವಿರಾರು ಜನ ಒಂದು ತಮ್ಮ ಜೀವನ ಕೊಟ್ಟಿದ್ದಾರೆ ಅಂದ್ರೆ ಅದು ಫ್ರೆಂಚ್ ರೆವಲ್ಯೂಷನ್ ಅಲ್ಲ, ಅದು ಭಾರತ ದೇಶದಲ್ಲಿ ನಡೆದಂತ ಕಲ್ಯಾಣ ಕ್ರಾಂತಿ. ಈ ಒಂದು ಹೊಸ ಹಕ್ಕುಗಳನ್ನು ಕೊಡ್ಲಿಕ್ಕೆ ಹೋರಾಟ ಮಾಡಿದ್ದವರು ಕೇವಲ ನಮ್ಮ ಶರಣರು. ಇಂಥ ಒಂದು ವಿಚಾರಗಳನ್ನು ಮುಚ್ಚಿ ಹಾಕಲು, ಮರೆಮಾಚಲು ನಮ್ಮವರು ಬಹಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧವೇ ಹೋರಾಟ ನಡೀತಾ ಇದೆ. ಬಸವಾದಿ ಶರಣರ ತತ್ವಗಳು ಬೆಳಕಿಗೆ ಬರಬಾರ್ದು ಅನ್ನೋಂಥ ವಿಚಾರಗಳು ನಮ್ಮಲ್ಲಿಯೂ ಕೆಲ ಜನರಲ್ಲಿದೆ. ಯಾರು ಅವ್ರದ್ದು ಮನೋ ವಿಚಾರಗಳು ಇರ್ತಾವ ಅಂದ್ರೆ ಪುರೋಹಿತಶಾಹಿಗಳು. ಈ ವಿಚಾರಗಳು ಹೊರಗಡೆ ಬಂದಿದ್ದಲ್ಲ, ಯಾರು ಕುಂತ ಉಣ್ತಾರೋ, ಶ್ರಮ ಇಲ್ಲದೆ ತಿಂತಾರೋ ಅಂತವರಿಗೆ ಇದು ಕಷ್ಟ ಆಗ್ತಾ ಇದೆ ವಿನಃ ಯಾರು ದುಡಿಬೇಕಂತಾರೋ, ಈ ದೇಶವನ್ನು ಪ್ರಗತಿ ಕಡೆ ಒಯ್ಬೇಕಂತಾರೋ, ಸಮಾಜವನ್ನು ಉದ್ಧಾರ ಮಾಡ್ಬೇಕಂತ ಹೇಳ್ತಾರೋ ಅವ್ರು ಯಾರು ಬಸವಾದಿ ಶರಣರಿಗೆ ವಿರೋಧ ಮಾಡುವುದಿಲ್ಲ. ಯಾಕಂದ್ರೆ ಬಹಳಷ್ಟು ವಿಚಾರಗಳು ಈ ಜಗತ್ತಿಗೆ ಕೊಟ್ಟಿದಂತವ್ರು ಯಾರ ಇದ್ರದು ಬಸವಣ್ಣನವರು. ಈ ಇದರಲ್ಲಿ ಕೆನಡಾದಲ್ಲಿ ಮಾನವ ಹಕ್ಕುಗಳು ಪ್ರಪ್ರಥಮವಾಗಿ ಕೆನಡಾದಲ್ಲಿ ಬಂದಿದೆ ಅಂತ ಹೇಳಿ ಆ ದೇಶದವ್ರು ಹೇಳಿದ್ರು. ಅಲ್ಲಿ ಕೆನಡಾದಿಂದ ನಮ್ಮ ಜ್ಯೋತಿ ಅಮ್ಮನವರು ಇಲ್ಲಿ ಬೀದರ್ ಬಂದು ಕರ್ನಾಟಕದಲ್ಲಿ ಅಲ್ಲಿ ಅಡ್ಡಾಡಿ ಇದ್ರ ಬಗ್ಗೆ ನನಗೆ ಮಾಹಿತಿ ಬೇಕಂತ ಹೇಳಿದ್ರು. ಅವಾಗ ನಾವು ಎಲ್ಲಾ ಸಾಹಿತ್ಯವನ್ನು ಅವ್ರಿಗೆ ಕೊಟ್ಟಿದ್ಮೇಲೆ ಕೆನಡಾದಲ್ಲಿಯೂ ಕೂಡ ಇದು ತಿದ್ದುಕೊಂಡಿದ್ದಾರೆ. ಮಾನವ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿದ್ದು ಪ್ರಥಮ ಕೆನಡಾದಲ್ಲಿ ಇಲ್ಲ, ಇದು ವಿಶ್ವದಲ್ಲಿ ಎಲ್ಲಾಗಿದೆ ಅದರಲ್ಲಿ ಬಸವ ಕಲ್ಯಾಣದಲ್ಲಾಗಿದೆ. ಬಸವಾದಿ ಶರಣರು ಮಾನವ ಹಕ್ಕುಗಳಿಗೆ ಹೋರಾಟ ಮಾಡಿದ್ದಾರಂತೆ ಅವು ತಮ್ಮ ಒಂದು ಸಾಹಿತ್ಯವನ್ನೇ ತಿದ್ದುಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ಜಗತ್ತಿಗೆ ಕೊಟ್ಟಿದ್ದು ಯಾರು ಅಂದ್ರ ಬಸವಾದಿ ಶರಣರು ಅಂತ ಹೇಳಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ದಲ್ಲಿ ಬರ್ಕೊಂಡಿದ್ದಾರೆ. ಇಷ್ಟೆಲ್ಲಾ ಒಂದು ಸಾಹಿತ್ಯಗಳು, ಇಷ್ಟೆಲ್ಲಾ ವಿಚಾರಗಳು ಇದ್ದರೂ ಕೂಡ ಅದನ್ನು ಅವಹೇಳನ ಮಾಡುವಂತ ಈ ನೀಚ ಬುದ್ಧಿಗಳು ಏನಿಲ್ಲ, ಇವರೆಲ್ಲರಿಗೂ ನಾವು ಉತ್ತರ ಕೊಡುವಂಥದ್ದು ವಚನಗಳ ಮುಖಾಂತರವೇ. ಬಹಳಷ್ಟು ವಿಚಾರಗಳನ್ನು ಬಸವಾದಿ ಶರಣರು ಹೇಳೇ ಇಲ್ಲ ಅಂತ ಹೇಳ್ತಾರೆ. ಇವತ್ತಿಂದು ಮಠಾಧಿಪತಿಗಳು, ವೀರಶೈವ ಮಠಾಧಿಪತಿಗಳು ಇರಲಿ, ಬೇರೆ ಮಠಾಧಿಪತಿಗಳು ಇರಲಿ, ಅವ್ರು ಹೇಳುವಂತ ವಿಚಾರಗಳು ಕ್ಷುಲ್ಲಕ ಅಂತ ಹೇಳ್ತದೆ. ಯಾಕಂದ್ರೆ ಅವ್ರಿಗೆ ಜ್ಞಾನ ಇಲ್ಲ. ನಾ ಪಟ್ಟಣ ಸರಿ ಹೇಳಿದ್ದ, ನಾವು ನೀವು ಜಗತ್ತಿನೊಳಗೆ ವೀರಶೈವ ಮಠಾಧಿಪತಿಗಳಿಗೆ ಜ್ಞಾನ ಇಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ.
ಅವರೆಲ್ಲವೂ ಓದಿಕೊಂಡಿದ್ದಾರೆ. ಒಂದು ವೇಳೆ ಈ ವಿಚಾರಗಳನ್ನು ನಾವು ಸಮಾಜದಲ್ಲಿ ಬೆಳಕಿಗೆ ತಂದಿದ್ದರೆ ಅವರ ಪ್ರತಿಷ್ಠೆಗೆ ಧಕ್ಕೆ ಆಗುತ್ತದೆ ಅನ್ನುವಂತ ವಿಚಾರವಿಟ್ಟುಕೊಂಡು ಮಾತ್ರ ಅವರು ಬಸವಣ್ಣನವರನ್ನು ತನ್ನ ಶಿಷ್ಯರಾಗಿ ಮಾಡ್ಕೊಳ್ತಾರೆ. ನೋಡ್ರಿ, ಬಸವಣ್ಣನ ತಿರಸ್ಕಾರ ಮಾಡಲ್ಲ. ನೀವು ನೋಡಿರ್ಬೋದು, ಬಸವಣ್ಣರ ವಿಚಾರಗಳನ್ನು ತಿರಸ್ಕಾರ ಮಾಡ್ತಾರೆ ವಿನಃ ಬಸವಣ್ಣನವರನ್ನು ತಿರಸ್ಕಾರ ಮಾಡಲ್ಲ. ಬಸವಣ್ಣ ನಮ್ಮ ಶಿಷ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಬಸವಣ್ಣನೇ ಅವರಿಗೆ ಸಂಪತ್ತು. ಬಸವಣ್ಣನ ವಿಚಾರಗಳು ಹೇಳ್ಕೊಂಡೇ ಅವ್ರ ಪ್ರವಚನ ಪ್ರಾರಂಭ ಮಾಡ್ತಾರೆ. ಅವರಲ್ಲಿ ಸ್ವಂತ ವಿಚಾರಗಳೇ ಇಲ್ಲ. ಇಂಥ ಸಮಯದಲ್ಲಿ ನಾವು ಕೂಡ ಬಸವಾದಿ ಶರಣರ ವಿಚಾರಗಳನ್ನು ಬೆಳಕಿಗೆ ತರುವಂತ ಹೋರಾಟ ಮಾಡಬೇಕೇ ವಿನಃ ನಾವು ಬೇರೆಯವ್ರನ್ನ ಟೀಕೆ ಟಿಪ್ಪಣಿ ಮಾಡಿ ನಾವು ಕಾಲಹರಣ ಮಾಡ್ಕೊಳ್ಬಾರ್ದು. ಬಹಳ ವಿಚಾರಗಳು ಈ ಬಸವಾದಿ ಶರಣರ ವಚನಗಳಲ್ಲಿ ಹೊರ ಬರ್ತವೆ. ಬಹಳ ಅವು ವೈಜ್ಞಾನಿಕ ಇರ್ಬೋದು, ವೈದ್ಯಕೀಯ ಇರ್ಬೋದು, ಆರ್ಥಿಕ ಇರ್ಬೋದು, ಸಮಾಜೋದ್ಧಾರಕವಾಗಿರ್ಬೋದು. ಯಾರು ಕಮ್ಯುನಿಸ್ಟ್ ಬಸವಣ್ಣ ಅಂತ ಹೇಳ್ತಾರೆ. ಕಮ್ಯುನಿಸ್ಟ್ ಬಸವಣ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕಮ್ಯುನಿಸ್ಟ್ ಹಿಂಸೆ ಹೇಳುತ್ತದೆ, ಬಸವಾದಿ ಶರಣರು ಅಹಿಂಸೆ ಹೇಳ್ತಾರೆ. ಆದ್ದರಿಂದ ಕಮ್ಯುನಿಸ್ಟ್ ನಮ್ ಸಮಾನ ಬರಲ್ಲ, ಸೋಷಿಯಲಿಸ್ಟ್ ಸಮಾನ ಬರಲ್ಲ. ಅವರೆಲ್ಲ ಸಾಮಾಜಿಕ ಸಮಾನತೆ ಹೇಳ್ತಾರೆ, ಆರ್ಥಿಕ ಸಮಾನತೆ ಹೇಳ್ತಾರೆ. ಆರ್ಥಿಕ ಸಮಾನತೆ ಎಲ್ಲಿ ಬರ್ತದೆ? ಬೇರೆಯವ್ರ ಬಳಿಯಿಂದ ಸಂಪತ್ತನ್ನು ಕಸ್ಕೊಂಡು ಮತ್ತೊಬ್ಬರಿಗೆ ಕೊಡೋದು ಆರ್ಥಿಕ ಸಮಾನತೆನಾ? ಇಲ್ಲ. ಕಾಯಕ ಸಿದ್ಧಾಂತವನ್ನು ಜನರಿಗೆ ಮುಟ್ಟಿಸಿ ಯಾವುದೇ ಕಾಯಕವಾಗಲಿ ಶುದ್ಧ ಕಾಯಕವನ್ನು ಮಾಡ್ರಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಕಾಯಕದ ಮುಖಾಂತರ ಅವರು ಸಮಾಜವನ್ನು ಉದ್ಧಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಅದೇ ವಿಚಾರ ಇಟ್ಕೊಂಡು ನಾವು ಇವರು ವೀರಶೈವ ಮಹಾಸಭೆಯನ್ನು ಸ್ಥಾಪನೆ ಆಯ್ತು. ಕೆಲವರು ಆ ವಿಚಾರಗಳ ಬಗ್ಗೆ ತಮ್ಮ ವಿಚಾರಗಳು ವಿಭಿನ್ನವಾಗಿ ಹೇಳ್ತಾರೆ. ವೀರಶೈವ ಧರ್ಮ ಇದೆ ಅಥವಾ ಲಿಂಗಾಯತ ಧರ್ಮ ಇದೆ ಅಂತ 1905ರಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಆಗ ಏನು ಕುಮಾರಸ್ವಾಮಿ ಅವರು ಸ್ಥಾಪನೆ ಮಾಡಿದ್ರು ವೀರಶೈವ ಮಹಾಸಭಾ, ಅದು ಕೂಡ ಬಸವಣ್ಣನವರ ವಿಚಾರಧಾರೆಗಳನ್ನು ಪ್ರಚಾರ ಮಾಡ್ಲಿಕ್ಕೆ ಮಾಡಿದ್ರು. ಅವರಲ್ಲಿ ಯಾವುದೇ ಒಂದು ಒಳಜಗಳ ಇದ್ದಿರ್ಬೋದು, ಆದರೆ ಕೆಲವೊಂದು ವಿಚಾರಗಳಲ್ಲಿ ರಾಜರುಗಳಿಗೆ ಹೇಳಿದ್ರು ಇದು ವೀರಶೈವ ಧರ್ಮ ಸ್ವತಂತ್ರ ಧರ್ಮ, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ, ಇದು ವಿಭಿನ್ನ ವಿಚಾರಗಳು ಇದ್ರೂ ಕೂಡ ಇದು ಸ್ವತಂತ್ರ ಧರ್ಮ ಅಂತ ಪ್ರತಿಪಾದನೆ ಮಾಡಿಕೊಂಡು ಅವ್ರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ರು, ಅವ್ರ ರಾಜರುಗಳಿಗೆ ಮನವಿ ಕೊಡ್ತಾ ಇದ್ರು. ಇವಾಗ ನಿಜಾಮರು ಕೂಡ ಅವರ ಒಂದು ಗೆಜೆಟ್ ನಲ್ಲಿದೆ ಯಾವ ರೀತಿ ಬುದ್ಧನು ಬೌದ್ಧ ಧರ್ಮದ ಗುರುವೋ, ಜೈನನು ಮಹಾವೀರನು ಜೈನ ಧರ್ಮದ ಗುರುವೋ, ಅದೇ ರೀತಿ ಬಸವಣ್ಣನು ಲಿಂಗಾಯತ ಧರ್ಮ ಸ್ಥಾಪಕ ಅಂತ ಗೆಜಿಟಿಯರ್ದಾಗ ಬರೆದರು. ಅಂದ್ರೆ ಇನ್ನ ಏನ್ ಬೇಕು? ಗೆಜಿಟಿಯರಿ ಒಂದು ಸರ್ಕಾರದ ಒಂದು ಪತ್ರ, ಅದು ಸರ್ಕಾರ ಪತ್ರ ಅಂದ್ರ ಅದು ಅಧಿಕೃತವಾಗಿರ್ತದೆ. ಅಂತ ಗೆಜಿಟಿಯರ್ಗಳನ್ನು ಕೂಡ ಬಸವಣ್ಣನೇ ಧರ್ಮದ ಸ್ಥಾಪಕ ಅಂತ ಬರೆದಿದ್ದ ಮೇಲೆ ನಿಮ್ಗೆ ಯಾವ ಪುರಾವೆಗಳು ಬೇಕು? ಆದರೆ ಇವಾಗ ಸಂವಿಧಾನಿಕ ಮಾನ್ಯತೆ ಬೇಕಂತ ನಾವೇನು ಹೋರಾಟ ಪ್ರಾರಂಭ ಮಾಡಿದೀವಿ. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತೇಳಿ ಗೊತ್ತಾಗಿದ್ದೆ ನಮ್ಗೆ ಕೆಲವು ದಶಕಗಳ ಹಿಂದಷ್ಟೇ. ಅದಕ್ಕಿಂತ ಮುಂದೆ ನಮ್ಗೆ ಜ್ಞಾನ ಇದ್ದಿಲ್ಲ. ಯಾಕಂದ್ರೆ 1905ರಲ್ಲಿ ಹೋಗೋ ಹಲ್ಕಟ್ಟಿಯವರು ವಚನ ಸಾಹಿತ್ಯವನ್ನು ಸಂಗ್ರಹಣ ಮಾಡೋದಕ್ಕಿಂತ ಮೊದಲ ಎಲ್ಲರಿಗೂ ವಚನ ಸಾಹಿತ್ಯ ಅನ್ನೋದು ವಿಚಾರಗಳೇ ಗೊತ್ತಿದ್ದಿಲ್ಲ. ಅವರು ಓದಿದ್ ಯಾವುದು? ಹರಿಹರ, ರಾಘವಂಕ, ಭೀಮಾ ಕವಿ, ಚಾಮರಸರು ಬರೆದಿದಂತ ಗ್ರಂಥಗಳನ್ನು ಓದ್ಕೊಂಡೇ ಬಸವಣ್ಣನ ಹೀಗಿದ್ರು ನಮ್ ಧರ್ಮ ಹೀಗಿತ್ತು ಅಂತ ಹೇಳದಕ್ ಬಂದ್ರು ವಿನಃ ಆ ಸಂಪೂರ್ಣ ವಚನ ಸಾಹಿತ್ಯ ಯಾರಿಗೂ ಸಿಕ್ಕಿರ್ಲಿಲ್ಲ. ಅಂತ ಸಮಯದಲ್ಲಿ ಕೂಡ ಬಸವಣ್ಣನವರೇ ನಮ್ಮ ಧರ್ಮಗುರು ಅಂತ ಹೇಳಿ ನಮ್ಮ ಹಿರಿಯರು ಪ್ರತಿಪಾದನೆ ಮಾಡಿದ್ದಾರೆ. ಇದು ಯಾರೋ ಮಾತೆ ಮಹಾದೇವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ, MB ಪಟೇಲ್ ಆಗ್ಲಿ, ಆಗ್ಲಿ, ಪಟ್ಟಣವರಾಗ್ಲಿ ಹೇಳಿದ್ದಲ್ಲ. ಇದು ನಮ್ ಹಿರಿಯರು ಹಿಂದ್ಕಿನ ಹಿಡಿದು ಗೊತ್ತಿತ್ತವ್ರಿಗೆ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪಕ ಅಂತ ಹೇಳಿ. ಆದ್ದರಿಂದಲೇ ಅವ್ರು ಹೋರಾಟ ಮಾಡ್ಕೊಂಡ್ ಬಂದ್ರು. ಇವಾಗ ನಮ್ಗೆ ಎಲ್ಲಾ ವಚನ ಸಾಹಿತ್ಯ ಸಿಕ್ಕಿದ ಸಲುವಾಗಿ ಅದನ್ನು ಅಧ್ಯಯನ ಮಾಡಿಕೊಂಡು ನಾವು ಸಂಪೂರ್ಣವಾಗಿ ತಯಾರಿಗಿದ್ದೀವಿ. ಇದು ಪರ್ವಕಾಲ ಅಂತ ಹೇಳ್ತಾರ. ಯಾವ ಕಾಲ? ಈಗೇನ್ ಪಟ್ಟಣವ್ರು ಇದು ಹೆಸರಿಟ್ರಲ್ಲ, ಇದು ಪರ್ವಕಾಲ. ಯಾಕಂದ್ರೆ ಸಂಪೂರ್ಣ ಜ್ಞಾನ ಈ ಸಮಾಜಕ್ಕೆ ಬಂದಿದೆ. ಈಗ ಬಸವಣ್ಣನೇ ಧರ್ಮ ಸ್ಥಾಪಕ, ನಾವು ನಮ್ಮ ಧರ್ಮ ಕೂಡ ಬೇರೆ ಧರ್ಮಕ್ಕಿಂತ ವಿಭಿನ್ನವಾಗಿದೆ, ನಮ್ಮ ಆಚರಣೆಗೂ ಕೂಡ ಬೇರೆ ಧರ್ಮಕ್ಕಿಂತ ವಿಭಿನ್ನವಾಗಿದೆ. ನಾವು ಕೊರಡಲ್ಲಿ ಲಿಂಗ ಕಟ್ಕೋತೀವಿ, ಇಷ್ಟಲಿಂಗ ಧಾರಣೆಯನ್ನು ಮಾಡ್ತೀವಿ. ಬೇರೆ ಧರ್ಮದ ಎಲ್ಲಿಯೂ ಇಷ್ಟಲಿಂಗ ಇಲ್ಲ. ಕೆಲವರು ಹೇಳ್ತಾರೆ ಆವಾಗ ಇಷ್ಟಲಿಂಗ ಇತ್ತು, ಲಿಂಗ ಇತ್ತು, ಅದು ಬಸವಣ್ಣವರೇ ಸ್ಥಾಪನೆ ಮಾಡಿದ್ದಲ್ಲ. ಲಿಂಗಗಳು ಬಹಳಷ್ಟಿವೆ. ಆ ಲಿಂಗಗಳ ಬಗ್ಗೆ ಹೇಳಕ್ ಹೋದ್ರೆ ಅದು ಅಶ್ಲೀಲ ಅನಿಸ್ತದ. ಭೂತಾನ್ದಾಗಿನ ಲಿಂಗ ನೋಡ್ಕೊಂಡ್ರ ಅಲ್ಲಿ ಲಿಂಗ ದೇವರು ಯಾವ ತರ ಇದ್ದಾರೆ, ಅವರು ಚಿನ್ನ ಯಾವ ತರ ಇದೆ. ಇವರು ಪಾನ್ವಟ್ ಲಿಂಗ ಹಾಕ್ತಾರೆ ಸೈವರು. ಪಾನ್ವಟ್ ಲಿಂಗಕ್ಕೂ ಬಸವಣ್ಣ ಲಿಂಗ ಇಷ್ಟಲಿಂಗಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಅದೇ ಆ ಲಿಂಗ ಏನಿದೆ ಅದು ಶಿವ ಪಾರ್ವತಿಯ ಕುರು. ಇದು ಯಾವುದು? ಸೃಷ್ಟಿಕರ್ತನ ಕುರು, ಸೃಷ್ಟಿಕರ್ತ ದೇವರ ಕುರು. ಮತ್ತೆ ಮುಂದೆ ಹೋಗಿದ್ದೇವೆ ಬಸವಣ್ಣವ್ರು ಏನ್ ಹೇಳ್ತಾರ, ಅದಕ್ಕೆ ದೇವರನ್ನು ತಿಳ್ಬೇಡ್ರಿ ಅಂತ ಹೇಳ್ತಾರೆ ಶರಣರು. ಇಷ್ಟಲಿಂಗವೇ ದೇವರು ಅಲ್ಲ. ಇಷ್ಟಲಿಂಗ ಈ ಒಂದು ನಮಗೆ ಕುರುವಾಗಿದೆ. ಇಷ್ಟಲಿಂಗ ಸಮಾನತೆಯ ಕುರು ಹೌದು. ಇಷ್ಟಲಿಂಗ ದೇವರನ್ನೇ ನಾವು ನಮ್ಮ ದೇಹದಲ್ಲಿದ್ದ ಆತ್ಮವನ್ನು ಎಚ್ಚರಗೊಳಿಸುವಂತ ವಸ್ತು ಅದು. ಅದು ಯಾವುದು?
ನಾವು ಯೋಗ ಮಾಡುವಂತ ವಸ್ತು. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಬಸವಾದಿ ಶರಣರು ಯೋಗವನ್ನು ಹೇಳಿದ್ದಾರೆ. ಆ ಯೋಗ ಎಲ್ಲಕ್ಕಿಂತ ಶ್ರೇಷ್ಠ ಯೋಗ. ಆ ಯೋಗವನ್ನು ಇಡೀ ಸಮಾಜಕ್ಕೆ ಅರ್ಪಿಸಬೇಕಾಗುತ್ತದೆ. ರಾಜಯೋಗ, ಆ ಯೋಗ, ಈ ಯೋಗ ಅಂತೇನೆ ಹೇಳ್ತಾರಲ್ಲ, ಶಿವಲಿಂಗಾಂಗ ಯೋಗ, ಇದು ಇಷ್ಟಲಿಂಗ ಯೋಗ ಎಲ್ಲಕ್ಕಿಂತ ಶ್ರೇಷ್ಠ ಯೋಗ. ಯಾಕೆ ಅಂದ್ರೆ ದೇವರನ್ನಾಗುವಂಥದ್ದು ಯಾವುದಾದರೂ ಯೋಗ ಇದ್ರೆ ಅದು ಇಷ್ಟಲಿಂಗ ಯೋಗ. ಆ ಇಷ್ಟಲಿಂಗ ಯೋಗದ ಮುಖಾಂತರ ನಮ್ಮ ವಿಚಾರಗಳನ್ನು ಶೂನ್ಯ ಮಾಡಿ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಇದು ಮಾಡಿಕೊಂಡು ನಾವು ಆತ್ಮದ ಜೊತೆಗೆ ವಿಲೀನವಾಗಿದ್ದ ಮೇಲೆ ನಾವೇ ದೇವರಾಗುತ್ತೇವೆ ಅಂತ ಹೇಳಿ ಬಸವಾದಿ ಶರಣರು ಹೇಳಿದ್ದಾರೆ. ನಾವು ಈಗ ದೇವರಂತ ಹೇಳ್ಕೊಂತ ಹುಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆ ಯೋಗವನ್ನು ಮಾಡ್ಬೇಕಾಗ್ತದೆ. ಆ ಯೋಗವನ್ನು ಮಾಡಿದಾಗ ಮಾತ್ರ ನಮ್ಮ ವಿಚಾರಗಳು ಶೂನ್ಯ ಆಗ್ತವೆ. ನಮ್ಮ ವಿಚಾರಗಳೆಲ್ಲ ಶೂನ್ಯ ಆಗಿದ್ಮೇಲೆ ನಮ್ಮ ಭಾವನೆಗಳು ಶುದ್ಧ ಆಗ್ತವೆ. ಭಾವನೆಗಳು ಶುದ್ಧ ಆಗಿದ್ಮೇಲೆ ನಾವು ಆತ್ಮಲಿಂಗವನ್ನು, ಆ ಚೈತನ್ಯ ಶಕ್ತಿಯನ್ನು ಕೂಡಿಕೊಳ್ಳುವಂತಹ ಸಾಮರ್ಥ್ಯ ಬಂದ್ಬಿಡುತ್ತದೆ. ಬಹಳ ಜನರು ಹೇಳ್ತಾರ ಬಸವಾದಿ ಶರಣರು ನಾಸ್ತಿಕರ, ಆಸ್ತಿಕರ ಅಂತ ಹೇಳಿ. ಬಸವಾದಿ ಶರಣರು ನಾಸ್ತಿಕರೂ ಅಲ್ಲ, ಬಸವಾದಿ ಶರಣರು ಆಸ್ತಿಕರೂ ಅಲ್ಲ. ಬಸವಾದಿ ಶರಣರು ಯಾರು ಅಂದ್ರ ತಾವೇ ಆತ್ಮದಲ್ಲಿರುವಂತ ದೇವರನ್ನು ಎಚ್ಚರಗೊಳಿಸಿ ತಾವೇ ದೇವರು ಅಂತ ಸಿದ್ಧ ಮಾಡುವಂತ ಎಲ್ಲಾದ್ರೂ ಸಾಹಿತ್ಯ ಜಗತ್ತಿನಲ್ಲಿ ಇದ್ದರೆ ಅದು ಬಸವಾದಿ ಶರಣರ ಸಾಹಿತ್ಯ ಇದೆ. ಆಸ್ತಿಕರಂದ್ರ ಹೊರಗಿನ ದೇವರಿಗೆ ನಂಬುವಂತವ್ರು. ನಾಸ್ತಿಕರಂದ್ರ ದೇವರನ್ನೇ ಅಲ್ಲಗಳೆಯುವಂತವ್ರು. ನಾವು ದೇವರನ್ನು ಅಲ್ಲಗಳೆಯುವುದಿಲ್ಲ, ನಾವು ಹೊರಗಿನ ದೇವರು ಪೂಜೆ ಮಾಡುವಂತವ್ರು ಅಲ್ಲ. ನಾವು ಯಾರು ಅಂದ್ರ ಆತ್ಮದಲ್ಲಿದ್ದಂತ ದೇವರನ್ನೇ ನಾವು ಎಚ್ಚರಗೊಳಿಸ್ಕೊಂಡು ನಾವೇ ದೇವರಾಗುವಂತ ಯಾವುದಾದ್ರೂ ಸಾಹಿತ್ಯವನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದವರು ಯಾರಾದ್ರೂ ಇದ್ರೆ ಬಸವಾದಿ ಶರಣರು. ಇಂತಹ ಸಾಹಿತ್ಯವನ್ನು ಕೊಟ್ಟಿದ ಮೇಲೆ, ಇಂತಹ ವಿಚಾರಗಳು, ಸ್ವತಂತ್ರ ವಿಚಾರಗಳು ಕೊಟ್ಟಿದ ಮೇಲೆ ನಾವು ಯಾರ ಬಗ್ಗೆ ವಿಚಾರ ಮಾಡುವಂಥದ್ದಲ್ಲ. ನಮ್ಮ ಸಾಹಿತ್ಯವನ್ನು ನಾವು ಓದ್ಕೊಂಡು ನಾವೇ ಉದ್ಧಾರ ಆಗಿ ನಮ್ಮ ಒಂದು ವ್ಯಕ್ತಿತ್ವ, ನಮ್ಮ ಒಂದು ಜೀವನವನ್ನು ಆನಂದಮಯ ಜೀವನವಾಗಿ ಮಾಡಿಕೊಳ್ಳುವಂತ ಎಲ್ಲಾದ್ರೂ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾದರೆ ಇದು ನಮ್ದು ಸಾಹಿತ್ಯ. ನಾವು ಮಸ್ಜಿದ್ ಸಲುವಾಗಿ ಜಗಳ ಆಡೋರಲ್ಲ, ನಾವು ಮಂದಿರ್ ಸಲುವಾಗಿ ಜಗಳ ಆಡೋರಲ್ಲ, ನಾವು ಕಟ್ಟಡಗಳ ಬಗ್ಗೆ ಹೋಗಿ ಇದು ನಮ್ ನಮ್ದದ, ಇದು ನಿಮ್ದದ ಅಂತ ಹೇಳಿ ಜಗಳ ಆಡೋರಲ್ಲ. ನಾವು ಎಲ್ಲಿ ಜಗಳ ಆಡ್ಕೋತೀವಿ ಅಂದ್ರೆ ದೇವ್ರ ಜೊತೆ, ನಮ್ಮ ಆತ್ಮದಲ್ಲಿ ಇದ್ದಂತ ದೇವ್ರಿಗೆ ಕೇಳ್ಕೊತೀವಿ. ದೇವ್ರಿಗೆ ಏನ್ ಕೇಳ್ತಾರ ಬಸವಾದಿ ಶರಣರು ಗೊತ್ತಾ? ನಮ್ಗೆ ಸಂಪತ್ ಕೊಡು ಅಣ್ಣ, ನನ್ನ ಮಕ್ಕಳು ಹುಟ್ಸು, ನನಗೆ ವಿದ್ಯಾಭ್ಯಾಸ ಕೊಡು, ನನಗೆ ಯಾವ್ದಾದ್ರು ಉದ್ಯೋಗ ಕೊಡು ಅಂತ ಕೇಳಲ್ಲ. ಪೂಜಿಸಿ ಫಲವೇನಯ್ಯ ಅಂತ ಕೇಳ್ತಾರೆ. ನೀರಲ್ಲಿ ನೀರಾಗ್ಬೇಕು. ಪೂಜಿಸಿ ಫಲವೇನಯ್ಯ, ನನ್ನಲ್ಲಿ ಇದ್ದಂತ ಕ್ರೋಧ, ಸಿಟ್ಟು, ದೋಷ, ಅಹಂಕಾರ, ಮಾಯ ಆಗುವುದಿಲ್ಲ ನಿಮೇಲೆ, ನಿನಗ್ ಪೂಜಿಸಿ ಫಲವೇನಯ್ಯ ಅಂತ ಕೇಳ್ತಾರೆ. ನೋಡ್ರಿ ಎಂತದ, ನಮ್ಮ ಅವಗುಣಗಳು ಹೋಗ್ಬೇಕು. ನಾವು ಪೂಜಿಸಿದ್ಮೇಲ ನಮ್ಗ ಶುದ್ಧ ಗುಣಗಳು ಬರ್ಬೇಕು ಅಂತ ಬಸವಾದಿ ಶರಣರು ಯಾವ ರೀತಿ ವೈದಿಕರು ಹೇಳ್ತಾರ ನೋಡ್ರಿ, ನೀವು ಪೂಜಾ ಮಾಡ್ರಿ, ಆದ್ರ ಫಲನ ಕೇಳಕ್ ಹೋಗ್ಬೇಡ್ರಿ. ಆದ್ರೆ ನಾವು ಫಲನೂ ಕೇಳ್ತೀವಿ, ನಾವು ಪೂಜೆನೂ ಮಾಡ್ತೀವಿ. ನಮ್ ಫಲ ಯಾವುದು ಅಂದ್ರ ನಮ್ಮಲ್ಲಿದ್ದಂತ ಕ್ರೋಧ, ನಮ್ಮಲ್ಲಿದ್ದಂತ ಅಹಂಕಾರ, ನಮ್ಮಲ್ಲಿದ್ದಂತ ಅವಗುಣಗಳನ್ನು ದೂರ ಮಾಡ್ಲಿಕ್ಕೆ ನಾವು ಪೂಜೆ ಮಾಡ್ತೀವಿ. ಸಂಪತ್ತುಗಳನ್ನು ಕೊಡುವಂತ ಹೇಳಿ ನಾವು ಯಾರೂ ಪೂಜೆ ಮಾಡೋದಿಲ್ಲ. ಇದು ಕೊಟ್ಟಿದ್ ಯಾರು? ಬಸವಾದಿ ಶರಣರು. ಆದ್ದರಿಂದ ಇದು ವಿಶಿಷ್ಟ ಧರ್ಮದ ಅಂತ ಹೇಳಿ ನಮ್ಗೆ ಅನಿಸಿದ ಮೇಲೆ ಮಾತಾಜಿಯವರು, ಮಾತೆ ಮಹಾದೇವರು 1999ರಲ್ಲಿ ನಮ್ಗೆಲ್ಲರಿಗೂ ಕೂಡ್ಸ್ಕೊಂಡು ಹೇಳಿದ್ರು, ಶ್ರೀಕಾಂತ್ ಇದು ಧರ್ಮ ಲಿಂಗಾಯತ ಧರ್ಮ ಹೊಸ ಧರ್ಮ ಇದೆ, ಇದ್ರ ಸಲುವಾಗಿ ನಾವು ಹೋರಾಟ ಮಾಡೋಣ. ಹೋರಾಟ ಮಾಡಿ ನಾವೇನೀಗ ಸೆನ್ಸಸ್ ನಡೀತಾ ಇದೆ, ಜನಸಂಖ್ಯೆ ಇದು ಮಾಡ್ತಾ ಇದ್ದಾರೆ, ಅದರಲ್ಲಿ ನಮ್ಮ ಧರ್ಮವನ್ನು ಇನ್ಕ್ಲೂಡ್ ಮಾಡ್ಲಿಕ್ಕೆ ನಾವು ಸರ್ಕಾರಕ್ಕೆ ಮನವಿ ಕೊಡೋಣ. ಅದರಂತೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದೆವು. 2000ರಲ್ಲಿ ಜನಗಣತಿ ಪ್ರಾರಂಭ ಆಗಿತ್ತು. ಆವಾಗ ಮಾತಾಜಿಯವರ ನೇತೃತ್ವದಲ್ಲಿ ನಾವು ಇಲ್ಲೆಲ್ಲ ಸಮ್ಮೇಳನಗಳನ್ನು ಮಾಡಿದೀವಿ. ಕೇವಲ ಅವ್ರನ್ನು ಒಪ್ಕೊಂಡಿಲ್ಲ, ನನಗೆ ಸಾಹಿತ್ಯಗಳು ಬೇಕು ಅಂತ ಕೇಳಿದ್ವಿ. ಆ ಸಾಹಿತ್ಯಗಳನ್ನೆಲ್ಲ ಓದಿದ್ಮೇಲೆ ನನಗೂ ಅನಿಸ್ತು ಇದು ಸ್ವತಂತ್ರ ಧರ್ಮ ಇದೆ, ಇದಕ್ಕೆ ಒಬ್ಬರು ಧರ್ಮ ಸ್ಥಾಪಕರಿದ್ದಾರೆ. ಕೆಲವರು ಜನರು ಹೇಳ್ತಾರೆ ಒಬ್ಬನೇ ಧರ್ಮ ಸ್ಥಾಪಕರಿರ್ತಾರೆ. ಆದರೆ ಬಸವಣ್ಣನವರು ಆ ಒಂದು ವಿಚಾರಗಳ ಪ್ರಮುಖರಾಗಿದ್ರು, ಅದರ ಅಧ್ಯಕ್ಷರಾಗಿದ್ರು ವಿನಃ 770 ಗಣಾಂಗಗಳು ಕೂಡಿ ಯಾವುದಾದ್ರೂ ಧರ್ಮ ಸ್ಥಾಪನೆ ಮಾಡಿದ್ದಾರೆ. ಅದು ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮ ಯಾವ ರೀತಿ ಪಾರ್ಲಿಮೆಂಟ್ ದಲ್ಲಿ ಕಾನೂನು ಪಾಸ್ ಆಗ್ತಾವೋ, ಎಲ್ಲರೂ ಕೂಡ್ಕೊಂಡು ಮಾಡ್ತಾರೋ, ಅದೇ ತರಹ ಸ್ಥಾಪನೆ ಆಗಿದಂತ ಧರ್ಮ. ಆದ್ದರಿಂದ ಯಾರೋ ಒಬ್ಬರು ದೇವರು ಹೇಳಿದ್ದಾರೆ ಅಂತೇಳಿ ವಾಣಿಗಳನ್ನು ಜನರಿಗೆ ಹೇಳಿಸಿ ಅವರನ್ನು ಹುಚ್ಚನ್ನು ಮಾಡಿ ದೇವರ ವಾಣಿಗಳು ಅಂತೇಳಿ ನಂಬಿಸಿ, ವೇದಗಳು ದೇವರು ಹೇಳಿದ್ದೆ, ಕುರಾನ್ ದೇವರು ಹೇಳಿದ್ದೆ, ಬೈಬಲ್ ದೇವರು ಹೇಳಿದ್ದೆ, ಮತ್ತೆ ಇವೇನು ಆಗಮಗಳೆಲ್ಲ ಶಿವನ್ ಹೇಳಿದ್ದು, ಅದು ವೇದಗಳೆಲ್ಲ ವಿಷ್ಣು ಹೇಳಿದ್ದು, ಇಂಥವೆಲ್ಲ ಮಾತುಗಳು ಹೇಳಿ ಬಸವಾದಿ ಶರಣರು ಯಾರಿಗೂ ಮರಳು ಮಾಡಿಲ್ಲ. ಬಸವಾದಿ ಶರಣರು ಎಲ್ಲರೂ ಕೂಡ್ಕೊಂಡು ಯಾವ ವಿಚಾರಗಳು ಸಮಾಜಕ್ಕೆ ಉದ್ಧಾರಕ್ಕಾಗಿ ಆಗುತ್ತವೆ, ಸಮಾಜದ ಶಾಂತಿ ನೆಲೆಸಲು ಆಗುತ್ತದೆ, ಆ ವಿಚಾರಗಳನ್ನು ಪ್ರತಿಪಾದಿಸಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ 2000ರಲ್ಲಿ ನಾವೇನು ಹೋರಾಟ ಮಾಡಿದ್ದೀವಿ, ಆವಾಗೂ ಕೂಡ ನಾವು ಲಿಂಗಾಯತ ಸ್ವತಂತ್ರ ಧರ್ಮ ಇದೆ, ಇದಕ್ಕೆ ಮಾನ್ಯತೆ ಬೇಕು, ನಾವು ಲಿಂಗಾಯತರಂತೂ ನಾವು ಈ ಒಂದು ಸೆನ್ಸಸ್ ದಲ್ಲಿ ಬರೆಸಬೇಕು ಅಂತೇಳಿ ನಾವು ಬಹಳಷ್ಟು ಪ್ರಚಾರ ಮಾಡಿದೀವಿ. ಅದಕ್ಕೆ ಅವಾಗ ನಮ್ಮವರಲ್ಲಿ ಸ್ಪಷ್ಟತೆ ಇದ್ದಿಲ್ಲ.
ವೀರಶೈವ ಧರ್ಮ ಅಂತ ಹೇಳೋರೊಬ್ಬರು, ಲಿಂಗಾಯತ ಧರ್ಮ ಅಂತ ಹೇಳೋರೊಬ್ಬರು. ಹಿಂಗಾಗಿ ಅಸ್ಪಷ್ಟತೆ ಇತ್ತು. ವೀರಶೈವ ಮಹಾಸಭಾ ಲಿಂಗಾಯತ ಒಂದು ಶಬ್ದಕ್ಕೆ ವಿರೋಧ ಮಾಡ್ತಾ ಇತ್ತು. ಆದರೆ ಅವರೇ ಒಂದು ವೀರಶೈವ ಮಹಾಸಭಾದಲ್ಲಿ ವೀರಶೈವ ಧರ್ಮ ಸ್ಥಾಪಕರು ಯಾರು ಅಂತ ಹೇಳಿದ್ರೆ ಅವ್ರ ಬಯಲಾದಲ್ಲಿ ಬಸವಣ್ಣನವರು ಅಂತ ಹೇಳಿದ್ದಾರೆ. ಅವರು ಅದನ್ನು ಬಿಡುಗಡೆ ಮಾಡ್ಬೇಕು. ಈ ಒಂದು ಕಡೆ ನೀವು ತಮ್ಮ ಬಯಲಾದಲ್ಲಿ ವೀರಶೈವ ಧರ್ಮ ಸ್ಥಾಪಕ ಬಸವಣ್ಣ ಅಂತ ಹೇಳ್ತೀರಿ, ಈ ಕಡೆ ಬಂದು ಬಸವಣ್ಣ ನಮ್ ಶಿಷ್ಯ ಅಂತ ಹೇಳ್ತೀರಿ. ಯಾರು ನಂಬೇಕು? ಯಾರಿಗ್ ಮೂರ್ಖರು ಮಾಡಕ್ ಹೊಂಟ್ರಿ ನೀವು? ಇದನ್ನು ನಾವು ಬಹಳ ಪ್ರಬಲವಾಗಿ ಹೇಳ್ಬೇಕಾಗ್ತದೆ. ಅದೇ ಅವರೇ ಮುಂದಿನ ಎಚ್ಚರಗೊಂಡು 2011ರಲ್ಲಿ 13ರಲ್ಲಿ ವೀರಶೈವ ಮಹಾಸಭಾದವರು ವೀರಶೈವ ಧರ್ಮ ಸ್ವತಂತ್ರ ಧರ್ಮ, ಇದಕ್ ಮಾನ್ಯತೆ ಕೊಡ್ರಿ, ಇದಕ್ಕೆ ನಮ್ಗ ಸೆನ್ಸಸ್ ದಲ್ಲಿ ಸಪರೇಟ್ ಆಗಿ ಧರ್ಮ ಅಂತ ಬರೀರಿ ಅಂತ ಹೋರಾಟ ಮಾಡಿದ್ರು. ಆವಾಗ ಅಲ್ಲಿದ್ದಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ವೀರಶೈವ ಧರ್ಮ ಒಪ್ಪಲಿಕ್ಕೆ ಆಗಲ್ಲ ಅಂತ ಹೇಳಿ ನಮ್ಮ ಸಿಂಧಿಯವರು ಹೇಳಿದ್ರು. ಸುಶೀಲ್ ಕುಮಾರ್ ಶಿಂದೆ ಹೋಮ್ ಮಿನಿಸ್ಟರ್ ಇದ್ರು. ಆವಾಗ ಸ್ಪಷ್ಟವಾಗಿ ಹೇಳಿದ್ರು, ವೀರಶೈವ ಧರ್ಮ ಅಂದ್ರೆ ನಿಮಗೆ ಮಾನ್ಯತೆ ಸಿಗೋದಿಲ್ಲ. ನೀವು ಲಿಂಗಾಯತ್ ಅಂತ ಬನ್ರಿ, ಬಸವಣ್ಣವರೇ ಧರ್ಮಗುರು ಅಂತ ಹೇಳ್ಕೊಂಡ್ ಬನ್ರಿ, ವಚನ ಸಾಹಿತ್ಯವೇನೇ ನಿಮ್ಮ ಧರ್ಮ ಗ್ರಂಥ ಅಂತ ಹೇಳಿದ್ರಿ ಅಂದ್ರೆ ನಿಮಗೆ ನಾನು ಸಹಾಯ ಮಾಡುತ್ತೇನೆ. ಇವರೆಲ್ಲ ತಪ್ಪು ಹೇಳ್ತಾರೆ. ಅವ್ರು ಹೇಳಿದ್ ಈ ತರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವಾಗ ವೀರಶೈವ ಅಂತ ಹೇಳ್ತಿರೋ, ವೀರಶೈವ ಹೇಳಿದ್ಮೇಲೆ ಒಂದು ಶೈವದ ಒಂದು ಭಾಗ ಆಗ್ತದೆ. ಶೈವದ ಭಾಗ ಆಗಿದ್ಮೇಲೆ ಅದು ವೈದಿಕರ ಒಂದು ಆಚರಣೆಗಳು ಒಪ್ಕೊಂಡಿದಂತ ಧರ್ಮ ಆಗ್ತದೆ. ಆದ್ದರಿಂದ ನೀವು ಬೇರೆ ಧರ್ಮ ಅಲ್ಲ ಅಂತ ಹೇಳಿ ಅವರು ಇವ್ರಿಗೆ ರಿಜೆಕ್ಟ್ ಮಾಡ್ಬಿಟ್ರು. ಅದನ್ನೇ ಸುಳ್ಳು ಹೇಳ್ಕೊಂಡು ಇಲ್ಲಿ ತನಕ ಬರ್ತಾರೆ. ಆದರೆ ನಾವು ಮತ್ತೆ 2013ರಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಸಿದ್ದರಾಮಯ್ಯನವರು ನಾವೆಲ್ಲ ಒಂದೇ ಪಕ್ಷದಲ್ಲಿ ಇದ್ದಿದ್ದ ಸಲುವಾಗಿ ನಮಗ ಬಹಳ ಆತ್ಮೀಯರಾಗಿದ್ರು. ಅವ್ರ ಜೊತೆ ನಾವು ಬಹಳಷ್ಟು ಚರ್ಚೆ ಮಾಡ್ತಿದ್ವಿ. 1990ರಲ್ಲಿ ಅವರು ಸೋತ್ ಹೋಗಿದ್ದಾಗ ಎಲ್ಲ ಸೋತಿನವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾಗ ಬಸವಣ್ಣನವರ ಸಾಹಿತ್ಯ ಬಗ್ಗೆ ಅವ್ರು ಬಹಳಷ್ಟು ನಾವು ಜ್ಞಾನ ಕೊಟ್ಟಿದೆ, ಬಸವದ ಗ್ರಂಥಗಳನ್ನು ಕೊಟ್ಟಿದ್ವಿ. ಅವ್ರ ಮೊದ್ಲ ಲಿಂಗಾಯತರು ಬಹಳ ಬೆರಕಿರ್ತಾರಪ್ಪ, ನೀವು ಜಾತಿವಾದಿಗಳು ಅಂತ ಹೇಳ್ತಾ ಇದ್ರು. ನಾಂದ ಲಿಂಗಾಯತರ ಆಚರಣೆಗಳು ನೋಡ್ಕೊಂಡು ಹಂಗೆ ಹೇಳಕ್ ಹೋಗ್ಬೇಡ್ರಿ, ಲಿಂಗಾಯತ ಧರ್ಮದ ವಿಚಾರಗಳನ್ನು ಬಸವಾದಿ ಶರಣರು ಹೇಳಿದ್ರೆ ಅದನ್ನು ಓದ್ಕೊಂಡು ನೀವು ಹೇಳ್ರಿ ಅಂತ ಹೇಳಿ. ಏಕೆಂದ್ರೆ ಯಾವುದೇ ಧರ್ಮದವರು ತಮ್ಮ ಧರ್ಮ ಗ್ರಂಥಗಳಲ್ಲಿ ಏನ್ ಹೇಳಿದ್ದಾರೆ ಅದು ನಡ್ಕೊಳ್ಳಲ್ಲ. ಯಾರು ಇಸ್ಲಾಮರು ಕೂಡ ಆ ಕುರಾನ್ ಏನ್ ಹೇಳಿದೆ ಅದನ್ನು ನಡ್ಕೊಳ್ಳಲ್ಲ. ಬೈಬಲ್ದಲ್ಲಿ ಏನ್ ಹೇಳಿದೆ ಕ್ರಿಶ್ಚಿಯನ್ ನಡ್ಕೊಳ್ಳಲ್ಲ. ಅದೇ ಒಂದು ಇವರು ಉಪನಿಷತ್ತಲ್ಲಿ ಏನ್ ಹೇಳಿದೆ ಇವರು ಒಪ್ಕೋಬೇಕು, ವೈದಿಕರು ಅದು ಒಪ್ಕೊಂಡು ಹೇಳಿ, ಇಲ್ಲ ಯಾರು ನಡೆಯೋದಿಲ್ಲ. ಆದ್ದರಿಂದ ನೀವು ಲಿಂಗಾಯತ ನಡವಳಿಕೆ ನೋಡ್ಕೊಂಡು ನೀವು ಈ ವಿಚಾರವನ್ನು ಗಟ್ಟಿ ಮಾಡ್ಕೋಬೇಡ್ರಿ. ನೀವು ಬಸವಾದಿ ಶರಣರು ಹೇಳಿದ ವಚನ ಸಾಹಿತ್ಯವನ್ನು ಓದ್ರಿ ಅಂತೇಳಿ ನಾನು ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾಗ ಅವರು ಸಂಪೂರ್ಣ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ರು. ನಂತರ 2013ರಲ್ಲಿ ಸರ್ಕಾರದಲ್ಲಿ ಬಂದಾಗ ನಾವು ಸಿದ್ದರಾಮಯ್ಯನವ್ರ ಜೊತೆ ನಾವು ಮೀಟಿಂಗ್ ಕಂಡಕ್ಟ್ ಮಾಡಿದೆವು. ಅದು ಡಾಕ್ಟರ್ HC ಮಹಾದೇವಪ್ಪ ಅವರು ಆವಾಗ ಲೋಕೋಪಯೋಗಿ ಸಚಿವರಾಗಿದ್ರು. ಆವಾಗ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ಮೇಲೆ, ಹೌದಲ್ಲ ಶ್ರೀಕಾಂತ್, ಇದು ದಲಿತರ ಧರ್ಮ, ಇದು ಹಿಂದುಳಿದವರ ಧರ್ಮ, ಇದು ತುಳಿತ ಸಾಮಾಜಿಕ ನ್ಯಾಯಕ್ಕಾಗಿ ಹುಟ್ಟಿದಂತ ಧರ್ಮ ಅಂತ ಅವ್ರು ತಿಳ್ಕೊಂಡು ಆವಾಗ ಅವ್ರು ಏನ್ ಹೇಳಿದ್ರು, ನಮ್ದು ಧರ್ಮ ಇವರೆಲ್ಲ ಕದ್ಕೊಂಡು ಹೋಗ್ಯಾರ, ಅದಕ್ಕೆ ಬಹಳಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ. ಈ ಲಿಂಗ ನಮಗ್ ಕೊಟ್ಟಿದ್ದು ಬಸವಣ್ಣವರು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಕೊಟ್ಟಿದಂತ ಈ ಇಷ್ಟಲಿಂಗ ಸಮಾನತೆ ಕುರು ಅಂತ ಅವತ್ತು ಹೇಳಿದ್ರು. ಈ ಸಮಾನತೆ ಕುರು ನಾವೇ ಮರ್ತು ಹೋಗಿದ್ದೇವಲ್ಲ, ನಾವು ಯಾವುದೋ ಧರ್ಮದಕ್ಕ ನಮ್ಮವ್ರು ಒಪ್ಕೊಂಡಿದಾರ ನಾವು ಒಪ್ಕೊಂಡಿದ್ದೇವಲ್ಲ ಅಂತ ಹೇಳಿ ಮನನೊಂದು ಅವರು ನಮ್ಮ ಸಿದ್ದರಾಮಯ್ಯನವ್ರ ಜೊತೆ ನಂದು ಮಾತಾಜಿಯವರ ಸಭೆಯನ್ನು ಏರ್ಪಡಿಸ್ಕೊಟ್ಟಿದ್ರು. ಆವಾಗ ನಾವೆಲ್ಲರೂ ಮನವರಿಕೆ ಮಾಡ್ಕೊಟ್ಟಿದ್ವು. 2014ರಲ್ಲಿ ಮತ್ತೊಂದೇ ಸಲ ನಾವು ಇದು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಹೋರಾಟ ಮಾಡ್ಕೊಂಡಿದ್ದೇವೆ ಟೌನ್ ಹಾಲ್ ಹತ್ರ. ಆವಾಗ ಅವರು ಮಂತ್ರಿ ರಾಮಲಿಂಗಾರೆಡ್ಡಿ ಅವರಿಗೆ ಕಳಿಸಿದ್ರು. ನೋಡ್ರಿ, ಸರ್ಕಾರ ವತಿಯಿಂದಲೇ ಒಬ್ಬ ಸಚಿವರಿಗೆ 2014ರಲ್ಲಿ ನಮ್ಮನ್ನು ಭೇಟಿ ಮಾಡಿ ನಿಮ್ಮ ಕೆಲಸ ಮಾಡ್ಕೊಡ್ತೀವಿ ಅಂತ ಕಳಿಸಿದ್ರು. ಆವಾಗ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಮುಖ್ಯ ಕಾರ್ಯದರ್ಶಿಯಾದಂತ ಶಾಲಿನಿ ರಜನೀಶ್ ಅವರು IAS ಆಫೀಸರ್, ಇವತ್ತು ಮುಖ್ಯ ಕಾರ್ಯದರ್ಶಿ ಅದಾರ. ಆವಾಗ ಸಾಮಾಜಿಕ ಕಲ್ಯಾಣ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು. ಅವರು ಸ್ವತಃ ನಮ್ಮ ಟೌನ್ ಹಾಲಿಗೆ ಬಂದು, ಇದು ಮುಖ್ಯಮಂತ್ರಿಗಳು ಕಳಿಸಿದ್ದಾರೆ, ನಿಮ್ಮ ಲಿಂಗಾಯತ ಧರ್ಮವನ್ನು ನಾವು ಪರಿಗಣನೆಗೆ ತಗೋತಾ ಇದ್ದೀವಿ, ಅದ್ರ ಬಗ್ಗೆ ಅಧ್ಯಯನ ನಡೀತಾ ಇದೆ, ನಾವು ಇನ್ನು ಮುಂದೆ ಸರ್ಕಾರ ವತಿಯಿಂದ ಹೇಳ್ತಾ ಇದ್ದೀವಿ, ಇದಕ್ಕೆ ನಾವು ಮಾನ್ಯತೆ ಕೊಡ್ಲಕ್ಕೆ ಏನೇನು ಬೇಕೋ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಶಾಲಿನಿ ರಜನೀಶ್ ಅವರು 2014ರಲ್ಲಿ ಹೇಳಿದ್ರು. ಆ ನಂತರ ಮತ್ತೊಂದು ಸಭೆ ಮುಖ್ಯಮಂತ್ರಿ ಜೊತೆ ಆಗಿತ್ತು. ಆವಾಗ ಅವ್ರು ಹೇಳಿದ್ರು, ಶ್ರೀಕಾಂತ್ ನಾವು 100% ಒಪ್ಕೊಂಡಿದೀವಿ. ಮಾತಾಜಿಯವರಿಗೆ ಅವ್ರು ಹೇಳಿದ್ರು, ನೀವು ಹೇಳಿದ ಎಲ್ಲಾ ಮಾತುಗಳು ಒಪ್ಕೊಂಡಿದೀವಿ, ನಿಮ್ಮ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಇದೆ, ಇದು ವಿಭಿನ್ನವಾದ ಧರ್ಮ, ಸಮಾನತೆಯನ್ನು ಸಾರಿದ ಧರ್ಮ, ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಮಾನ್ಯತೆ ಕೊಡ್ಲಿಕ್ಕೆ ಏನೇನ್ ಮಾಡ್ಬೇಕು ಸರ್ಕಾರ ವತಿಯಿಂದ ನಾ ಮಾಡ್ತೀನಿ, ಆದರೆ ಹಿಂದೆ ಬೇಡ. ಯಾಕಂದ್ರೆ ನಾವು ಮುಖ್ಯಮಂತ್ರಿ ಆಗಿ 2 ವರ್ಷ ಆಯ್ತು. ಇಲ್ಲಿರುವಂತ ಎಲ್ಲಾ ಶಾಸಕರು, ನಮ್ಮಲ್ಲಿರುವಂತ ಸಂಪುಟ ಸಚಿವರು ಕೂಡ ಯಾರು ಲಿಂಗಾಯತರಂತ ನಂಗೆ ಕಾಣಿಸ್ತಾ ಇಲ್ಲ. ಅವರು ಜಾತಿ ಲಿಂಗಾಯತರಾಗಿದ್ದಾರೆ ವಿನಃ
ಧರ್ಮದ ಲಿಂಗಾಯತ್ರಿ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಮ್ಗೆ ಹೇಳಿದ್ರು. ಆದ್ದರಿಂದ ನಮ್ಗೆ ತೊಂದರೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ನನ್ನ ಕೊನೆಯ ದಿನಗಳಲ್ಲಿ ಈ ಧರ್ಮದ ಮಾನ್ಯತೆಯನ್ನು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಅವರು 2017ರವರೆಗೆ ನೀವು ಹೋರಾಟ ಮಾಡ್ಬೇಡ್ರಿ ಅಂತ ನಾವು ಹೇಳಿದ್ರು. ಆ ನಂತರ 2017ರಲ್ಲಿ ನಾವು ಅವರನ್ನು ಭೇಟಿಯಾಗಿದ್ದಾಗ ಈಗ ನೀವು ಪ್ರಾರಂಭ ಮಾಡ್ರಿ ಅಂತ ಹೇಳಿದ್ರು. ನಿಮ್ ಹೋರಾಟ ಪ್ರಾರಂಭ ಮಾಡ್ರಿ, ನನ್ನ ಕೊನೆ ದಿನಗಳು ಬಂದಿವೆ, ನಾ ಈ ಧರ್ಮಕ್ಕೆ ಮಾನ್ಯತೆಗಾಗಿ ಏನಾನು ಸರ್ಕಾರದ ಸಹಾಯ ಸಹಕಾರಗಳು ಮಾಡಬೇಕು ಅದೆಲ್ಲವನ್ನೂ ಮಾಡುತ್ತೇನೆ. ಅದು ನಾವು ಸರ್ಕಾರದ ಒಂದು ಅಧಿಕಾರಿಗಳು ಚರ್ಚೆ ಮಾಡಿ ಇದು ಮುಂದಿನ ಹೆಜ್ಜೆ ಇಡುತ್ತೇನೆ ಅಂತ ಹೇಳಿದ್ರು. ಅವಾಗೇ ಎತ್ತರಗೊಂಡಂತ ವೀರಶೈವ ಮಹಾಸಭಾದವರು ಕೂಡ ಬಸವಣ್ಣನವರಿಗೆ ಸಿದ್ದರಾಮಯ್ಯನವರಿಗೆ ಸನ್ಮಾನ ಮಾಡುವ ಮುಖಾಂತರ ತಮ್ಮ ಅರ್ಜಿಯನ್ನು ಕೊಟ್ಟಿದ್ರು. ಅದಕ್ಕಿಂತ ಮೊದಲೇ ನಮ್ಮ ಅರ್ಜಿ ಹೋಗಿತ್ತು ಲಿಂಗಾಯತ ಸ್ವತಂತ್ರ ಧರ್ಮ ಅಂತೇಳಿ. ಆವಾಗ ಸಿದ್ದರಾಮಯ್ಯನವರು 2 ಅರ್ಜಿಗಳು ತಗೊಂಡು ನೀವು ವೀರಶೈವ ಹೇಳ್ತಾ ಇದ್ರಿ, ಮಾತಾಜಿಯವರು ಲಿಂಗಾಯತ ಧರ್ಮ ಅಂತ ಹೇಳ್ತಾ ಇದ್ದಾರೆ, ನಾವು ಇದು ಎರಡನ್ನೂ ಪರಿಶೀಲನೆ ಮಾಡಿ ನಾ ಮುಂದಿನ ಕ್ರಮ ತಗೋತೀನಿ ಅಂತ ಹೇಳ್ಬಿಟ್ರು. ಆವಾಗ ನಾವು ಬೀದರ್ದಲ್ಲಿ ಬಹಳ ದೊಡ್ಡ ರ್ಯಾಲಿ ಮಾಡಿದೆವು. ಆ ರ್ಯಾಲಿಯಲ್ಲಿ ಲಕ್ಷ ಜನರು ಬಂದು ಸೇರ್ಕೊಂಡ್ರು. ಅವಾಗ ಇಡೀ ಭಾರತ, ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಬೆರಗೊಂಡಿತ್ತು. ಇಷ್ಟು ಜನ, ಲಕ್ಷ ಜನ ಬಂದು ಹೊರಗಡೆ ಬಂದು ನಾವು ಲಿಂಗಾಯತ ಧರ್ಮದವರು, ನಾವು ಹಿಂದೂ ಅಲ್ಲ ಅಂತೇಳಿ ಯಾವಾಗ ಹೇಳ್ತಾ ಇದ್ದಾರೆ ಅಂತ. ಇಂತಹ ಹೋರಾಟ ಭಾರತ ದೇಶದಲ್ಲಿ ಆಗಿಲ್ಲ. ಇದು ಬೀದರ್, ಕರ್ನಾಟಕ ಬೀದರ್ಲಿ ಹೆಂಗಾಯ್ತು ಅಂತ ಹೇಳಿ ದಿಲ್ಲಿಯಿಂದ ಬಹಳಷ್ಟು ಈ ನ್ಯೂಸ್ ಚಾನೆಲ್ಗಳು ಇಲ್ಲಿ ಬಂದಿದ್ದು. ಈಗ ನೀವು ಹೇಳ್ತೀರಿ ABP ನ್ಯೂಸ್ ಆಗ್ಲಿ, ಜಿ ನ್ಯೂಸ್ ಆಗ್ಲಿ, ನ್ಯೂಸ್ 18 ಆಗ್ಲಿ, ಬಹಳಷ್ಟು ನ್ಯೂಸ್ ಚಾನೆಲ್ಗಳು ನನ್ನ ಮನೆಗೆ ಬಂದು ಈ ರೀತಿ ಏಕ್ದಮ್ ನೀವು ಹಿಂದೂ ಧರ್ಮದ ವಿರುದ್ಧ ಹೊರಗೆ ಬಂದ್ರಲ್ಲ, ಹಿಂದೂ ಧರ್ಮ ನಾವು ಅಲ್ಲ, ನಾವು ಸ್ವತಂತ್ರ ಧರ್ಮದವರು ಲಿಂಗಾಯತರು ಅಂತ ಹೇಳಿದ್ರಲ್ಲ, ಇದಕ್ಕೆ ಪ್ರೇರಣೆ ಏನು ಅಂತ ಕೇಳಿದ್ರು. ನಾನು ಹೇಳಿದ್ದೆ ಅವರಿಗೆ, ನೀವು ಇವಾಗ ಆಶ್ಚರ್ಯ ಆಗ್ತಾ ಇರಬಹುದು ನಾವು ಹಿಂದೂ ಇಲ್ಲ ಅಥವಾ ವೈದಿಕರಿಲ್ಲ ಅಂತ ಹೇಳಿ. ನಮ್ಮ ಬಸವಾದಿ ಶರಣರು, ನಮ್ಮ ಹಿರಿಯರು 2012ರಲ್ಲೇ ಈ ಮಾತನ್ನು ಹೇಳಿದ್ದಾರೆ. ಇದು ವಿಭಿನ್ನವಾದ ಧರ್ಮ ಲಿಂಗಾಯತ ಧರ್ಮ ಅಂತೇಳಿ. ಅದಕ್ಕೆಲ್ಲ ಪುರಾವೆಗಳಿವೆ, ಅದಕ್ಕೆಲ್ಲ ಸಾಹಿತ್ಯ ಇದೆ. ಸಾಹಿತ್ಯದ ಗುಬ್ಬಿಕಾಗಿ ಕಥೆಗಳಲ್ಲ, ಸ್ವತಃ ಚರ್ಚೆ ಮಾಡಿ ಸ್ವತಃ ವಚನಗಳನ್ನು ಬರೆದು ಯಾವ ರೀತಿಯನ್ನು ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತೇಳಿ ಅಂದಿನ ಪಾರ್ಲಿಮೆಂಟ್ ಮಾದರಿಯಲ್ಲಿ ಚರ್ಚೆಗಳನ್ನು ಮಾಡಿ ನಮಗೆ ಸಾಹಿತ್ಯವನ್ನು ಕೊಟ್ಟು ಹೋಗಿದ್ದಾರೆ. ನಾವು ಸ್ವತಂತ್ರರಾಗಿದ್ದೀವಿ. ನಾವು ಯಾವುದೇ ಹಿಂದೂ ಧರ್ಮದ, ವೈದಿಕ ಧರ್ಮದ ಅಥವಾ ಸನಾತನ ಧರ್ಮದವರಲ್ಲ. ಈಗಾಗಲೇ ನೀವು ಪೇಜಾವರ ಶ್ರೀಗಳು ಹೇಳಿದ ಮಾತನ್ನು ಕೇಳಿರ್ಬೋದು. ಅವರು ರಂಗಣ್ಣನವ್ರಿಗೆ ಹೇಳ್ತಾರೆ, ಪಬ್ಲಿಕ್ ಟಿವಿ ರಂಗಣ್ಣವ್ರಿಗೆ ಹೇಳ್ತಾರ, ನಾವು ಹಿಂದೂಗಳು ಅಲ್ವೇ ಅಂತ ಹೇಳಿ ರಂಗಣ್ಣವ್ರು ಕೇಳ್ತಾರೆ. ಇಲ್ಲ, ಅವ್ರು ಹಿಂದೂಗಳಲ್ಲ, ನಾವು ಸನಾತನಿಗಳು, ನಾವು ಸನಾತನ ಧರ್ಮದವರು. ಹಿಂದೂ ಧರ್ಮ ಇವಾಗ ಬಂದಿದ್ದು, ನಾವು ಸನಾತನ ಧರ್ಮ ಈ ಒಂದು ಬ್ರಹ್ಮಾಂಡ ಹುಟ್ಟಿದಾಗಿನಿಂದ ಇದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣರು ಯಾವ ರೀತಿ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾರೆ ನೋಡ್ರಿ. ಹಿಂದೂ ಧರ್ಮದ ಪ್ರತಿಪಾದಕರು ಅಂತ ಹೇಳುವಂತ ಬ್ರಾಹ್ಮಣರ ಗುರು, ಒಬ್ಬ ಶ್ರೇಷ್ಠ ಗುರುನೇ ಹೇಳ್ತಾರ, ನಾವು ಹಿಂದೂಗಳಲ್ಲ, ನಾವು ಸನಾತನಿಗಳು, ನಾವು ಈ ಬ್ರಹ್ಮಾಂಡ ಹುಟ್ಟಿದಾಗೆ ಹುಟ್ಟಿನವರು, ಹಿಂದೂ ಧರ್ಮ ನಂತರ ಬಂದಿದ್ದು ಅಂತ ಹೇಳ್ತಾರೆ. ಅವ್ರು ಹೇಳಿದ ಮಾತು ಯಾರು ಟೀಕೆ ಮಾಡಲ್ಲ. ಆದರೆ ಹಿಂದೂ ಧರ್ಮ ನಂತರ ಬಂದಿದ್ದು ನಾವ್ ಹೇಳಿದ್ರೆ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ. ಯಾವಾಗ ಜೈನ ಧರ್ಮಕ್ಕೆ ಸ್ವತಂತ್ರ ಧರ್ಮ ಅಂತೇಳಿ 2014ರಲ್ಲಿ ಸಿಕ್ತು, ಬೌದ್ಧ ಧರ್ಮಕ್ಕೆ 1992ರಲ್ಲಿ ಸಿಕ್ತು, ಸಿಖ್ ಧರ್ಮಕ್ಕೆ ನಂತರವೇ ಸಿಕ್ಕಿತ್ತು. ಅವರಿಗೆ ಸ್ವತಂತ್ರ ಧರ್ಮ ಮಾನ್ಯತೆ ಸಿಕ್ಕಿನಾಗ ಯಾರೂ ವಿರೋಧ ಮಾಡಿಲ್ಲ. ಏಕೆ ಹೇಳ್ರಿ? ಏಕೆಂದ್ರೆ ನನಗ ಏನ್ ಗೊತ್ತಾಗಿದ್ದ ವಿಷಯ ಏನಂದ್ರೆ, ಈ ಧರ್ಮಗಳು ನೇರವಾಗಿ ವೈದಿಕರನ್ನು ಟೀಕೆ ಟಿಪ್ಪಣಿಗೆ ಒಳಗೊಡಿಸಲಿಲ್ಲ, ಪುರೋಹಿತ ಶಾಹಿಗಳಿಗೆ ವಿರೋಧ ಮಾಡಲಿಲ್ಲ, ಅವರ ಒಂದು ಸಿದ್ಧಾಂತಗಳು ಪ್ರತಿಪಾದನೆ ಮಾಡಿದ್ದಾರೆ ವಿನಃ ಇವ್ದು ಯಾವುದನ್ನು ಅಲ್ಲಗಳಿದಿಲ್ಲ. ಬುದ್ಧರಂತೂ ಹೇಳ್ತಾರೆ ದೇವರು ಇದ್ದಾನೋ ಇಲ್ಲೋ, ಅವ್ರಿಗೆ ಸಂಶಯನೇ ಇದೆ. ದೇವ್ರು ಇದ್ದಾರ ಅಂತ ಹೇಳಿದ್ರು ಅಥವಾ ಇಲ್ಲಾರ ಅಂತ ಹೇಳ್ಬೇಕಲ್ಲ. ಜೈನರು ಏನ್ ಹೇಳ್ತಾರೆ, ದೇವ್ರು ಇಲ್ಲಾರ ಅಂತ ಹೇಳ್ಬಿಟ್ರು. ಓಕೆ, ಇಂಥ ಒಂದು ಪ್ರತಿಪಾದನೆ ಮಾಡಿದವರು ವಿರೋಧ ಮಾಡ್ಲಿಲ್ಲ. ಯಾವಾಗ ಪುರೋಹಿತ ಶಾಹಿಗಳ ಕೆಳಗೆ ಬೆಂಕಿ ಇಟ್ರು ಬಸವಾದಿ ಶರಣರು, ಆವಾಗ ಅವ್ರು ಎಚ್ಚರಗೊಂಡ್ರು. ಬಸವಣ್ಣನಾದಿ ಶರಣರ ಈ ನೀತಿ ನಿಯಮಗಳು ಹೊರಗೆ ಬಂದರ ಸಂಪೂರ್ಣ ಸಮಾಜ ಸಮಾನತೆಗೊಳ್ಳುತ್ತದೆ. ಆವಾಗ ನಮಗ್ ಯಾರು ಕಾಲ್ ಬೀಳೋದಿಲ್ಲ, ನಮ್ಮನ್ನು ಶ್ರೇಷ್ಠ ಅನ್ನೋದಿಲ್ಲ ಅಂತ ಹೇಳಿ ಜ್ಞಾನ ಅವ್ರಿಗೆ ಬಂದ ಮೇಲೆ ಅವ್ರಿಗೆ ಕುಂತುಳಕ್ಕೂ ಆಗಲ್ಲ. ಯಾಕಂದ್ರೆ ಭಕ್ತರು ಅವ್ರಿಗೆ ದುಡ್ಡು ಕೊಟ್ರೆ ಅವ್ರ ಜೀವನ ಸಾಗುತ್ತದೆ. ಇಂಥ ಒಂದು ವಿಚಾರಗಳು ಇಟ್ಕೊಂಡು ಬಸವಾದಿ ಶರಣರು ವಿರೋಧ ಮಾಡಿದ್ರು. ಈಗ ಕೂಡ 2018ರಲ್ಲೂ ಕೂಡ ಯಾವಾಗ ನಮ್ಮ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ಸಭೆಯಲ್ಲಿ ಇದನ್ನು ಪಾರಿತ ಮಾಡ್ತಾ ಇದ್ದಾಗ ನಮ್ಮವರೇ ಇದಕ್ಕೆ ವಿರುದ್ಧ ಮಾಡಿದ್ರು. ಮೊನ್ನೆ ಕೂಡ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೆ ನಾನು, ನಮ್ಮವರೇ ಮೊದಲು ವಿರುದ್ಧ ಮಾಡಿದ್ದು, ಬಿಜೆಪಿ ಮಾಡಿಲ್ಲ. ವೀರಶೈವ ಮಹಾಸಭಾದವರೇ ಹೇಳಿದ್ದು, ಶಾಮನೂರ್ ಶಿವಶಂಕರಪ್ಪ ಹೇಳಿದ್ರು, ಸಿದ್ದರಾಮಯ್ಯ ಕೆಟ್ಟ ಮನುಷ್ಯ, ಅವ ನಮ್ ಧರ್ಮ ಹೊಡಿತಾ ಇದ್ದಾನೆ. ಯಾವ ಧರ್ಮ ಹೊಡಿದಪ್ಪ? ನಿಮ್ಗೆ ಜ್ಞಾನ ಇಲ್ಲ ಅಂದ್ರೆ ಮಾತೆ ಕೇಳ್ಬೇಕು. ಯಾರೋ ಹೇಳಿದ ಮಾತನ್ನು ಶಾಮನೂರ್ ಶಿವಶಂಕರಪ್ಪ ಅವರು ಪರವಾಗಿ ಮಾತಾಡ್ಲಿಕ್ಕೆ ಹಚ್ಚಿ ಧರ್ಮವನ್ನು ಒಡೆದಿದ್ದಾರೆ ಅಂತ ಹೇಳಿದ್ರು. ಯಾವ ಧರ್ಮ ಹೊಡೆದ್ರು? ಅದಕ್ಕೆ ಜ್ಞಾನ ಇದೆಯಾ? ಲಿಂಗಾಯತ ವೀರಶೈವ ಒಂದೇ ಹೆಂಗಾಗ್ತದೆ? ವೀರಶೈವರು ಎಲ್ಲರೂ, ಕಾಳಾಮುಖರು, ವೀರಶೈವರು, ಚಾರ್ವಕರು ಎಲ್ಲರೂ ಕೂಡ ಬಸವಣ್ಣನ ಸಮಯದಲ್ಲಿ
ಒಂದು ವಚನದಲ್ಲೇ ಬರುತ್ತೆ, ಈಗ ಸಮಯ ಇಲ್ಲ, ವಚನ ಹೇಳ್ತೀನಿ. ಚಾರ್ವಾಕರು, ಬೌದ್ಧರು, ಜೈನರು, ಬ್ರಾಹ್ಮಣರು ಇವರೆಲ್ಲ ಲಿಂಗಾಯತರಾದ್ರು 12ನೇ ಶತಮಾನದಲ್ಲಿ ವಚನದಲ್ಲಿ ಬಂದಿದೆ. ವಚನದಲ್ಲಿ ಧರ್ಮ ಸ್ವೀಕಾರ ಮಾಡಿದ್ರು ಅಂತ ಹೇಳಿದಾರೆ. ಯಾವಾಗ ಶೈವರು, ಚಾರ್ವಾಕರು ಮತ್ತು ಕಾಲಿಪಾಕರು ಇವರೆಲ್ಲರೂ ಬೌದ್ಧರು, ಜೈನರು ಲಿಂಗಾಯತರಾಗಿದ್ನ ಅಂದ ಮೇಲೆ ವೀರಶೈವ ಲಿಂಗಾಯತ ಹೆಂಗ್ ಒಂದಾಗ್ತದ? ವೀರಶೈವರೆಲ್ಲರೂ ಕೂಡ ಲಿಂಗಾಯತರಾದ್ರು. ಇವತ್ತು ವೀರಶೈವರೇ ಇಲ್ಲ. ನಾವು ಪಟ್ಟಣವರು ಅದೇ ಹೇಳ್ತೇವೆ, ವೀರಶೈವರ ಹರ ನಿಮ್ಮೆಲ್ಲ, ನಮ್ದು ಅವ್ರದ್ದು ಒಂದೇ ಇತ್ತು ಅಂತ ಹೇಳಿ ಬರ್ತದ. ವೀರಶೈವರೇ ಇಲ್ಲ. ಯಾರೋ ಈಗ ಏನ್ ಜಗತ್ಗಳು ಮಾಡ್ತಾರೆ, ಮಾತಾಡ್ತಾ ಇರೋದು ನೋಡಿದ್ರ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳಿಕ್ ಅಷ್ಟೇ ಹೋರಾಟ ಮಾಡ್ತಾ ಇದ್ದಾರೆ ವಿನಃ ವೀರಶೈವರು ಈ ಸಮಾಜದಲ್ಲಿಯೇ ಇಲ್ಲ. ಅವರೆಲ್ಲರೂ ಬಸವ ಭಕ್ತರೇ. ಜಂಗಮರು ಕೂಡ ಬಸವಣ್ಣನ ಭಕ್ತರೇ. ಜಂಗಮ ಅನ್ನೋ ಶಬ್ದ ಹುಟ್ಟಿದ್ದೇ ಬಸವಣ್ಣನ ಕಾಲದಲ್ಲಿ. ಆ ಜಂಗಮ ಶಬ್ದ ಮೊದಲು ಬಂದ್ರು ಕೂಡ ಅದರ ಅರ್ಥ ಬೇರೆ ಇರ್ತಿತ್ತು. ಯಾರು ಧರ್ಮ ಪ್ರಚಾರಕರಿದ್ದಾರೋ 1,96,000 ಜಂಗಮರನ್ನು ತಯಾರು ಮಾಡಿದ್ರಿ ಅಂತ ಹೇಳಿ ನಮ್ಮ ಅಕ್ಕ ನಾಗಮ್ಮವ್ರು ಹೇಳ್ತಾರೆ, ನಮ್ಮ ಗಂಗಾಂಬಿಕೆಯವ್ರು ಹೇಳ್ತಾರೆ. ಅವ್ರ ವಚನಗಳಲ್ಲೇ ಬರ್ತದೆ. 1,96,000 ಜಂಗಮರನ್ನು ತಯಾರು ಮಾಡಿ ಧರ್ಮ ಪ್ರಚಾರಕ್ಕೆ ಇಲ್ಲಿ ಇಡೀ ಭಾರತ ದೇಶ ತುಂಬಾ ಬಸವಾದಿ ಶರಣ ಕಳಿಸ್ತಾರ. ಆವಾಗ ದುರದೃಷ್ಟವಶವಾಗಿ ಕಲ್ಯಾಣ ಕ್ರಾಂತಿ ಆಗಿದ್ಮೇಲೆ ಆ ಜಂಗಮನ ಪ್ರಚಾರಕ್ಕೆ ಹೋಗಿದ್ರು. ಆ ಜಂಗಮರು ವಾಪಸ್ ಬರ್ಲಿಲ್ಲ. ಅಲ್ಲಿ ಭಾರತ ದೇಶ ತುಂಬಾ ನಿಮ್ಗೆ ಜಂಗಮರು ಸಿಗ್ಬೋದು. ಅವ್ರು ಯಾರ್ದಾರು ಜಂಗಮರ ಅಂದ್ರೆ ಬಸವಣ್ಣನವರ ಜಂಗಮರು. ಬಸವಣ್ಣನವರೇ ತಯಾರು ಮಾಡಿದಂತ ಜಂಗಮರೇ ಇಂದು ಜಾತಿ ಜಂಗಮರಾಗಿದ್ದಾರೆ. ಆ ಜಂಗಮರನ್ನು ದುರುಪಯೋಗ ಮಾಡಿಕೊಂಡು ಈ ಒಂದು ಜಗತ್ತಿನೊಳಗೂ ತಮ್ಮ ವೈಭವವನ್ನು ಮೆರೆಸ್ಕೊಳ್ತಾ ಇದ್ದಾರೆ. ಅವ್ರದ್ದು ಹೆಗಲ್ ಮೇಲೆ ಕೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ವೀರಶೈವರ ವಿರೋಧಿಗಳಲ್ಲ, ಜಂಗಮರ ವಿರೋಧಿಗಳಲ್ಲ, ಯಾವ ಧರ್ಮದ ವಿರೋಧಿಗಳಲ್ಲ. ಯಾಕಂದ್ರೆ ವಿರೋಧಿ ಯಾವಾಗ ಬರ್ತದ ಅಂದ್ರ ಅವ್ರದ್ದು ನಮ್ದು ಒಂದು ವಿಚಾರಗಳಲ್ಲಿ ಸಾಮ್ಯತೆ ಇತ್ತು, ಕೆಲವೊಂದು ವಿಚಾರಗಳ ಭಿನ್ನತೆ ಇದ್ದಂದ್ರೆ ಬರ್ತದ. ಆದ್ರೆ ನಮ್ಮಲ್ಲಿ ಆ ವಿಚಾರಗಳ ಸಾಮ್ಯತೆನೇ ಇಲ್ಲ. ನಾವು ಸ್ವತಂತ್ರರಾಗಿದ್ದೀವಿ. ಆದ್ದರಿಂದ ನಮ್ಮ ಲಿಂಗಾಯತ ಧರ್ಮದ ಪ್ರತಿಪಾದಕರು ನಾವು. ಆದ್ದರಿಂದ ಯಾವಾಗ 2017-18ರಲ್ಲಿ ನಮ್ಮ ಧರ್ಮಕ್ಕೆ ಮಾನ್ಯತೆ ಸಿಗ್ಲಿಲ್ಲ, ಅಲ್ಲಿನಂತ ಮನುವಾದಿ ಧರ್ಮ ನಮ್ಮ ಧರ್ಮವನ್ನು ತಿರಸ್ಕಾರ ಮಾಡಿತ್ತು. ಆದರೆ ಅವರು ಈ ಜನರಲ್ಲಿ ಏನು ಜ್ಞಾನ ಮೂಡುವಂತ ಒಂದು ಪ್ರಚಾರ ಆಗೋಯ್ತು, ಒಂದು ದೊಡ್ಡ ಕ್ರಾಂತಿ ಮತ್ತೆ 2017-18ರಲ್ಲಿ ಆಯ್ತು. ಅದನ್ನು ಮುಚ್ಲಿಕ್ಕೆ ಈ ವೈದಿಕರಿಗೆ ಸಾಧ್ಯ ಆಗಿಲ್ಲ. ಇವತ್ತು ಎಲ್ಲಾ ಜನರು ಲಿಂಗಾಯತ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ, ಲಿಂಗಾಯತ ಧರ್ಮ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಬಗ್ಗೆ ಕೂಡ ಲಿಂಗಾಯತ ಧರ್ಮದ ಬಸವ ತತ್ವ ಸಿದ್ಧಾಂತಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಈ ಸಮಾಜ ಮತ್ತೊಂದು ಸಲ್ವ ಎದ್ದು ನಿಂತಿದೆ. 12ನೇ ಶತಮಾನದ ಏನು ವಿಚಾರಗಳಿದ್ದು 21ನೇ ಶತಮಾನದಲ್ಲಿ ಮತ್ತೊಮ್ಮೆ ಬೆಳಕಿಗೆ ಬಂದು ಲಿಂಗಾಯತ ಧರ್ಮವನ್ನು ಪುನರುತ್ಥಾನ ಮಾಡ್ತಾ ಇದ್ದಾರೆ. ಈ ವಿಚಾರಗಳು ಇಡೀ ಜಗತ್ತಿಗೆ ಹರಡುತ್ತಾ ಇದ್ದೀವಿ. ಆದ್ದರಿಂದ ಇದು ಬಹಳ ಪರ್ವಕಾಲ. ಇದು ನಮ್ಮ ಯುವಕರಿಗೆ ತನ ಮುಟ್ಟಿಸ್ಬೇಕು ಅಂತ ಕಾರ್ಯ ನಾವು ಮಾಡ್ಬೇಕಾಗ್ತದ. ಆವಾಗ ಈ ಲಿಂಗಾಯತ ಧರ್ಮ ಸರ್ಕಾರ ಮಾನ್ಯತೆ ಕೊಡ್ಲಿ ಬಿಡ್ಲಿ, ಆದರೆ ನಾವೆಲ್ಲರೂ ಲಿಂಗಾಯತ ಧರ್ಮದವರು ಅಂತ ಹೇಳಕ್ ನಾನು ಬಯಸ್ತೀನಿ. ನಾವೆಲ್ಲರೂ ಮತ್ತೊಂದ್ಸಲ ಈ ಕ್ರಾಂತಿಯನ್ನು ಮಾಡೋಣ ಅಂತ ಹೇಳಿ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಜಕ್ಕೂ ಒಂದು ಅದ್ಭುತವಾದಂತ ಉಪನ್ಯಾಸವನ್ನ, ಬಹಳ ದೊಡ್ಡ ವಿಷಯವನ್ನ ಇಟ್ಕೊಂಡು ಇಲ್ಲಿ ನಮ್ಮ ಜೊತೆಗೆ ಎಲ್ಲ ವಿಚಾರಗಳನ್ನ, ತಾತ್ವಿಕ, ಸೈದ್ಧಾಂತಿಕ, ಹೋರಾಟದ ರೂಪುರೇಷೆಗಳು, ಪ್ರಚಲಿತ ವಿದ್ಯಮಾನಗಳು, ನಾನು ಅವರು ಈ ಚಳುವಳಿಯನ್ನು ಕಳೆದ 15 ವರ್ಷಗಳಿಂದ ನೋಡ್ತಾ ಬಂದಿದ್ವಿ ನಾವು ನಿರಂತರವಾಗಿ. ಎಲ್ಲಿ ದಾರಿ ತಪ್ಪಿದೀವಿ ಅಂತಕ್ಕಂಥ ಆರಂಭದ ಹಂತದೊಳಗೆ ಕೆಲವು ಸಲ ನಾವು ಅವರು ಪ್ರತಿರೋಧ ಅಂದ್ರೆ ವೈಚಾರಿಕ ಭಿನ್ನತೆಯಿಂದ ನಾವು ಯಾಕಪ್ಪ ಇವ್ರು ಹಿಂಗ ಅಂತಾರ ಅಂತಕ್ಕಂಥ ಒಂದು ಸಂದರ್ಭದೊಳಗ ಕಾದ. ಬಟ್ ಇತ್ತೀಚೆಗೆ ನಮ್ಮ ಬೆಲ್ದಾಳ್ ಶರಣರು ಮತ್ತು ನಾವು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶ್ರೀಕಾಂತ್ ಸ್ವಾಮಿ ಅವರು ಬಹಳಷ್ಟು ವಿಚಾರಗಳನ್ನ ದಿನನಿತ್ಯ ಬಹುಶಃ ರಾತ್ರಿ 10:30, 11, 12, 1 ಗಂಟೆಗೆ ವಿಚಾರ ಮಾಡಿದಾಗ ಬಹುಶಃ ನಮ್ಮ ವೈಚಾರಿಕ ನಿಲುವು, ತತ್ವ, ಸಿದ್ಧಾಂತ ಪ್ರತಿಪಾದನೆ ಜೊತೆಗೆ ಕೇಳತಕ್ಕಂಥ ನಮ್ಮ ಸಂವಿಧಾನಾತ್ಮಕ ಹಕ್ಕನ್ನು ಕೇಳತಕ್ಕಂಥ ಪದ್ಧತಿಯೊಳಗೆ ನಾವು ಎಡಿದೀವಿ. ವಿ ಹ್ಯಾವ್ ಫೇಲ್ಡ್ ಇನ್ ಆಸ್ಕಿಂಗ್ ಅವರ್ ಡಿಮಾಂಡ್ಸ್ ಅಂಡ್ ರೈಟ್ಸ್. ನಮ್ಮ ಹಕ್ಕುಗಳನ್ನು ಸರಿಯಾಗಿ ಪ್ರತಿಪಾದನೆ ಮಾಡ್ತಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಹಲವು ಕಾರಣಗಳು, ರಾಜಕೀಯ, ಈ ಮಠೀಯ ಪರಂಪರೆ ಆಗಲಿ, ಅಥವಾ ಇನ್ನೂ ಸ್ಪಷ್ಟವತೆ ಇರದೇ ಇರದಂಥ ಬಹುಸಂಖ್ಯಾತರು. ಅವ್ರು ಹೇಳ್ದಂಗೆ ಲಿಂಗಾಯತರಿಗೆ ವೀರಶೈವರಾಗಲಿ, ಹಿಂದೂಗಳಾಗಲಿ, ಸನಾತನಗಳಾಗಲಿ ವಿರೋಧಿಗಳಲ್ಲ. ಲಿಂಗಾಯತ ಧರ್ಮ ಮಾನ್ಯತೆಗೆ ಅಜ್ಞಾನಿಗಳು, ಸ್ವಾರ್ಥಿಗಳು, ರಾಜಕಾರಣಿಗಳು, ಮಠಾಧೀಶರು, ಲಿಂಗಾಯತ ಧರ್ಮವನ್ನು ತಿಳಿದುಕೊಳ್ಳಲಾರದಂಥ ಜಾತೀಯ ಲಿಂಗಾಯತರು ಅಥವಾ ಧಾರ್ಮಿಕ ಲಿಂಗಾಯತರೇ ವಿರೋಧಿಗಳು ಅಂತಕ್ಕಂಥದ್ದು. ಬಹಳ ಹಲವಾರು ವಚನಗಳನ್ನ ಕೊಟ್ಟು ಮಾಡಿದ್ರಿ. ನಿಮಗೆ ಅನಂತ ಶರಣಾರ್ಥಿಗಳು.
ನಾನೀಗ ಆರಂಭದಲ್ಲಿ ಡಾಕ್ಟರ್ ಶರಣಮ್ಮ ಗೋರೆವಾಳ ಅವರು ತಮ್ಮ ತಂದೆ ತಾಯಿಯವರ ಹೆಸರಿನೊಳಗೆ ದತ್ತಿ ಇಟ್ಟಿದ್ದಾರೆ, ತಂದೆಯವರ ಹೆಸರಿನಲ್ಲಿ. ಅದಕ್ಕೆ ಅವರು ತಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಅವ್ರನ್ನ ಕೇಳ್ತೀನಿ. ಡಾಕ್ಟರ್ ಶರಣಮ್ಮ ಗೋರೆವಾಳ್. ಗೋರೆವಾಳ್ ಮೇಡಮ್ ಇದ್ರೆ ಹಾ ಸರ್ ಒಂದ್ ನಿಮಿಷ. ಮಾತಾಡಿ. ಎಲ್ಲರಿಗೂ ಶರಣಾರ್ಥಿ. ಇದುವರೆಗೆ ಲಿಂಗವನ್ನ ಆಯತ ಮಾಡಿಕೊಂಡು ಬೆಳೆದು ಬಂದಂತಹ ಲಿಂಗಾಯತ ಧರ್ಮದ ಮಾನ್ಯತೆಗೆ ಪರ್ವಕಾಲ ಅನ್ನುವಂತ ವಿಷಯದ ಬಗ್ಗೆ ಶರಣರಾದ ಶ್ರೀಕಾಂತ್ ಸ್ವಾಮಿ ಅವರು ತುಂಬಾ ಅದ್ಭುತವಾಗಿ ತಮ್ಮ ಮಾತುಗಳನ್ನ ಹೇಳಿದ್ರು. ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ಸಮಾನತೆ, ಸ್ವಾತಂತ್ರ್ಯ ಹುಟ್ಟು ಹಾಕಿ ಮೂಢನಂಬಿಕೆ, ಅಜ್ಞಾನ, ಅಂಧಕಾರವನ್ನ ಹೋಗಲಾಡಿಸಿ ವರ್ಗ, ವರ್ಣ, ಲಿಂಗ ಎಲ್ಲವನ್ನ ದೂರ ಮಾಡಿ ಸಮಾಜವನ್ನ ಒಂದು ಸಮಾನತೆಯಲ್ಲಿ ತರಲಿಕ್ಕೆ ಹೋರಾಟ ಮಾಡಿದಂತ ಶರಣರ ಮತ್ತು ವಚನಕಾರರ ವಚನಗಳಲ್ಲಿ ಒಂದು ಸಮಾಜದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಪ್ರಯತ್ನಿಸಿದಂತ ಶರಣರ ವಿಚಾರಗಳನ್ನ, ಅವರ ಮೌಲ್ಯ, ತತ್ವ, ಸಿದ್ಧಾಂತಗಳನ್ನ ಮೂಲವಾಗಿಟ್ಟುಕೊಂಡು ಇದುವರೆಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಧನ್ಯವಾದಗಳು. ಇವತ್ತು ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಒಂದು ದತ್ತಿ ಕಾರ್ಯಕ್ರಮ ನಡೀತು. ಈ ದತ್ತಿಯನ್ನ ಇಡ್ಲಿಕ್ಕೆ ಮೂಲ ಕಾರಣಕರ್ತರಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಂತರ ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ಅಭಿಮಾನಿಗಳಿಗೆ ಮತ್ತು ಶಿವಶರಣರ ಅಭಿಮಾನಿಗಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಒಂದು ಹೊಸ ವಿಷಯಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಹಚ್ಚುವಂತ, ಹೊಸ ವಿಷಯಗಳನ್ನ ತಿಳಿದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ವಿಶಿಷ್ಟ ವೇದಿಕೆ ಇದು ಅಕ್ಕನ ಅರಿವು ಮತ್ತು ಬಸವಾದಿ ಶರಣರ ಚಿಂತನ ಕೂಟ. ಇದುವರೆಗೂ ಸಾಕಷ್ಟು ಉಪನ್ಯಾಸಕರು, ಸಾಹಿತಿಗಳು, ಚಿಂತಕರು, ಅಧಿಕಾರಿಗಳು, ಗೃಹಿಣಿಯರು ಅವರಿವರಿಲ್ಲ ಅನ್ನದೇ ಎಲ್ಲರನ್ನ ಒಂದು ಒಟ್ಟುಗೂಡಿಸಿ ಅವರವರ ತಿಳುವಳಿಕೆ, ಅಧ್ಯಯನ, ಪ್ರತಿಭೆಗನುಗುಣವಾಗಿ ಮಾತಾಡ್ಲಿಕ್ಕೆ ಹಚ್ಚುವಂತ ಒಂದು ಮಾರ್ಗದರ್ಶಕರಾದ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಪ್ರಾರಂಭದಲ್ಲಿ ಕೇವಲ ಶರಣರ ವಚನಕಾರರ ಬಗ್ಗೆ ಚಿಂತನೆ ಪ್ರಾರಂಭ ಆಗಿತ್ತು. ಇವತ್ತು ನಾಡು, ನುಡಿ, ನೆಲ, ಜಲ, ಪ್ರಕೃತಿ, ಇತಿಹಾಸ, ಸಂಗೀತ, ಸಾಹಿತ್ಯ, ಸಾವಿರದ ಶರಣರು, ಸ್ವಾತಂತ್ರ್ಯ ಹೋರಾಟಗಾರರು, ಹೀಗೆ ವಿವಿಧ ಮಗ್ಗಲುಗಳಿಂದ ವಿಷಯಗಳನ್ನ ಆಯ್ಕೆ ಮಾಡಿ ಉಪನ್ಯಾಸವನ್ನ ಸರ್ ಮಾಡಿಸ್ತಾ ಇದ್ದಾರೆ. ಅದಲ್ಲದೆ ದತ್ತಿ ದಾಸೋಹಿಗಳು ಕೂಡ ಮುಂದೆ ಬಂದಾಗ ನೂರಾರು ದತ್ತಿಗಳನ್ನ ಮಾಡಿ ಅವರ ಹೆಸರಿನಲ್ಲಿ ಇವತ್ತು ಉಪನ್ಯಾಸಗಳು ನಡೀತಾ ಇವೆ. ಅದರಲ್ಲಿ ನನ್ನದು ಕೂಡ ಒಂದು ದತ್ತಿಯನ್ನ ಅಪ್ಪ ಅವನ ಹೆಸರಿನಲ್ಲೂ ಕೂಡ ಇಟ್ಟಿದ್ದೀನಿ ಮತ್ತು ಮಾವನವರ ಹೆಸರಿನಲ್ಲಿ ಕೂಡ ಇಟ್ಟಿದ್ದೀನಿ. ಆ ಒಂದು ದತ್ತಿಯ ಉಪನ್ಯಾಸ ಬಹಳ ಅತ್ಯದ್ಭುತವಾಗಿ ನಡೀತು ಮತ್ತು ಸಾರ್ಥಕ ಆಯ್ತು ಅನ್ನುವಂತ ಧನ್ಯತಾ ಭಾವವನ್ನು ಅರ್ಪಿಸಿ, ಅಪ್ಪನ ಬಗ್ಗೆ ಅವನ ಬಗ್ಗೆ ಹೇಳುವಂತದ್ದು ಅಷ್ಟೇನು ಇಲ್ಲ. ಅವರು ಪ್ರಾಮಾಣಿಕರು ಅಂತ ಹೇಳಬಲ್ಲೆ ಮತ್ತು ಸುಸಂಸ್ಕೃತರು ಅಂತ ಹೇಳಬಲ್ಲೆ. ಅದನ್ನ ತಾವು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಬದುಕ್ತಾ ಇದ್ದಾರೆ, ಮತ್ತ ಮಕ್ಕಳಾದ ನಮಗೂ ಕೂಡ ಆ ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂತೆ ಮಾಡ್ತಾ ಇದ್ದಾರೆ. ಹೀಗಾಗಿ ಜನ್ಮ ಕೊಟ್ಟ ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕೊನೆಯದಾಗಿ ಅಪ್ಪನ ಬಗ್ಗೆ ಒಂದು ಬರೆದಂತ ಒಂದು ಪದ್ಯ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸರ್. ಕಪ್ಪು ಬಣ್ಣದ ದಪ್ಪ ಮೀಸೆಯ ಸರದಾರ ನನ್ನಪ್ಪ, ಕಪ್ಪು ಬಣ್ಣದ ದಪ್ಪ ಮೀಸೆಯ ಸರದಾರ ನನ್ನಪ್ಪ, ಆಕಾಶವಲ್ಲ ಆಲದ ಮರ ಅಲ್ಲ ನನ್ನ ಪಾಲಿನ ಕಾಮಧೇನು, ಆಕಾಶವಲ್ಲ ಆಲದ ಮರವಲ್ಲ ನನ್ನ ಪಾಲಿನ ಕಾಮಧೇನು, ಒಂದಲ್ಲ ಎರಡಲ್ಲ ಅಪ್ಪನ ಅವಾಂತರ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುತ್ತಾಳೆ ಅವ್ವ. ಸಹಾಯ ಮಾಡಿ ಕೈ ಸುಟ್ಟುಕೊಂಡು ಬದಲಾಗಿಲ್ಲ ಆದರ್ಶ, ನಾಳಿನ ಕನಸಿಲ್ಲ ಇಂದಿನ ಚಿಂತೆ ಇಲ್ಲ, ಬಂದಂತೆ ಬದುಕಿದ ಜೀವ, ಮಾತಿನ ಮಲ್ಲ ಮನಸ್ಸು ಸವಿ ಬೆಲ್ಲ, ಮಗಳು ಹುಟ್ಟಿದಾಗ ಊರಿಗೆ ಸಿಹಿ ಹಂಚಿದ, ಹೆಗಲ ಮೇಲೆ ಹೊತ್ತು ನನಗಿಂತ ಎತ್ತರ ಬೆಳೆ ಎಂದು ಹಾರೈಸಿದವ, ಸುಂದರನಿಗೆ ಮದುವೆ ಮಾಡಿ ಹಂದರದಲ್ಲಿ ಕಣ್ಣ ತೇವವಾಗಿಸಿಕೊಂಡವ, ಮಾತೃಮನದ ಅಪ್ಪ ನನ್ನಪ್ಪ. ನಕಾರತೆ ಅವನ ಹತ್ತಿರ ಸುಳಿಯಲಿಲ್ಲ, ಕೈ ಹಿಡಿದು ಅಕ್ಷರದ ಲೋಕ ತೋರಿಸಿದವ, ನನ್ನ ಬದುಕಿನ ಇತಿಹಾಸ ತಿಳಿಸುತ್ತಾ
ತನ್ನ ಬದುಕಿನ ಇತಿಹಾಸ ತಿಳಿಸುತ್ತಾ ಇತಿಹಾಸ ಸೃಷ್ಟಿಸಲು ತಿಳಿಸಿದವ. ಸುಖ ಕೊಡುವಲ್ಲಿ ಗುಣಾಕಾರ, ದುಃಖ ನೀಗಿಸುವಲ್ಲಿ ಭಾಗಾಕಾರ, ನನ್ನಪ್ಪನೆಂದರೆ ಪರೋಪಕಾರ. ಇದು ನನ್ನಪ್ಪನ ಗುಣವನ್ನ ನಾನು ಈ ಒಂದು ಪದ್ಯದಲ್ಲಿ ಹಿಡಿದಿಟ್ಟಿದ್ದೇನೆ. ಅವರ ಹೆಸರಿನಲ್ಲಿ ಇವತ್ತು ದತ್ತಿ ದಾಸೋಹ, ಜ್ಞಾನ ದಾಸೋಹ ನಡೆದದ್ದು ಬಹಳ ಸಂತೋಷದ ವಿಷಯ. ಹೀಗಾಗಿ ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ಪಟ್ಟಣ್ ಸರ್ ಇರ್ಬೋದು, ದಾನಮ್ಮ ಜಳಕಿ ಮೇಡಮ್ ಅವರು, ಸುಧಾ ಮೇಡಮ್ ಅವರು, ಅವರಿವರೆನ್ನದೇ ಉತ್ತಮ ಪ್ರಾರ್ಥನೆ ಮಾಡಿದಂತ ಮೃತ್ಯುಂಜಯ ಶೆಟ್ಟರ್ ಸರ್ ಇರ್ಬೋದು, ಅವರಿವರೆನ್ನದೇ ಊರೆಲ್ಲಾ ನೆಂಟರು ಕೇರಿ ಎಲ್ಲ ಬಳಗ ಎನ್ನುವಂತೆ ಇಲ್ಲಿ ಉಪಸ್ಥಿತರಿದ್ದು ಇದೆಲ್ಲವನ್ನ ಆಲಿಸಿದ ತಮ್ಮೆಲ್ಲರಿಗೂ ನಾನು ಮನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ಅತ್ಯುತ್ತಮವಾಗಿ ತಮ್ಮ ತಂದೆಯ ಬಗ್ಗೆ ಹೇಳ್ತಕ್ಕಂಥ ದಪ್ಪನೆ ಮೀಸೆ ಕಪ್ಪನೆಯ ಮುಖ ಅಂತಕ್ಕಂಥದ್ದು, ಕಣ್ತೇವೆ ಆಗ್ತಕ್ಕಂಥದ್ದು ಎಲ್ಲರಿಗೂ ಕೂಡ ತಮ್ಮ ತಂದೆ, ಮಹಿಳೆಯರಿಗೆ ವಿಶೇಷವಾಗಿ, ಮಹಿಳೆ ಅಂದ್ರೆ ಬಾಲಕಿಯ ಮೊದಲ ಗೆಳೆಯ ಅಂದ್ರೆ ಅಪ್ಪ. ಆ ಅಪ್ಪ ಹೆಣ್ಮಕ್ಳ ತಂದೆ ಜೊತೆಗೆ ಬಹಳಷ್ಟು ವಿಷಯಗಳನ್ನ ಹೇಳದೇ ಇರದಿದ್ರು ಕೂಡ ಆತನ ಜೊತೆಗೆ ಒಡನಾಟ ಇರ್ತದೆ. ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ಹೇಳಿದ್ರು. ಅವರ ಅಪ್ಪನೂ ನನಗಿಷ್ಟ ಅಂತಕ್ಕಂಥ ಒಂದು ಸಂಪಾದಿತ ಕೃತಿ, ಬಹುಶಃ ಬಹಳ ಅದು ಅವತ್ತು ಆ ಕೃತಿಯ ಬಿಡುಗಡೆಗೆ ನಮ್ಮ ಡಾಕ್ಟರ್ ಗುರ್ಲಿಂಗ್ ಕಾಪ್ಸೆ ಅವರು ಕೂಡ ಬಂದಿದ್ರು. ಬಹಳ ದೊಡ್ಡ ಕೃತಿ ಅದು. ಆ ಕೃತಿ ಮತ್ತು ಅದನ್ನ ಮತ್ತೆ ಪಾಪ ರೀಪ್ರಿಂಟ್ ಮಾಡಿಸಿ ಫ್ರೀಯಾಗಿ ಹಂಚಿದ್ರು ನಮ್ಮ ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಮೇಡಮ್ ಅವರು. ಬಹುಶಃ ನಾಳೆ ಏಪ್ರಿಲ್ಗೆ 4 ವರ್ಷ ಆಯಿತು ಅದರ ಕೃತಿಯನ್ನು ಬಿಡುಗಡೆ ಮಾಡಿ. ಅವರಿಗೆ ಮತ್ತೆಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸಂವಾದದಲ್ಲಿ ಬಹಳಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ದಯವಿಟ್ಟು ಸಂಕ್ಷಿಪ್ತವಾಗಿ ಒಂದು ನಿಮಿಷದ 2 ನಿಮಿಷ ತಮ್ಮ ಸಂದೇಹ ಮೊದಲಿಗೆ ಸುವರ್ಣ ಪಾಟೀಲ್ ಅಕ್ಕನ ಅರಿವಿನ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಸರ್ ಶ್ರೀಕಾಂತ್ ಸ್ವಾಮೀಜಿ ಎಷ್ಟು ಒಂದು ಅದ್ಭುತವಾದ ಈ ಒಂದು ಪ್ರವಚನ ಅಂದ್ರೆ, ಎಲ್ಲರ ಮುಚ್ಚಿದ ಕಣ್ಣನ್ನು ತೆರೆಸುವಂತಹ ಒಂದು ಜೋರಾಗಿ ಮಳೆ ಸುರಿದು ಎಲ್ಲ ಭೂಮಿ ಹೆಂಗ್ ಸ್ವಚ್ಛ ಆಗ್ತದೆ ಆ ರೀತಿಯಾಗಿ ನಮ್ಮ ಹೃದಯದಲ್ಲಿ ಇರುವಂತಹ ಎಲ್ಲ ಕಸವನ್ನು ಕಳೆಯುವಂತಹ ಎಂತಹ ಅದ್ಭುತವಾದ ನಿಮ್ಮ ನುಡಿಮುತ್ತುಗಳು. ಅಂದ್ರೆ ಈ ರೀತಿಯಾಗಿ ನೀವು ಎಲ್ಲ ದೊಡ್ಡ ದೊಡ್ಡ ಸಭೆಗಳಲ್ಲಿ ಎಲ್ಲ ಕಡೆ ಕೂಡ ನೀವು ಈ ರೀತಿ ಉಪನ್ಯಾಸವನ್ನು ಮಾಡಿದ್ರೆ ಜನ ಜಾಗೃತಿಗೊಳ್ಬೋದು ಎನ್ನುವಂತಹ ಮಾತನ್ನು ನಾನು ಬಹಳ ಹೃದಯ ತುಂಬಿ ಹೇಳ್ತೇನೆ. ಇಂಥವರನ್ನ ಆಯ್ದು ಹುಡುಕಿ ಇಲ್ಲಿ ನಮಗೆಲ್ಲ ಅಮೃತದ ಒಂದು ಅನುಭವವನ್ನು ಉಣಿಸಿದಂತಹ ಶಶಿಕಾಂತ್ ಪಟ್ಟಣ್ ಸರ್ಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್, ನೀವು ಕರ್ನಾಟಕದಾದ್ಯಂತ ಎಲ್ಲೇ ಇರಲಿ ಉಪನ್ಯಾಸ, ಆ ದೊಡ್ಡ ದೊಡ್ಡ ಸಭೆಗಳಾಗ್ಲಿ ಸಣ್ಣ ಸಭೆಗಳೇ ಆಗ್ಲಿ ಈ ವಿಚಾರಧಾರೆಗಳನ್ನ ಬಿತ್ತರಿಸ್ಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಶ್ರೀಕಾಂತ್ ಸ್ವಾಮೀಜಿ ಅವರಿಗೆ ನಾನು ಕೇಳ್ಕೊಳ್ತೀನಿ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಧನ್ಯವಾದಗಳು. ನಿಮ್ಮ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಲು ಪ್ರಯತ್ನವನ್ನು ಮಾಡುತ್ತೇನೆ. ಶರಣಾರ್ಥಿ. ಶರಣು ಶರಣಾರ್ಥಿಗಳು ಸರ್. ಗೋರಬಾಳ್ ಮೇಡಮ್ ಒಂದು ಶರಣಮ್ಮ ಕಂದು ಕವನ ಬಹಳ ಚೆನ್ನಾಗಿತ್ತು. ಹಾಗೆ ಶ್ರೀಕಾಂತ್ ಸರ್ದು ಪ್ರೋತ್ಸಾಹ ತುಂಬಾ ಚೆನ್ನಾಗಿತ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ ಎಲ್ಲ ಶರಣರಿಗೂ ಶರಣು ಶರಣಾರ್ಥಿಗಳು. ನಮ್ಮ ಶ್ರೀಕಾಂತ್ ಸರ್ ಇವತ್ತು ಶುರುವಿನಲ್ಲಿ 2 ಒಂದಾಯ್ತು, 1 2 ಆಯ್ತು ಅನ್ನೋ ಒಂದು ಇದು ಹೇಳಿದ್ರು. ಅದು ಒಂದ್ ಸ್ವಲ್ಪ ಅರ್ಥ ಆಗ್ಲಿಲ್ಲ, ಅದು ಹೇಳ್ರಿ ಆಮೇಲೆ. ಮತ್ತೆ ಈ ಒಂದು ಚಿಂತನೆ ಇವತ್ತು ಬಹಳ ಒಂದು ವಾಸ್ತವಿಕವಾಗಿ ಬಹಳ ಚೆನ್ನಾಗಿತ್ತು. ಆ ಒಂದು ಬಸವ ತತ್ವವನ್ನು ಮುಚ್ಚಿ ಹಾಕಲು ಪುರೋಹಿತಶಾಹಿ ವಿರೋಧ ಮಾಡಿದಕ್ಕಿಂತಾನು ಹೆಚ್ಚಾಗಿ ನಮ್ಮವರೇ ಮಾಡಿದ್ದಾರೆ ಅನ್ನೋ ಮಾತು ನಿಜಕ್ಕೂ 100ಕ್ಕೆ 100 ಸತ್ಯ. ಅದು ಅವರ ಅಜ್ಞಾನ, ಮುಖ್ಯ ಕಾರಣ ಅವ್ರ ಅಜ್ಞಾನ ಅನ್ನೋದು ಹೇಳಿದ್ರಲ್ಲ, ಅದು 100ಕ್ಕೆ 100 ಸತ್ಯ. ಮತ್ತೆ ಅವರಿಂದ ನಾವೇನು ನಿರೀಕ್ಷೆ ಮಾಡಕ್ ಆಗಲ್ಲ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಈ ಬಸವ ಪುರಾಣ ಅಂತ ಮಾಡ್ತಾರೆ ಅನ್ನೋಕ್ಕಿಂತ ಹಚ್ಚಿ ಅಲ್ಲಿ ಬರೇ ಶಿವ ಪಾರ್ವತಿ ಅವ್ರ ಸಂಸಾರದ ಕಥೆನೇ ಇರುತ್ತೆ. ಕಾಣಿಕೆ ಕೊಡ್ರಿ ಮನೆಗ್ ನಡೀರಿ ಇಷ್ಟೇ ಇರತ್ತಲ್ಲಿ. ನಾವು ಮತ್ತಲ್ಲಿ ಬಸವ ತತ್ವ ಏನು ನಿರೀಕ್ಷೆ ಮಾಡಕ್ ಆಗಲ್ಲ. ಮತ್ತೆ ಇಷ್ಟಲಿಂಗದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಶ್ರೀಕಾಂತ್ ಸರ್. ತಾನೇ ಪರಮಾತ್ಮ ಆಗುವಂತ ವಿಚಾರ ಬಹಳ ಚೆನ್ನಾಗಿ ಹೇಳಿದ್ರು ಅವರು. ಅದ್ರ ಬಗ್ಗೆ ಇನ್ನೊಂದ್ ದಿವ್ಸ ಮತ್ತೆ ಅದನ್ನ ಉಪನ್ಯಾಸ ಕೊಡ್ಬೇಕು ಅಂತ ಹೇಳಿ ನಮ್ದು ವಿನಂತಿ. ನಿಜವಾಗ್ಲು ಆ ಪರಮಾತ್ಮ ಪಂಚಭೂತಗಳನ್ನ ಅಂದ್ರೆ
ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಇವನ್ನೆಲ್ಲ ಸೃಷ್ಟಿ ಮಾಡಿ ಅದಕ್ಕೆ ಚೈತನ್ಯ ತುಂಬಿದಂತಹ ಆತ್ಮವನ್ನ ಸೃಷ್ಟಿ ಮಾಡಿ ಎಲ್ಲ ರೀತಿಯ ವಿಚಾರಗಳನ್ನ ಅದರಲ್ಲಿ ತುಂಬಿ ಶಕ್ತಿಗಳು ಭಕ್ತಿಗಳು ಹಸ್ತಗಳು ಎಲ್ಲವನ್ನು ತುಂಬಿ ಕೊಟ್ಟಿದ್ದಾರೆ. ಮನಸ್ಸಿನಲ್ಲಿ ಬಹಳ ತಯಾರಿ ಬೇಕ್ರಿ, ಇದು ಬಹಳ ನಿರಾಳತೆ ಬೇಕು, ಹಂಬಲ ಇರ್ಬೇಕು. ಅದರ ಮಹತ್ವ ಅಂತೂ ಗೊತ್ತಾಗಿದೆ, ನಮಗ್ ಗೊತ್ತಾಗಿದೆ. ಈ ಎಲ್ಲ ಲಿಂಕಿನ ಮುಖಾಂತರ ಎಷ್ಟೋ ಜ್ಞಾನಿಗಳು ಬಂದು ನಮಗೆ ಇಲ್ಲಿ ಜ್ಞಾನವನ್ನು ಕೊಟ್ಟಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ನಮಗೆ ಅರ್ಥ ಆಗಿದೆ. ಹಾಗೆ ಅನುಭವದ ಮಂಟಪದ ಬಗ್ಗೆ ತುಂಬಾ ಸುಂದರವಾಗಿ ಸ್ವಲ್ಪದರಲ್ಲೇ ಬಹಳ ಚೆನ್ನಾಗಿ ಅವರು ನಮಗೆ ಎಡೆ ಮಾಡಿ ಕೊಟ್ರು. ಹಾಗೆ ಗಣತಿ ಬಗ್ಗೆ ಶಾಲಿನಿ ರಜನೀಶ್ ಅವರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಗಣತಿ ನೋಡ್ರಿ, ಸುಮ್ನೆ ದುಡ್ಡು ವೇಸ್ಟ್ ಆಗ್ತಾ ಇದೆ, ಏನು ಉಪಯೋಗ ಆಗ್ತಾ ಇಲ್ಲ. ನಾವು ಗಣತಿ ಮಾಡಿದ್ವಿ, ನೋಡಿದಾಗ ಅದ್ರದ್ದು ಏನು ಅರ್ಥನೇ ಇಲ್ಲ ಅದರಲ್ಲಿ ಗಣತಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕವ್ರೆ, ತಾವೇನು ಒಂದು ಮಾತು ಹೇಳಿದ್ರಿ, ಒಂದು ವಸ್ತುವಿನಿಂದ ಎರಡು ವಸ್ತು ಹೇಗಾಯ್ತು ಅಂತ ಹೇಳಿ ವಿವರಣೆಯನ್ನು ಕೊಟ್ರಿ ಅಂತ ಹೇಳಿದ್ರಿ. ಅದು ನಮ್ಗೆ ವಚನ ಸಾಹಿತ್ಯ ಏನ್ ಬಂದಿದೆ, ಆ ವಚನ ಸಾಹಿತ್ಯ ವಚನಗಳಲ್ಲಿ ಅದು ಉಲ್ಲೇಖ ಆಗಿದೆ. ಇದು ಸ್ವಂತ ಅನುಭವದಿಂದ ಹೇಳಿದ ಮಾತಲ್ಲ. ನಾವು ಯಾವುದೇ ವಿಚಾರಗಳನ್ನು ಬಸವಾದಿ ಶರಣರ ವಿಚಾರಗಳನ್ನು ಹೇಳುವಾಗ ಆಧಾರ ವಚನಗಳನ್ನು ಇಟ್ಕೊಳ್ಬೇಕು. ನಮ್ಮ ಸ್ವತಂತ್ರವಾಗಿ ಯಾವುದೇ ವಿಚಾರಗಳನ್ನು ಹೇಳಕ್ ಬಯಸೋದಿಲ್ಲ. ಯಾವ ವಚನಗಳಲ್ಲಿ ಬಸವಾದಿ ಶರಣರು ಹೇಳಿದ್ದಾರೋ ಆ ವಚನವನ್ನು ಉಲ್ಲೇಖ ಮಾಡ್ತೀವಿ. ಇಲ್ಲಿ ಸಮಯಾವಕಾಶ ಸ್ವಲ್ಪ ಇದ್ದಿನ ಸಲುವಾಗಿ ಆ ವಚನ ಉಲ್ಲೇಖ ಮಾಡಿಲ್ಲ, ಆದ್ರೆ ಆ ವಚನವನ್ನು ಇಟ್ಕೊಂಡಿದ್ದೀನಿ. ಒಂದೇ ವಸ್ತು, ಇದು ಉರಿಲಿಂಗ ಪೆದ್ದಿಯವರು ಹೇಳ್ತಾರೆ, ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮವೆಂದಾಯಿತು. ಪರಮಾತ್ಮನೇ ಲಿಂಗ, ಜೀವಾತ್ಮನೇ ಅಂಗ. ಸಂಘವೇ ಏರಾತ್ಮ, ತತ್ವದವೇ ಪರಮಾತ್ಮ. ತ್ವಂ ಪದವೇ ಜೀವಾತ್ಮ, ಅಸಿ ಪದವೇ ತಾದಾತ್ಮವಯ್ಯ ಉರ್ಲಿಂಗ ಪೆದ್ದಿ ವಿಶ್ವೇಶ್ವರಯ್ಯ. ಯಾವ ಒಂದು ವಸ್ತು ನೋಡ್ರಿ, ನಮ್ದು ಬಸವಾದಿ ಶರಣರು ಯಾವ ರೀತಿ ವೈಜ್ಞಾನಿಕವಾಗಿ ಅವರು ಉಲ್ಲೇಖ ಮಾಡ್ತಾರೆ. ಎಲ್ಲಿ ದೇವರು ಅಂತ ಹೇಳಿಲ್ಲ, ಅವ್ರು ವಸ್ತು ಅಂತ ಹೇಳಿದ್ದಾರೆ. ಆ ವಸ್ತು ಅಂತ ಹೇಳ್ತಾರ, ಕೆಲವು ಜನರು ಶಕ್ತಿ ಅಂತ ಹೇಳ್ತಾರ, ಮತ್ತೊಂದು ವಚನದಲ್ಲಿ ಹೇಳ್ತಾರ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮರೆಂಬ ಅಷ್ಟ ತನ್ಮೂರ್ತಿ ಸ್ವರೂಪಗೊಳ್ಳದಂದು. ಇವೆಲ್ಲ ಸ್ವರೂಪಗೊಳ್ಳದಂದು. ನಾನು ನೀನೆಂಬ ಭ್ರಾಂತಿ ಸೂತಕ ಪುಟ್ಟದೊಂದು. ನಾಮರೂಪ ಕ್ರಿಯೆಗಳು ಇಲ್ಲದೊಂದು. ಸರ್ವಶೂನ್ಯ ನಿರಾಲಂಬಿನಾಗಿದ್ದರಯ್ಯ ನೀನು ಮಹಾಲಿಂಗದ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾರೆ. ನಮ್ಗೆಲ್ಲದಕ್ಕೂ ಆಧಾರ ವಚನಗಳಿವೆ. ಯಾವ ರೀತಿ ಆ ವಸ್ತು ತಾನಾಗಿ ಒಂದೇ ಇತ್ತು, ಯಾವಾಗ ಪೃಥ್ವಿ ಇದ್ದಿಲ್ಲ, ಸೂರ್ಯ ಇದ್ದಿಲ್ಲ, ಚಂದ್ರ ಇದ್ದಿಲ್ಲ, ಆತ್ಮ ಇದ್ದಿಲ್ಲ, ಏನೂ ಇದ್ದಿಲ್ಲ, ಅದು ನಿರ್ವಯವಾಗಿ ಉಳ್ಕೊಂಡಿತ್ತು. ಅಂತ ವಸ್ತು ಯಾವಾಗ ಅದು ಆ ವಸ್ತು ಈ ಜೀವಾತ್ಮಗಳು ಹುಟ್ಟಿಸ್ಬೇಕಂತ ಹೇಳಿ ಮನಸ್ಸಿನಲ್ಲಿ ಹುಟ್ಟುತ್ತೋ ಅವ್ರದ್ದು ಬಯಕೆ, ಆವಾಗ ಈ ಜೀವ ಪರಮಾತ್ಮ ಅನ್ನೋದು ಎರಡಾಯ್ತು. ಒಂದು ಜೀವಾತ್ಮ, ಒಂದು ಪರಮಾತ್ಮ, ಮತ್ತೊಂದು ಈ ಜೀವಾತ್ಮಗಳೇ ಈ ಇಹಲೋಕದಲ್ಲಿ ಹುಟ್ಕೊಂಡು ಅವಾಗೇ ಈ ಪೃಥ್ವಿ ಸೂರ್ಯ ಚಂದ್ರ ಎಲ್ಲವೂ ಉದಯ ಆದವು. ಅದು ಯಾವಾಗ ಅದು ಪರಮಾತ್ಮ ತಾನು ಒಬ್ಬನೇ ಇರಬಾರ್ದು ಅಂತ ಹೇಳಿ ಈ ಒಂದು ಸೃಷ್ಟಿ ನಿರ್ಮಾಣ ಮಾಡಿದ ಅಂತ ಹೇಳಿ ವಚನದಲ್ಲಿ ಬರ್ತದೆ. ಅದೇ ಎರಡು ವಸ್ತು. ಅದು ಒಂದು ಪರಮಾತ್ಮ, ಈ ಅಂಗ ಪರಮಾತ್ಮ ಯಾವುದು, ಅದು ನಮ್ದಿಂದ ದೂರಿದಂತ ಒಂದು ಶಕ್ತಿ ವಸ್ತು. ಆದರೆ ಜೀವಾತ್ಮ ಯಾವುದು, ಇದು ನಮ್ಮ ಅಂಗ ಅಥವಾ ಸೃಷ್ಟಿಯಲ್ಲಿ ಇದ್ದಂತ ಎಲ್ಲಾ ವಸ್ತುಗಳೇ ಈ ಒಂದು ಪರಮಾತ್ಮನ ಜೀವಾತ್ಮಗಳಾದವು. ಆದ್ದರಿಂದ ಇವು ಎರಡು ಬೇರ್ಪಟ್ಟಿದ ಮೇಲೆ ಮತ್ತೆ ಆ ಪರಮಾತ್ಮನ ಜೊತೆ ಕೂಡಿಕೊಳ್ಳುವುದೇ ಐಕ್ಯ. ಅದಕ್ಕೆ ಹೇಳ್ತಾರ, ಆ ಪರಮಾತ್ಮನ ಜೊತೆ ಕೂಡ್ಕೊಳ್ಳಕ ನಾವೆಲ್ಲಾ ಒಂದು ವಿಚಾರಗಳನ್ನು ವ್ಯಕ್ತ ಮಾಡಿದಂತ ಬಸವಾದಿ ಶರಣರು ಹೇಗ್ ಕೂಡ್ಕೋಬೇಕು, ಪರಮಾತ್ಮನಲ್ಲಿ ಜೀವಾತ್ಮ ಹೇಗ್ ವಿಲೀನ ಆಗ್ಬೇಕು, ಈ ಜೀವ ಮತ್ತೊಂದ್ಸಲ ಹುಟ್ಟಿ ಬರುವುದಲ್ಲ. ಇದು ಹೇಳಿದ್ದು ಕೇವಲ ಬಸವಾದಿ ಶರಣರು. ಅವ್ರಿಗೆ ಬಿಟ್ಟರು ಮತ್ತೊಬ್ಬರು ಯಾರು ಹೇಳಿಲ್ಲ. ಈ ಒಂದು ಪಾಪ ಪುಣ್ಯದ ಫಲವ ಆರುಂಬುವರು. ಜೀವತಾ ಉಂಬಡೆ ಜೀವತಾ ಬಯಲು. ಯಾವ ರೀತಿ ಹೇಳ್ತಾರೆ, ದೇಹತಾ ಉಂಬಡೆ ದೇಹತಾ ಮಣ್ಣಾಯ್ತು. ಯಾವುದಕ್ ಫಲ ಸಿಗ್ತದ ಅಂತ ಹೇಳಿ ಬಸವಾದಿ ಶರಣರು ಕೇಳ್ತಾರೆ. ಬಸವಣ್ಣನವರೇ ಕೇಳ್ತಾರೆ ನೇರವಾಗಿ. ದೇವ್ರು ಯಾವ ರೀತಿ ಫಲ ಕೊಡ್ತಾನ, ಅದು ಕೆಟ್ಟ ಫಲ ಇರ್ಬೋದು, ಒಳ್ಳೆ ಫಲ ಇರ್ಬೋದು. ಜೀವ ಹೋಗಿದ್ಮೇಲೆ ಫಲ ಸಿಗಲ್ಲ. ಕರ್ಮ ಸಿದ್ಧಾಂತವನ್ನು ಸಂಪೂರ್ಣ ಅಲ್ಲಗಳಿದ್ದಾರೆ. ನಾವು ಯಾವ ಕರ್ಮಗಳು ಇಲ್ಲಿ ಮಾಡ್ತೀವಿ ಇಲ್ಲೇ ಉಣ್ಬೇಕಾಗ್ತದೆ. ಆದ್ದರಿಂದ ಪರಮಾತ್ಮ ಮತ್ತು ಜೀವಾತ್ಮ ಬೇರೆ ಇಲ್ಲ, ಎರಡು ಒಂದೇ. ಯಾವಾಗ ಇವೆಲ್ಲ ಶುದ್ಧೀಕರಣಗೊಂಡು ನಾವು ಜೀವಾತ್ಮದ ಪರಮಾತ್ಮನ ಜೊತೆ ವಿಲೀನ ಆಯ್ತು ಅಂದ್ರೆ ಅದು ಐಕ್ಯ ಸ್ಥಳಕ್ಕೆ ಹೋಗ್ತದ. ಆವಾಗ ಮತ್ತು ಎರಡು ವಸ್ತುಗಳು ಒಂದೇ ತಲೆ ವಿಲೀನ ಆಗ್ತವೆ. ವಿನಃ ಆತ್ಮ ಎಲ್ಲೂ ಕೂಡ್ಕೊಳ್ತದ ಅಂತ ಇಲ್ಲ ಅದು. ಆದ್ದರಿಂದ
ಇದು ವಚನ ಸಾಹಿತ್ಯದಲ್ಲಿ ಮೂಡಿ ಬಂದಿದೆ. ಅದನ್ನು ಸಂಪೂರ್ಣ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ಶರಣಾರ್ಥಿ. ಧನ್ಯವಾದ. ಅತ್ಯುತ್ತಮವಾದಂತ ವಿವರಣೆ ಸರ್. ನೆಕ್ಸ್ಟ್ ಬಿರಾದರ್ ಸರ್. ಸರ್ ಎಲ್ಲರೂ ದಯವಿಟ್ಟು ಸಂಕ್ಷಿಪ್ತವಾಗಿ ಮಾತಾಡ್ರಿ ಸರ್. ಬಿರಾದರ್ ಸರ್. ಓಕೆ ಸರ್, ಕೇಳಿಸ್ತಾ ಇದ್ರಿ ಸರ್? ಹಾ, ಕೇಳಿಸ್ತಾ ಇದೆ. ಕೇಳ್ರಿ. ಶ್ರೀಕಾಂತ್ ಅವರಿಗೆ ಮೊಟ್ಟ ಮೊದಲು ಶರಣಾರ್ಥಿ ಹೇಳ್ತಾ, ಅವರು ಇವತ್ತಿನ ಉಪನ್ಯಾಸ ಬಹಳ ಮಾರ್ಮಿಕವಾಗಿ ಅರ್ಥಗರ್ಭಿತವಾಗಿದೆ. ಹಲವಾರು ವಿಚಾರಗಳು ನಮ್ಮ ಮೇಲೆ ಪರಿಣಾಮಕಾರಿಯಾಗಿ ಬಂದು, ಇಲ್ಲಿ ನಮ್ಮವರೇ ನಮಗೆ ವೈರಿಗಳು, ದುಶ್ಮನ್ ಕಹಾ ಎಂದ್ರೆ ಬಗಲ್ ಮೇ ಹೈ ಅಂದಂಗೆ ನಮ್ಮವರೇ ನಮ್ಮನ್ನಲ್ಲೇ ಇರ್ತಕ್ಕಂಥವ್ರು ಅರಿತೋ ಅರಿಯದೋ ಅಂತ ಮಹಾನ್ ಶರಣರ ತತ್ವಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ಅವುಗಳನ್ನು ಬಲಿ ಕೊಡ್ತಾ ಬಂದಿದ್ದಾರಲ್ಲ 900 ವರ್ಷಗಳವರೆಗೆ, ಇವತ್ತಿಗೂ ಬಲಿ ಕೊಡ್ತಾರ. ಅದು ನಮ್ಮನ್ನ ಮೈ ರೋಮಾಂಚಗೊಳಿಸ್ತವೆ. ಇವ್ರ ಹಿಂದೆ ಯಾರದಾರ? ನಮ್ಮವ್ರ ಹಿಂದೆ ಯಾರದಂದ್ರ ಸಾಂಪ್ರದಾಯವಾದಿಗಳು ಅಥವಾ ವೈದಿಕ ಅಂತಕ್ಕಂಥದ್ದು ಹೇಳ್ಬೋದು. ಯಾಕಂದ್ರೆ ಈ ವೈದಿಕರು ಮೂಲತಃ ಹೊರಗಿನಿಂದ ಬಂದವರು. ಅವ್ರು ಏನ್ ತಂದಾರ, ಏನು ಇಂತ ಇವ್ರು ಹೇಳ್ತಾರೆ, ಇವತ್ತ ಕುಂಕುಮ ನಮ್ಮದು, ವಿಭೂತಿ ನಮ್ಮದು, ರುದ್ರಾಕ್ಷಿ ನಮ್ಮದು, ಓಂ ಪದ ನಮ್ಮದು ಬಳಸ್ಕೊತ್ರಿ, ಅದಕ್ಕೆ ಬಳಸ್ಕೊತ್ರಿ ಅಂತ ಕೇಳ್ತಾರ. ಕೇಳಿದೇವ್ ನಾವೆಲ್ಲ. ಆದ್ರೆ ಇವ್ರು ಎಲ್ಲಿಂದ ಬಂದವ್ರು? ಈ ಸಾಂಪ್ರದಾಯವಾದಿಗಳು ಮಧ್ಯ ಏಷ್ಯಾದಿಂದ ಬಂದವರು. ಅವ್ರು ಬರುವಾಗ ತರೋದು 3 ನಾನು ಇತಿಹಾಸ ಓದಿದವ್ ಸ್ವಲ್ಪ. ಏನ್ 3 ತಂದ್ರಂದ್ರ, ಒಂದು ಕುದುರೆ, ಒಂದು ಕತ್ತಿ, ಇನ್ನೊಂದು ಕುತಂತ್ರ ಬುದ್ಧಿ ತಂದ್ರು. ಇವು 3 ಬಿಟ್ಟು ಏನೂ ತರಲಿಲ್ಲ. ಏನ್ ತರ್ಲಕ್ ಸಾಧ್ಯ ಅದ? ಹೊರಗಿನಿಂದ ಬಂದವ್ರು ಇಲ್ಲಿ ತರ್ಲಕ್ ಸಾಧ್ಯ ಅದ? ಏನು ಸಾಧ್ಯ ಇಲ್ಲ. ಇಲ್ಲಿ ಇದ್ದು ಹರಪ್ಪ ನಾಗರಿಕತೆ ಒಳಗ ಆ ವಿಭೂತಿ ಇತ್ತು, ಆ ರುದ್ರಾಕ್ಷಿ ಇತ್ತು, ಮಾತೃದೇವತೆ ಅನ್ನುವಂತ ಇತ್ತು, ಮತ್ತೆ ಬೇರೆ ಬೇರೆ ಈ ದೇವತೆಗಳು ಅಂದ್ರೆ ಪಶು ಸಂಗೋಪನೆ ದೇವತೆಗೆ ಇತ್ತು. ಅದನ್ನ ತಮ್ಮದನ್ನಾಗಿಸಿಕೊಂಡು, ನಮ್ಮದನ್ನ ತಮ್ಮದಾಗಿಸಿಕೊಂಡು ಬದುಕುವ ಕಲೆ ಕಲ್ತ್ರವನ ಇದಕ್ಕೆ ಉಪಯುಕ್ತ ಕರಿತೀವಿ, ಕಲೆ ಕಲ್ತರು. ಸೊ ಹೀಗಾಗಿ ಅಂತಹ ಜಗತ್ತನ್ನೇ ಒತ್ಕೊಳ್ಳುವಂತ ಶರಣರನ್ನು, ಜಗತ್ತನ್ನೇ ಒತ್ಕೊಳ್ಳುವಂತಹ ವಚನ ಸಾಹಿತ್ಯವನ್ನ ಜಗತ್ತಿನ ಮನುಕುಲಕ್ಕೆ ಮಾಡಿದಂತಹ ಒಂದು ಶ್ರೇಷ್ಠ ಸಾಹಿತ್ಯ ಅಥವಾ ಮನುಕುಲದ ಉದ್ಧಾರಕ್ಕಾಗಿ ಸೃಷ್ಟಿಸಿದ ಶ್ರೇಷ್ಠ ಸಾಹಿತ್ಯವನ್ನು ಬಲಿ ಕೊಡ್ತಾ ಇದಾರಲ್ಲ, ಇದಕ್ಕೆ ಏನ್ ಅನ್ನಬೇಕು? ಇದಕ್ಕೆ ಇಷ್ಟೇ ಸಾಮಾನ್ಯವಾಗಿ ನೀವು ಹೇಳಿದಾಗ ನಾವೇನೋ ಅವರನ್ನ ತೆಗೊಳ್ಳೋದು ಹೊಗಳೋದು ಬೇಡ. ಆದ್ರೆ ನಮ್ಮದನ್ನು ನಮ್ಮ ಜನರಿಗೆ ತಿಳಿಸ್ತಾ ಒಂದು ಚೂರು ಗಣಾಚಾರ್ಯ ಪ್ರಯೋಗನೂ ಬೇಕು ಅನ್ನುವಂಥದ್ದನ್ನ ನನಗೆ ಅನಿಸ್ತದೆ ಸರ್. ಪ್ರಯೋಗ ಒಂದ್ ಸ್ವಲ್ಪ ನಾವನ್ನ ಅಲ್ಲಿ ಕತ್ತಿ ಹಿಡಿದಲ್ಲ, ಪ್ರಯೋಗ ಬಲ ಪ್ರಯೋಗ ನಾವೆಲ್ಲರೂ ಅನ್ನುವಂಥ ಬಲ ಪ್ರಯೋಗ ತೋರಿಸ್ಬೇಕು ಅನ್ನುವಂಥದ್ದು ನನಗೆ ಅನಿಸ್ತದೆ ಸರ್. ಇಂತಹ ವಿಚಾರಗಳು, ಮಹಾನ್ ವಿಚಾರಗಳನ್ನು ತಿಳಿಸ್ಕೊಟ್ವಿ. ನಿಮ್ಗೂ ಶರಣಾರ್ಥಿ ಹೇಳ್ತಾ, ಇದಕ್ಕೆ ಅವಕಾಶ ಮಾಡ್ಕೊಂಡಂತ ಪಟ್ಟಣ ಸರಿಗೂ ವೇದಿಕೆ ಎಲ್ಲರಿಗೂ ಶರಣಾರ್ಥಿ ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಡಾಕ್ಟರ್ ಉಮಾಕಾಂತ್ ಶೆಟ್ಟರ್, ಆರ್ಗನೈಸ್ ಸೆಕ್ರೆಟರಿ, ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಮತ್ತು ಪ್ಯಾಟ್ರನ್ ಅವರು ಬೀದರ್ದವರೇ. ಅವರು ಪ್ರಾಪರ್, ಅವರು ಈಸ್ ಅ ಗುಡ್ ಫ್ರೆಂಡ್ ಆಫ್ ಶ್ರೀಕಾಂತ್ ಸ್ವಾಮಿ. ಮಾತಾಡಿ ಸರ್. ಎಲ್ಲರಿಗೂ ಶರಣಾರ್ಥಿ. ಶ್ರೀಕಾಂತ್ ಸ್ವಾಮಿಯವರು ನಾನು ಪ್ರತ್ಯಕ್ಷವಾಗಿ ಭೇಟಿಯಾಗಿಲ್ಲ. ಅವರು ನಮ್ಮೂರವ್ರು, ಬೀದರ್ನವರು. ನಾನು ಪಟ್ಟಣವ್ರು. ಅವ್ರ ಬಗ್ಗೆ ಯಾವತ್ತು ಮಾತಾಡ್ತಾ ಇದ್ವಿ ಸರ್. ನೀವು ಈ ನಮ್ಮ ಲಿಂಗಾಯತ ಸ್ವತಂತ್ರ ಧರ್ಮದ ಚಳವಳಿಯ ರೂವಾರಿಯಾಗಿ ಸುಮಾರು 20 ವರ್ಷದಿಂದ ಅವಿರತವಾಗಿ ದುಡಿತಾ ಇದ್ರಿ. ನಿಮ್ಗೆ ನಮ್ದು ಸಲಾಂ. ಆಮೇಲೆ ಶರಣ ಸಾಹಿತ್ಯ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ನಿಮ್ಮೆಲ್ಲ ಇರೋಂತ ಜ್ಞಾನ ನಮ್ಗೆ ತುಂಬಾ ಹೆಮ್ಮೆ ವಿಷಯ. ನನಗೆ ಕೆಲವು ಪ್ರಶ್ನೆಗಳಿವೆ. ನೀವು ಲಿಂಗಾಯತ ಸಮನ್ವಯ ಸಮಿತಿ ಅಂದ್ರೆ ಲಿಂಗಾಯತ ಮಹಾಸಭೆಯಿಂದ ನೀವು ಲಿಂಗಾಯತ ಸಮನ್ವಯ ಸಮಿತಿಯ ಮುಖ್ಯಸ್ಥರಾಗಿದ್ರಿ. ಈಗ ಸದ್ಯ ಇಷ್ಟು ದಿವ್ಸ ಮಾಡಿದ್ದು ನಾವು ಸ್ವಲ್ಪ ನೀರೊಳಗೆ ಹಾಕಿದಾಯ್ತು ಕೆಲಸ ಎಲ್ಲ ಸ್ವತಂತ್ರ ಧರ್ಮ ಮಾನ್ಯತೆಗಾಗಿ. ಈಗ ಕೇಂದ್ರ ಸರ್ಕಾರದಿಂದ ವಾಪಸ್ ಆದ ಲಿಂಗಾಯತ ಧರ್ಮದ ಮಾನ್ಯತೆಯ ಫೈಲ್, ಅದ್ರ ಬಗ್ಗೆ ಮುಂದಿನ ಚಟುವಟಿಕೆ ಏನು? ನಂಬರ್ 1. ಎರಡನೇದು, ನೀವು ಒಬ್ಬ ರಾಜಕೀಯ ಪಕ್ಷದ ಧುರೀಣರು ಹೌದು. ಹಾಗೂ ನಿಮ್ಮ ಮಿಸಸ್ ಅಂತೂ ರಾಜ್ಯದ ವೈಸ್ ಪ್ರೆಸಿಡೆಂಟ್, ಮಹಿಳಾ ಮುಖಂಡರ. ಈ ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಲಿಂಗಾಯತ್ ಧರ್ಮಕ್ಕೆ ಮಾನ್ಯತೆ ಸಿಗಬಾರ್ದನ್ನಂತ ಒಂದು ಗ್ರೂಪ್ ಇದೆ. ನಾನು ಹೇಳ್ತಾ ಇಲ್ಲ, ಎಲ್ಲಾ ಪಕ್ಷದಲ್ಲಿದೆ. ಬಿಜೆಪಿಯಲ್ಲಿ 99% ಇರ್ಬೋದು, ಆದ್ರೆ ಬೇರೆ ಪಾರ್ಟಿಯಲ್ಲಿ ಹೊರತಾಗಿ ಅಲ್ಲಿ ಇದ್ದಾರೆ. ಇವರನ್ನು ನಾವು ಹೇಗೆ ಟ್ಯಾಕಲ್ ಮಾಡ್ಬೇಕಂತ, ನೀವು ರಾಜಕೀಯ ಧೋರಣೆ ಆಗಿದ್ದಕ್ಕೆ ಈ ರಾಜಕೀಯ ವಿಷಯವಾಗಿ ನೀವನ್ನ ಹೇಗೆ ಟ್ಯಾಕಲ್ ಮಾಡ್ತೀರಿ? ಎರಡನೇದು. ಮೂರನೇದು, ಈ ಸೆನ್ಸಸ್ ಬರ್ತಾ ಇದೆ ಈಗ. ವಿದಿನ್ 1 year ಥಿಂಗ್ ಆಲ್ರೆಡಿ ಪ್ರಿಲಿಮಿನರಿ ವರ್ಕ್ ಆಫ್ ದ ಸೆನ್ಸಸ್ ಸ್ಟಾರ್ಟೆಡ್ ನಾವು. ಸೆನ್ಸಸ್ ಬಂದಾಗ ದೊಡ್ಡ ಪ್ರಾಬ್ಲಮ್ ಬರ್ಬೋದು ನಮ್ಗೆ. ಈಗಿನಿಂದ ನಾವು ಅದಕ್ಕೆ ಮೊನ್ನೆ ನೀವು ಮೀಟಿಂಗು ಮಾಡಿದ್ರಿ ನೀವು ಧಾರವಾಡದಲ್ಲಿ. ಆ ಧಾರವಾಡದಲ್ಲಿ ಮೀಟಿಂಗ್ ಅಲ್ಲಿ ಸಾಕಷ್ಟು ಗೊಂದಲ ಆಯ್ತು, ಏನೇನು ಪ್ರಾಬ್ಲಮ್ ಇತ್ತು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು.
ಅಲ್ಲಿ ಏನ್ ನಿರ್ಣಯ ತಗೊಂಡಿದ್ರು ಅದನ್ನು ಇನ್ನೂ ಕ್ಲಿಯರ್ ಆಗಿಲ್ಲ ನಮ್ಗೆ. ಈಗ ಅದನ್ನ ಯಾಕಂದ್ರೆ ನಾವು ಕರ್ನಾಟಕದೊಳಗೆ ಬೀದರ್, ಬಿಜಾಪುರ್, ಧಾರವಾಡ, ಬೆಳಗಾವ್, ಕೆಲ್ಲಿ ನಾವೆಲ್ಲ ಲಿಂಗಾಯತರ ಬಗ್ಗೆ ವಿಚಾರ ಮಾಡ್ಬೋದು. ಆದ್ರೂ ಬಹಳ ಜನರಿಗೆ ಲಿಂಗಾಯತ್ ವೀರಶೈವ ಬಗ್ಗೆ ಇನ್ನೂ ಕನ್ಫ್ಯೂಷನ್ ಇದೆ. ಎಸ್ಪೆಷಲಿ ಮರಾಠದಲ್ಲಂತೂ ಬಹಳ ಕನ್ಫ್ಯೂಷನ್ ಇದೆ. ಇದಕ್ಕೆ ನೀವು ರಾಷ್ಟ್ರೀಯವಾಗಿ ಒಂದು ನಿಲುವು ಕೊಟ್ಟು ಎಲ್ಲ ಕಡೆಗೆ ನಾವು ಮಾಡೋದು ಈಗ ಟೈಮ್ ಇದೆ. ಯಾಕಂದ್ರೆ ಇನ್ನೂ 1 ವರ್ಷ ಬೇಕು, ಪ್ರಿಲಿಮಿನರಿ ವರ್ಷ ಸೆನ್ಸಸ್ದು. ಆಮೇಲೆ ವೀರಶೈವರಲ್ಲಿ ಕೆಲವರು ಗುರುಗಳು, ಧರ್ಮಗುರುಗಳು ನಮ್ಮನ್ನ ಅಡ್ಡಕಾಲ್ ಹಾಕ್ತಾ ಇದ್ದಾರೆ. ಮೊನ್ನೆ ನಾನು ಕೇಳಿದೆ, ಇದ್ರದ್ದು ಕಾಶಿ ಜಗದ್ಗುರುಗಳು ಸಿದ್ದರಾಮೇಶ್ವರರ ವಚನಗಳು, ಬಸವ ಸ್ತೋತ್ರ ಏನ್ ಬರೆದಿದ್ದಾರೆ, ಅದನ್ನು ಓದಕ್ಕೆ ಅಬ್ಜೆಕ್ಷನ್ ಮಾಡಿ ಓದ್ಕೊಡ್ಲಿಲ್ಲ. ಇಂಥ ಕೆಲವು ಪ್ರಾಣಿಗಳು ನಮ್ಮ ಧರ್ಮವನ್ನು ಕೆಡಿಸ್ತಾ ಇದ್ದಾರೆ. ಅವರನ್ನ ಹ್ಯಾಕ್ ಟ್ಯಾಕಲ್ ಮಾಡ್ಬೇಕು ಅನ್ನೋದು ಅದು ಒಂದು. ಲಾಸ್ಟಿಗೆ ನೀವು ಇದರ ಬಗ್ಗೆ ಆಪ್ಟಿಮಿಸ್ಟಿಕ್ ಇದ್ರ, ಲಿಂಗಾಯತ ಧರ್ಮ ಮಾನ್ಯತೆ ಸಿಗ್ತಾ ಅನ್ನೋದ್ರ ಬಗ್ಗೆ ಆಪ್ಟಿಮಿಸ್ಟಿಕ್ ಇದ್ರ? ಇವು ಶಾರ್ಟ್ ಆಗಿ 5 ಪ್ರಶ್ನೆ ಕೇಳಿದ್ದೀನಿ. ಇದು ನನ್ನ ವೈಯಕ್ತಿಕ ವಿಚಾರ. ಇದ್ರ ಬಗ್ಗೆ ಯಾವ್ದು ರಾಜಕೀಯ ಇದಾದ ಏನಲ್ಲ, ಏನು ಆಸ್ ಎ ಟ್ರೂ ಬಸವೈಟ್ ಐ ಆಸ್ಕ್ ವಿತ್ ಮೈ ಇಂಟೆನ್ಷನ್. ಇದನ್ನ ನಾವೆಲ್ಲರೂ ಕೂಡ ದುಡಿಬೇಕು. ಇದಕ್ಕೆ ನಿಮ್ಮ ಒಪಿನಿಯನ್ ಕೇಳಿ, ಇದಕ್ಕೆ ಏನಾದ್ರೂ ಮಾರ್ಗದರ್ಶನ ಇದ್ರೆ ನಾವು ಅದಕ್ಕೆ ಫಾಲೋ ಮಾಡ್ತೀವಿ ಅಂತ ಹೇಳಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಧನ್ಯವಾದ ಸರ್. ತಾವು ನಮ್ಮ ಹಿರಿಯರಾಗಿದ್ರಿ, ನಮ್ಮ ಮಾರ್ಗದರ್ಶಕರು ಕೂಡ. ನಾವು ನಿಮ್ಮ ತಂದೆಯವ್ರ ಜೊತೆ ಕೂಡ ಬೀದರ್ ಅಭಿವೃದ್ಧಿ ಬಗ್ಗೆದಾಗ ಬಹಳಷ್ಟು ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿದ್ದರು ನಿಮ್ಮ ತಂದೆಯವರು. ಅವ್ರ ಜೊತೆ ಬೀದರ್ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡಿದ್ದೀವಿ. ಇಲ್ಲಿ ಮೆಡಿಕಲ್ ಕಾಲೇಜು, ವೆಟರ್ನರಿ ಕಾಲೇಜು, ಯೂನಿವರ್ಸಿಟಿಗಳೆಲ್ಲ ತರುವಂತ ಕೆಲ್ಸಕ್ಕ ನಿಮ್ ತಂದೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ರು. ಆದ್ದರಿಂದ ನಮ್ಮ ಹಿರಿಯರು ನೀವು, ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನಮ್ ಸರ್ ಬಿರಾದರ್ ಸರ್ ಒಂದು ಪ್ರಶ್ನೆ ಕೇಳಿದ್ರು. ಅದಕ್ಕೂ ಉತ್ತರ ಕೊಡ್ತಾ ತವನು ಉತ್ತರ ಕೊಡ್ತೀನಿ. ಬಿರಾದರ್ ಸರ್ ಹೇಳಿದ್ರು, ಈ ವಿಭೂತಿ, ರುದ್ರಾಕ್ಷಿ ಎಲ್ಲ ಇವು ಸನಾತನ ಧರ್ಮದು, ನೀವ್ ಹೆಂಗ್ ಬಳಸ್ತಾ ಇದ್ರಿ ಅಂತ ಕೇಳಿದ್ರು. ಸನಾತನ ಧರ್ಮದ ವಿಭೂತಿ, ಸನಾತನ ಧರ್ಮದ ರುದ್ರಾಕ್ಷಿ ಅಂತ ಎಲ್ಲಾರ ಪೇಟೆಂಟ್ ಬರ್ಕೊಟ್ಟಿದ್ದನ? ಇಲ್ಲ. ಭಾರತ ದೇಶದಲ್ಲಿ ಬಹಳಷ್ಟು ಧರ್ಮಗಳು ಉದಯ ಆಗಿವೆ. ಇಡೀ ಜಗತ್ತಿನಲ್ಲಿ ಆಧ್ಯಾತ್ಮಿಕ ವಿಚಾರ ಬಗ್ಗೆದ ಸಂಶೋಧನೆ ನಡೆದು ಕೇವಲ ಭಾರತ ದೇಶದಲ್ಲಿ. ವಿಭೂತಿ ಯಾರು ಕಂಡು ಹಿಡಿದ್ರು ಸ್ವಲ್ಪ ಅವರು ಸನಾತನ ಧರ್ಮೀಯರು ನಮ್ಗೆ ಹೇಳ್ಬೇಕು, ಅವ್ರ ಹೆಸರು ಹೇಳ್ಬೇಕು. ಇದು ನಮ್ಮ ಸಂಸ್ಕೃತಿಯ ಭಾಗ. ಭಾರತ ದೇಶದ ಸಂಸ್ಕೃತಿ ಬಹಳ ಹಳೆಯ ಸಂಸ್ಕೃತಿ. ಆ ಸಂಸ್ಕೃತಿಯಲ್ಲಿ ಇದ್ದಂತ ಕೆಲವು ವಿಚಾರಗಳನ್ನು ನಾವು ತಗೊಂಡಿರ್ಬೋದು, ವಸ್ತುಗಳನ್ನು ತಗೊಂಡಿರ್ಬೋದು. ವಿಭೂತಿ ಬಗ್ಗೆದ ನಮ್ಗೆ ಒಳ್ಳೆಯ ವಿಚಾರ ಇದೆ, ರುದ್ರಾಕ್ಷಿ ಬಗ್ಗೆದ ನಮ್ಗೆ ಒಳ್ಳೆಯ ವಿಚಾರ ಇವೆ. ಆದ್ದರಿಂದ ನಾವು ವಿಭೂತಿ ರುದ್ರಾಕ್ಷಿಯನ್ನು ನಮ್ಮ ಶರಣರು ಬಳಸ್ಕೊಂಡಿದ್ರು. ವಿಭೂತಿದು ಏನ್ ಸೂಚನೆ ಕೊಡ್ತದೆ, ಅದಕ್ಕೆ ಬಹಳಷ್ಟು ವಿಚಾರಗಳು ಇದೆಯೋ. 3 ವಿಭೂತಿನ ಯಾಕೆ ಹಚ್ಬೇಕು ಅದರ ಬಗ್ಗೆದಾಗ ವಚನ ಸಾಹಿತ್ಯದಲ್ಲಿ ವಚನಗಳಿವೆ. ಅವೆಲ್ಲ ಪೂರಾ ಹೇಳಿಕ್ ಹೋಗಲ್ಲ ನಾನು. ಆದರೆ ಈ ಒಂದು ವಿಭೂತಿದ ಕೆಲಸ ಏನಂದ್ರ, ನಾವು ಈ ಸಂಸಾರ ಅಂದ್ರೆ ಮದ, ಮತ್ಸರ, ಕೋಪ, ಅಹಂಕಾರ, ಮನಸ್ಥಿತಿ, ಇವೆಲ್ಲ ಏನ್ ವಿಚಾರಗಳಿವೆ ಇವೆಲ್ಲ ಸುಟ್ಟು ಹಾಕಿವಿ, ಇವು ನಮ್ಮಲ್ಲಿ ಇಲ್ಲ ಅಂಬದ ಕುರುಹೇ ವಿಭೂತಿ ಧರಿಸೋದು. ಯಾವರು ಕೂಕಮ ಹಚ್ಕೋತಾರೋ ಅದು ಕೂಕಮ ಎಂಬುದು ಯಾವುದೇ ಒಂದು ಸಿದ್ಧಾಂತಗಳಿಲ್ಲ. ಕೂಕಮ ಸೌಂದರ್ಯಕ್ಕಾಗಿ ಹಚ್ಕೊಳ್ತಾರ. ಸೌಂದರ್ಯ, ಹೆಣ್ಮಕ್ಳು ಕೂಕಮ ಯಾಕೆ ಹಚ್ಕೋತಾರ? ನಾ ಬಹಳಷ್ಟು ನಮ್ಮ ಮನೆಯಲ್ಲೇ ನಮ್ಮ ಮಾಮವ್ರು ತೀರ್ಕೊಂಡ್ರೆ ನಮ್ಮ ಅತ್ತೆಯವ್ರಿಗೆ ಹೇಳಿದೆ, ಕೂಕಮ ಯಾಕೆ ತೆಗ್ತಾ ಇದ್ರಿ ಅಂತ ಹೇಳಿ. ಗಂಡಿದ್ದಾಗ ಕೂಕಮ ಹಚ್ಕೋಬೇಕಂತ ಇಲ್ಲದ? ನಾ ಸಣ್ಣವ್ರಿದ್ದಾಗ ನೀವು ಕೂಕಮ ಹಚ್ಕೋತಿರಲ್ಲ, ಲಗ್ನಾಗಿನಿಗೆ ಕೂಕಮ ಹಚ್ಕೋತೀರೇನು? ಇಲ್ಲಲ್ಲ. ಹಾಗಿದ್ರೆ ಕೂಕಮ ಸೌಂದರ್ಯದ ಒಂದು ಭಾಗ. ಅದಕ್ಕೆ ಯಾವುದೇ ಒಂದು ವೈಜ್ಞಾನಿಕ ಆಗಲಿ ಅಥವಾ ಆಧ್ಯಾತ್ಮಿಕಗಳ ವಿಚಾರ ಇಲ್ಲ. ಆದರೆ ವಿಭೂತಿಗೆ ವಿಚಾರ ಇದೆ. ವಿಭೂತಿ ಯಾರು ಕಂಡು ಹಿಡಿದಾರಂತ ಅವ್ರು ಹೇಳ್ಬೇಕು. ಪೇಜಾವತ್ಸರಿ ಆಗ್ಲಿ ಅಥವಾ ಮತ್ತೊಬ್ಬರು ವಿಭೂತಿ ಬಗ್ಗೆ ಮಾತಾಡ್ತಾರಲ್ಲ, ಈ ವಿಭೂತಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗ. ಭಾರತೀಯ ಸಂಸ್ಕೃತಿಯಲ್ಲಿ ರುದ್ರಾಕ್ಷಿದು ಒಂದು ಭಾಗ. ಇವು ವೈಭವಕ್ಕಾಗಿ ನಾವೇನ್ ಬಳಸ್ತೀವಿ, ಬಂಗಾರ ಅದೆಲ್ಲ ಅದು ವೈಭವಕ್ಕಾಗಿ ಬಳಸ್ತೀವಿ ನಾವು. ಆದ್ರೆ ರುದ್ರಾಕ್ಷಿ ನಮ್ಮ ಮನಃಶಾಂತಿಯಾಗಿ ಹಾಗೂ ನಮ್ಮ ಒಂದು ಸಾಮಾನ್ಯ ಜೀವನಕ್ಕಾಗಿ ನಾವು ರುದ್ರಾಕ್ಷಿಯನ್ನು ಹಾಕೊಳ್ತೀವಿ ವಿನಾ ಅದಕ್ಕೆ ವೈಜ್ಞಾನಿಕವಾಗ್ಲಿ ಅಥವಾ ಆಧ್ಯಾತ್ಮಿಕವಾಗ್ಲಿ ಯಾವುದು ವಿಚಾರಗಳು ಬರೋದಿಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗ. ಎರಡನೇದು, ಡಾಕ್ಟರ್ ಸಾಹೇಬ್ರು ಕೇಳಿದ್ರು, ಇವಾಗ ಈ ನಮ್ದು ಏನು ಈ ಸ್ಥಗಿತ ಯಾಕಾಯ್ತು ಹೋರಾಟ ಅಂತೇಳಿ. ಈ ಹೋರಾಟಕ್ಕೆ ಸ್ಥಗಿತ ಆಗಕ್ ಮುಖ್ಯ ಕಾರಣ ನಾವೇ ಆಗಿದ್ದೀವಿ. ನಮ್ಮ ಒಂದು ಸ್ವತಂತ್ರ ಧರ್ಮ ಹೋರಾಟದ ಏನು ಕುದುರೆ ಬಹಳ ಸ್ಟ್ರಾಂಗ್ ಆಗಿ ಬಲವಾಗಿ ಬೆಳೆಸಿ ಅದಕ್ಕೆ ಓಡಿಸ್ತಾ ಇದ್ದೀವಿ. ಆ ಕುದುರೆಯನ್ನು ಕೆಲವರ ಮನೆಯಲ್ಲಿ ಹೋಗಿ ಕಟ್ಟಿ ಹಾಕಿದ್ ನಾವೇ. ಅದೇ ಮುಂದ ಒಂದು ಸಂಸ್ಥೆ ಆಗಿ ಬೆಳೀತು, ಜಾಗತಿಕ ಲಿಂಗಾಯತ ಮಹಾಸಭಾ. ಆ ಕುದುರೆಯ ಜಾಗತಿಕ ಲಿಂಗಾಯತ ಮಹಾಸಭಾದಲ್ಲಿ ಗಟ್ಟಿಯಾಗಿ ಸಂಕಲಿ ಹಚ್ಚಿ ಕಟ್ಟಿ ಹಾಕಿಬಿಟ್ರು.
ಅದು ರಾಜಕೀಯಕ್ಕಾಗಿ ದುರುಪಯೋಗ ಕೂಡ ಮಾಡ್ಕೊಂಡ್ರು. ಇವತ್ತಿಂದ ಹಿಡಿದು 2017ರಲ್ಲಿ ಈ ಜಾಗತಿಕ ಲಿಂಗಾಯತ್ ಮಹಾಸಭಾ ಹುಟ್ಕೊಂಡಿಲ್ಲ. ಜಾಗತಿಕ ಲಿಂಗಾಯತ್ ಮಹಾಸಭಾ ಹುಟ್ಕೊಂಡಿದ್ದು 2018ರಲ್ಲಿ. ಅದು ಯಾವಾಗ ನಮ್ಮ ಸ್ವತಂತ್ರ ಧರ್ಮದ ಏನ್ ಮಾನ್ಯತೆಗಾಗಿ 2018ರಲ್ಲಿ ಮಾರ್ಚ್ದಲ್ಲಿ ಏನು ಫೆಬ್ರವರಿಲಿ ಏನು ನಮ್ದು ಸಿದ್ದರಾಮಯ್ಯನವರು ಸಂಪುಟ ಸಭೆ 19 ತಾರೀಕಿನಿಂದ ಕರೆದ್ರು, ಅದಕ್ಕಿಂತ ಮೊದಲು 8 ದಿವಸ ಅಷ್ಟೇ ಜಾಗತಿಕ ಲಿಂಗಾಯತ್ ಮಹಾಸಭಾ ನಾವು ಸ್ಥಾಪನೆ ಮಾಡಿದ್ವಿ. ಜಾಗತಿಕ ಲಿಂಗಾಯತ್ ಮಹಾಸಭಾದಿಂದ ಯಾವುದೇ ಸ್ವತಂತ್ರ ಧರ್ಮ ಹೋರಾಟ ಆಗಿಲ್ಲ. ಆದರೆ ಸ್ವತಂತ್ರ ಧರ್ಮದ ಹೋರಾಟದ ಕುದುರೆಯ ಕಾಲುಗಳು ಮುರಿದಿಂದ ಯಾರು ಆದಾರ ಅಂದ್ರೆ ಅವ್ರು ಜಾಗತಿಕ ಲಿಂಗಾಯತ್ ಮಹಾಸಭಾ. ಅವರು ಸಂಪೂರ್ಣವಾಗಿ ನಮ್ಮ ಹೋರಾಟವನ್ನೇ ಬದಿಗೊತ್ತಿದ್ರು. ಅವ್ರು ನಮ್ಮ ವಿರೋಧಿಗಳಂತ ನಾ ಹೇಳಕ್ ಹೋಗಲ್ಲ, ಆದರೆ ವ್ಯವಸ್ಥಿತವಾಗಿ ನಮ್ಮ ಒಂದು ಸ್ವತಂತ್ರ ಧರ್ಮ ಹೋರಾಟವನ್ನು ಮಣ್ಣು ಮುಗಿಸಿದ್ರು. ಇಂದಿನ 2017ರಿಂದ 18ರಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಅರ್ಜಿಯನ್ನು ಯಾವುದೇ ಸರ್ಕಾರಕ್ಕೆ ಅವ್ರು ಕೊಟ್ಟಿಲ್ಲ. ಯಾವಾಗ ತಿರಸ್ಕಾರ ಆಯ್ತು, ತಿರಸ್ಕಾರ ಆಗಿದೆ ಅಂತ ಹೇಳಿ ಒಪ್ಕೊಳಕ್ ತಯಾರಿಲ್ಲ. ನೀವು ಡಾಕ್ಟರ್ ಆಗಿದ್ರಿ, ನಾಟ್ ಕನ್ಸಿಡರ್ಡ್ ಅಂದ್ರೆ ಏನು ಹೇಳ್ರಿ? ಒಬ್ಬರು ದೊಡ್ಡ ದೊಡ್ಡ IAS UPSC ಪಾಸ್ ಆಗಿರೋರು ತಿರಸ್ಕಾರ ಆಗಿದ್ದು ನಾಟ್ ಕನ್ಸಿಡರ್ಡ್ ಅಂದ್ರೆ ಒಪ್ಪುವಂತದ್ದಲ್ಲ ಅಂಬೋದು ಕೂಡ ತಿರಸ್ಕಾರದ ಒಂದು ಭಾಗವೇ. ಬಹಳ ಮೃದುವಾಗಿ ಹೇಳಿದ ಮಾತು ಯಾವುದು ಅಂದ್ರ ನಾಟ್ ರಿಜೆಕ್ಟೆಡ್, ದಟ್ ಇಸ್ ನಾಟ್ ಕನ್ಸಿಡರ್ಡ್ ಈಕ್ವಲ್ ಟು ನಾಟ್ ರಿಜೆಕ್ಟೆಡ್ ಅಂದಂಗಾಯ್ತು. ಅಂದ ಮೇಲೂ ಕೂಡ ಇವರು ಯಾರು ಹೋರಾಟ ಮಾಡಿಲ್ಲ, ಇವ್ರು ಹೋಗಿ ಒಂದು ಅರ್ಜಿ ಕೊಟ್ಟಿಲ್ಲ. ನಾನು ಮೊದಲನೇ ಸಭೆಯಲ್ಲಿ ಹೇಳಿದೆ, ಯಡಿಯೂರಪ್ಪ ಅವರು ನಾವು ಒಂದೇ ಇದ್ದೀವಿ, ಮುಂದೆ ಬಂದಂತ ಬೊಮ್ಮಾಯಿಯವರು ಕೂಡ ನಮ್ಮವರೇ ಇದ್ದಾರೆ. ಪಕ್ಷ ಬೇರೆ ಇರ್ಬೋದು, ವಿಚಾರಗಳು ಬೇರೆ ಇರ್ಬೋದು, ಮನುಷ್ಯನ ವಿಚಾರಗಳು ಬದಲಾಯಿಸಲಿಕ್ಕೆ ಸಮಯ ಹತ್ತಲ್ಲ. ನಾವು ಹೋಗಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ನಾವು ಅರ್ಜಿ ಕೊಡೋಣ ಅಂತ ಹೇಳಿದೆ. ಆದ್ರೆ ಅವ್ರು ನಮ್ಮ ಮಾತುಗಳನ್ನು ಕಿವಿಯಲ್ಲಿ ಹಾಕೊಳ್ಳಿಲ್ಲ. ಅವ್ರು ಹೇಳಿದ್ರು, ಶ್ರೀಕಾಂತ್ ಅವ್ರು ನಮ್ಮ ವಿರೋಧಿ ಇದ್ದಾರೆ. ವಿರೋಧಿ ಇಲ್ಲಿ ಹೆಂಗ ನೀವು ಒಪ್ಕೊಳ್ತೀರಿ ಅಂತ ಹೇಳಿದ್ರು. ಅವ್ರು ಲಿಂಗಾಯತರಂತೂ ಅದಾರಲ್ಲ, ಅವರಿಗೆ ಈ ವಿಚಾರಗಳನ್ನು ತಿಳಿಸಿ ನಮ್ಮ ಅರ್ಜಿಯನ್ನು ಮೂವ್ ಮಾಡ್ರಿ ಅಂತ ನಾವು ಹೇಳಿ ಬಂದ್ರ ಅವ್ರು ನಮ್ ಕರ್ತವ್ಯ ಮುಗಿತಲ್ಲ, ಅವ್ರ ಮೇಲೆ ಭಾರ ಇರ್ತದೆ ಅಂತ ನಾ ಹೇಳಿದೆ. ಆದ್ರ ಯಾವ ಮಾತುಗಳನ್ನು ಒಪ್ಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಕೂಡ ಅವ್ರದೇ ಸರ್ಕಾರ ಇದೆ ಅಂತ ಹೇಳಿದ್ರು. ಅಂದ್ರೆ ಕೇಂದ್ರ ಸರ್ಕಾರದಾಗ ಬಿ ಅದೇ ಸರ್ಕಾರ ಬರ್ಬೇಕು, ರಾಜ್ಯ ಸರ್ಕಾರದಲ್ಲಿ ನಮ್ಮವರೇ ಇರ್ಬೇಕು, ನಮ್ಮವರೇ ಒಬ್ರು ಮುಖ್ಯಮಂತ್ರಿ ಆಗ್ಬೇಕು, ನಮ್ಮವರೇ ಒಬ್ರು ಪ್ರಧಾನ ಮಂತ್ರಿ ಆಗ್ಬೇಕು. ಆವಾಗ ನಮ್ ಕೆಲಸ ಆಗ್ತದ? ಅಲ್ಲಲ್ಲ, ನಮ್ ಪ್ರಯತ್ನವನ್ನು ನಾವು ಮಾಡ್ಬೇಕಾಗ್ತದ, ಆವಾಗ ಮಾತ್ರ ಆಗ್ತದ. ಆದ್ದರಿಂದ ಸರ್ ಹೇಳೋದು ಒಂದು ಇಚ್ಛೆ ಇದೆ, ನಾವು ಇನ್ನು ಮುಂದೆ ಯಾರ ಮೇಲೆ ಅವಲಂಬನೆ ಆಗದೆ ನಾವು ಪಟ್ಟಣಗಳು ಬಹಳ ಸಲ ವಿಚಾರ ಮಾಡ್ತಿದೀವಿ, ಯಾವ ರೀತಿ ನಾವು ಹೋರಾಟ ಮಾಡ್ಬೇಕು, ಹೋರಾಟವನ್ನು ಹೆಂಗ್ ನಾವು ತಗೊಂಡ್ ಮುಂದೆ ಹೋಗ್ಬೇಕು ಅಂತ ಹೇಳಿ ನಾವು ವಿಚಾರಗಳು ಮಾಡ್ತಾ ಇದ್ವಿ. ಆದ್ದರಿಂದ ನಾವು ಇನ್ ಮುಂದೆ ಮತ್ತೊಂದು ಹೋರಾಟವನ್ನು ಮಾಡ್ಲಿಕ್ಕೆ ಅಣಿ ಆಗ್ತಾ ಇದ್ದೀವಿ. ವಿಭಿನ್ನವಾದ ಹೋರಾಟ ಮಾಡ್ತೀವಿ. ಅದು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಪಕ್ಷ ರಾಜಕೀಯ ಪಕ್ಷ ಆಳ್ತಾ ಇರ್ಬೋದು, ಅಥವಾ ರಾಜ್ಯದಲ್ಲಿ ಯಾವುದೇ ಪಕ್ಷ ರಾಜಕೀಯ ಆಳ್ತಾ ಇರ್ಬೋದು. ನಮ್ಮ ಪಕ್ಷಾತೀತವಾಗಿ ರಾಜಕೀಯ ಬಿಟ್ಟು ನಾವು ಹೋರಾಟ ಮಾಡಿ ಈ ಒಂದು ವಿಚಾರಗಳನ್ನು ಮೇಲ್ವರೆಗೂ ನಾವು ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಮತ್ತೊಂದು ತಮ್ದು ಪ್ರಶ್ನೆ ಹೇಳಿದ್ರಿ, ಯಾವ ರೀತಿ ಮುಂದಿನ ಹೋರಾಟಗಳು ಮಾಡ್ತೀರಿ ಅಂತ ಹೇಳಿ. ನಾವೆಲ್ಲ ಹೋರಾಟ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆ ಪ್ರಯತ್ನದಲ್ಲಿ ನಾವು ಅಣಿ ಆಗ್ತೀವಿ. ತಮ್ಮ ವಿಚಾರಗಳನ್ನು ನಾವು ಇದು ಮಾಡ್ಕೋತೀವಿ. ಮುಂದಿನ ಹೋರಾಟ ಯಾವ ರೀತಿ ಮಾಡ್ಬೇಕೆಂಬುದು ನಮ್ಮಲ್ಲಿ ಇದೆ. ಅದು ನಾವು ಪ್ಲಾನಿಂಗ್ ಕೊಟ್ಟು ತಮ್ಮನ್ನು ಕೂಡ ನಮ್ಮ ಒಂದು ಯೋಜನೆಯಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿ ಬಯಸ್ತೀವಿ. ಸರ್, ಒಳ್ಳೆಯ ಉತ್ತರಗಳನ್ನ ನಾವು ನೀಡಿದ ನಿಜಕ್ಕೂ. ಬಹುಶಃ ಸ್ವಲ್ಪದಲ್ಲಿ ಹೇಳ್ತೀನಿ, ನಾನು ಮತ್ತು ಶ್ರೀಕಾಂತ್ ಅವರು ಆರಂಭದ ದಿನದೊಳಗೆ ನಾವು ಇದ್ದವರು, ಮತ್ತು ಆ ಸಂಸ್ಥೆಯ ಹೆಸರು ಹೇಳಿದ್ರು ಅದರೊಳಗೂ ಕೂಡ ಇದ್ದವರು. ಸತ್ಯವನ್ನ ಹೇಳಲಿಕ್ಕೆ ಹತ್ತಿದ್ರೆ ನಾವು ಒಂಟಿ ಆಗ್ಬೇಕು, ಅಥವಾ ನಮ್ಮನ್ನ ಮೂಲಿಗುಂಪು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಾವು ಅವರು ನಿರಂತರವಾಗಿ ಒಂದು 20 ತಾಸು ದಿನಕ್ಕೆ ಈ ರೀತಿಯಾಗಿ, ಅವರು ಒಳ್ಳೆ ರಾಜಕೀಯ ಭವಿಷ್ಯ ಇದ್ದವರು, ನಾನು ಕೂಡ ಒಬ್ಬ ರಾಜಕೀಯ ಮನೆತನದವಿದ್ದವ. ನಮ್ಮ ರಾಜಕೀಯ ಇಚ್ಛಾಶಕ್ತಿಗಳನ್ನ ಪೂರೈಸಲಿಕ್ಕೆ ಹೋಗ್ಬೇಕತಕ್ಕಂಥದ್ದು ಅಲ್ಲ. ಯಾವುದೋ ಅಕಾಡೆಮಿಕ್ ನಾವು ಕೇಳಲಿಲ್ಲ, ಅವರು ಕೇಳಿಲ್ಲ, ನಾವು ಕೇಳಿಲ್ಲ. ಆದ್ರೆ ನಾವು ನಿರಂತರವಾಗಿ ಧರ್ಮವನ್ನ ಮಾಡಬೇಕು ಅಂತಂದಾಗ ಅವ್ರು ಹೇಳಿದಾಗ, ಈ ಓಡುವ ಕುದುರೆಯನ್ನ ಒಂದು ಮನೆಯೊಳಗೆ ಕಟ್ಟಿ ಹಾಕಿದ್ರು. ಆ ಮನೆಯ ಮಾಲೀಕರು ಎಲ್ಲೂ ಕೇಳಲಿಲ್ಲ. ಇದು ಸಂವಿಧಾನಾತ್ಮಕ ಪೀಠಕ್ಕೆ ಹೋಗ್ಬೇಕ ವಿನ ಇದು ಬಿಟ್ಕೊಟ್ಟು ನಾವು ಜುಡಿಷಿಯರಿ ಹೋಗಿ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗೆ ನಾವು ಬೇಕಾಗ್ತಕ್ಕಂಥ ವಿಚಾರಗಳನ್ನು, ಇದ್ರ ಬಗ್ಗೆ ಆಗಲೇ ಜೈನ ಧರ್ಮದವರ ಕಾನೂನು ಆಗಲಿ ಎಲ್ಲ ಕೊಟ್ಟಿದ್ರು, ಎಲ್ಲವೂ ಇದೆ. ಅವರು, ನಾನು ಇನ್ನು ಸ್ವಲ್ಪ ಹೇಳ್ಬೇಕಂದ್ರೆ 240 ವಿಲಿಯಂ ಏನು ನಮ್ಮ ಈ ಶರಣ ಧರ್ಮದ ಬಗ್ಗೆ ಹೇಳಿದಾಗ, ಆಮೇಲೆ 1858 ಜಾನ್ ಡಿ ಮೆನ್ ಹೇಳಿದರು, CP ಬ್ರೌನ್ ಹೇಳಿದರು. ನಿರಂತರವಾಗಿ ಸುಮಾರು 260 ವರ್ಷದ ಸುದೀರ್ಘವಾದಂಥ ಇತಿಹಾಸವಿದ್ರೂ ಕೂಡ ನಾವು ನಮ್ಮ ಹಕ್ಕನ್ನ 200 ಪ್ರತಿಪಾದನೆ ಮಾಡಲಿಕ್ಕೆ ವಿಫಲರಾಗಿದ್ದೇವೆ.
ಆರ್ಚಿಕರ್ ಇರ್ಬೋದು, ಎಂತೋವಾನ್ ಇರ್ಬೋದು, ಥರ್ಸ್ಟನ್ ಇರ್ಬೋದು, ಎಡ್ಗರ್ ಇರ್ಬೋದು, ಸಾಕಷ್ಟು ಜನ ಆರ್ಥರ್ ಮೈಲ್ಸ್ ಇರ್ಬೋದು. ಅತ್ಯಂತ ಸ್ಪಷ್ಟವಾಗಿತ್ತು. ಸತ್ಯವನ್ನು ಹೇಳಲಿಕ್ಕೆ ನಮ್ಮ ಮುಖವನ್ನು ಮಾತ್ರ ನಾವು ಕನ್ನಡಿಯವರು ನೋಡ್ಕೊಂಡು ನಾವು ಹಿಂಗೆ ಅದಿವ ಇಲ್ಲ ಅಂತ ಕೇಳ್ಕೊಳ್ತಕ್ಕಂಥ ಒಂದು ಹುಚ್ಚು ಪ್ರಮೇಯ ಮಾಡಿದ್ವಿ. ಇದು ಕಾರಣ, ಶ್ರೀಮಂತರಿಗೆ ಸ್ವತಂತ್ರ ಧರ್ಮವಾಗೋದು ಬೇಕಾಗಿಲ್ಲ, ಬಡ ಜನರಿಗೆ ಅದರ ಬಗ್ಗೆ ಜ್ಞಾನ ಇಲ್ಲ, ಮಧ್ಯಮ ವರ್ಗದವ್ರಿಗೆ ಶಕ್ತಿ ಇಲ್ಲ. ಈ ಮಧ್ಯಮ ವರ್ಗ ಅಂತಕ್ಕಂಥದ್ದು ಬಸವಣ್ಣನ ಹತ್ತಿಕೊಂಡವ್ರು ನಾವೆಲ್ಲರೂ ಕೂಡ್ಕೊಂಡು ಹೋರಾಟ ಮಾಡಿದ್ರೆ ಖಂಡಿತ ಆಗುತ್ತೆ. ಈ ಒಂದು ಹೋರಾಟದಲ್ಲಿ ನಾವು ರೂಪರೇಷೆಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ವೇದಿಕೆಗಳು ಒತ್ತಟ್ಟೆ ಬಂದು ನಾವು ಹೋರಾಟವನ್ನ ಖಂಡಿತ ಮಾಡ್ತೀವಿ. ಆಮೇಲೆ ಅದರಲ್ಲಿ ಡಾಕ್ಟರ್ ಶೆಟ್ಕರ್ ಅವರು ಕೂಡ ಇದು ನ್ಯಾಷನಲ್ ಆರ್ಗನೈಸಿಂಗ್ ಕಮಿಟಿ ಮೆಂಬರ್. ನಾವು ಬಿಜಾಪುರ, ಧಾರವಾಡ, ಬೆಳಗಾವಿ ಎಲ್ಲ ಪ್ರತಿಯೊಂದು ಜಿಲ್ಲೆಯೊಳಗೆ ಈಗಾಗಲೇ ಆರಂಭ ಮಾಡಿದ್ದೀವಿ, ಮತ್ತು ಇನ್ನೂ ಕೂಡ ತೀವ್ರವಾಗಿ ಮಾಡ್ತೀವಿ. ಮತ್ತೊಮ್ಮೆ ಶೆಟ್ಕರ್ ಸರ್ ಅವರಿಗೆ ಮತ್ತು ಶ್ರೀಕಾಂತ್ ಸ್ವಾಮಿ ಅವರಿಗೆ ಹೇಳ್ತೀನಿ. ಆಮೇಲೆ ಈಗ RS ಬಿರಾದರ್ ಹೇಳಿದಾಗೆ ರುದ್ರಾಕ್ಷಿ ಅದು ಸಂಸ್ಕೃತಿ. ಅವ್ರು ಹೇಳಿದಾಗೆ ವಿಭೂತಿ ಇತ್ತು ಅಂತಕ್ಕಂಥದ್ದು ವಿಭೂತಿ ಇರಲಿಲ್ಲ ಅವಾಗ. ವಿಭೂತಿಯ ಪರಿಕಲ್ಪನೆ ಅದು ದ್ರಾವಿಡ ಧರ್ಮ, ಇದು ಅದ್ರ ಬಗ್ಗೆ ಎರಡು ಮಾತಲ್ಲ, ಆದ್ರೆ ಅವೇ ನಮ್ಮವು ಅಂತಕ್ಕಂಥದ್ದಲ್ಲ. ಇವುಗಳ ವಿಭಿನ್ನ ವ್ಯಾಖ್ಯಾನವನ್ನ ಬಸವಣ್ಣವ್ರು ಕೊಟ್ಟರು. ಈ ರೀತಿಯಾಗಿ ಇನ್ನು ಕೊನೆಗೆ ಮಗಳಾದಂಥ ಸೃಷ್ಟಿ ಅಶೋಕ್ ಎಲೆಗಾರ್ ಅವರು ಐ ಆಸ್ಕ್ ಹರ್ ಟು ಮಾತಾಡಮ್ಮ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಸೃಷ್ಟಿ ಅಂತ. ನಾನು ಇದನ್ನ ತುಂಬಾ ದಿನ ಆದ್ಮೇಲೆ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೀನಿ. ನಾನಿಲ್ಲಿ ಫಸ್ಟ್ ನಂದು ಪ್ರಿಯಾರಿಟಿ ಇಲ್ಲಿ ಬರೋದಂದ್ರೆ ನನಗೆ ಕನ್ನಡದಲ್ಲಿ ಮಾತಾಡ್ಬೇಕು, ಕನ್ನಡನ ನಾನು ಕಲ್ಕೋಬೇಕು, ಇನ್ನು ಚೆನ್ನಾಗಿ ಕಲ್ಕೋಬೇಕಂತ ಫಸ್ಟ್ ಮೋಟಿವ್ ಇಂದ ಇದನ್ನ ಜಾಯ್ನ್ ಆಗಿರ್ತೀನಿ ಮೀಟಿಂಗ್ನೆಲ್ಲ. ಆಮೇಲೆ ಅದು ಬಿಟ್ಟು ನನಗೆ ಬಸವ ಧರ್ಮ, ಬಸವ ಮಾರ್ಗ ಅಂದ್ರೆ ತುಂಬಾ ಪ್ರಿಯವಾದದ್ದು. ಇವತ್ತು ಮೀಟಿಂಗ್ ಶ್ರೀಕಾಂತ್ ಸ್ವಾಮಿ ಸರ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿದ್ದೆಲ್ಲ ನನಗೆ ಏನು ಗೊತ್ತೇ ಇರ್ಲಿಲ್ಲ. ನಾನು ಆಸ್ ಅ ಸೋಷಿಯಲ್ ವರ್ಕ್ ಎಜುಕೇಟರ್, ರಿಸರ್ಚರ್ ಅಂಡ್ ಪ್ರಾಕ್ಟಿಷನರ್ ಅದನ್ನೆಲ್ಲ ತಿಳ್ಕೊಬೇಕಂತ ನನ್ನ ಆಸೆ. ನನಗೇನ್ ಅನ್ಸುತ್ತೆ ಅಂತಂದ್ರೆ, ನಾವೆಲ್ಲ ಈಗ ಬಸವಣ್ಣ ಹೇಳ್ದಂಗೆ ಲೋಕದ ಡೊಂಕ ನೀವೇ ಕಿತ್ತಿದ್ದೀರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ಮನವ ಸಂತೈಸಿಕೊಳ್ಳಿ ಅಂತ ಹೇಳಿದಾರಲ್ಲ. ಹಾಗೆ ನಿಮ್ ಕ್ವೆಶನ್ಸ್ನೆಲ್ಲ ನೀವು ಕೇಳ್ಬೇಕು, ಆದ್ರೆ ಡೋಂಟ್ ಹ್ಯಾವ್ ದ ಎನರ್ಜಿ ಫಾರ್ ಆಲ್ ದೋಸ್ ಪ್ರಾಬ್ಲಮ್ಸ್. ಅದನ್ನೆಲ್ಲ ನಾವು ಇನ್ನೂ ಚೆನ್ನಾಗಿ, ಇನ್ನೂ ಸ್ಟ್ಯಾಂಡರ್ಡ್ಸ್ ನಾವು ಇನ್ಕ್ರೀಸ್ ಮಾಡ್ಕೋಬೇಕು. ನಮ್ ಸೆಂಟ್ರದ ಸ್ಟ್ಯಾಂಡರ್ಡ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು. ನಾನು ಇದನ್ನೆಲ್ಲ ಕೇಳುವಾಗ ನನಗೇನ್ ಅನ್ಸ್ತಂತಂದ್ರೆ, ಯುನೈಟೆಡ್ ನೇಷನ್ಸ್ ಪೀಸ್ ಬಿಲ್ಡಿಂಗು ಮತ್ತೆ ಯುನೈಟೆಡ್ ನೇಷನ್ಸ್ ಯುನೆಸ್ಕೋಗೆ ಮತ್ತೆ UN ಪೀಸ್ ಬಿಲ್ಡಿಂಗಿಗೆ ನಮ್ದು ಬಸವ ಧರ್ಮ ಎಲ್ಲ ಅಲೈನ್ಮೆಂಟ್ ಆಗುತ್ತೆ. ಆಕ್ಚುಲಿ ದೀಸ್ ಪ್ರಿನ್ಸಿಪಲ್ಸ್ ದಿ ಅಲೈನ್ ವಿತ್ ಯುನೆಸ್ಕೋ ಅಂಡ್ ಅದರ್ ಇಂಟರ್ಫೇತ್ ಕಮ್ಯುನಿಟೀಸ್. ಆಕ್ಚುಲಿ ಆ ತರ ಮಾಡಿದಾಗ ನಾವು ಇನ್ನೂ ಸ್ಟ್ಯಾಂಡರ್ಡ್ಸ್ ನ ಇನ್ಕ್ರೀಸ್ ಮಾಡ್ಕೊಂಡಾಗ ಮಾತ್ರ ವಿ ಕ್ಯಾನ್ ಶೇಕ್ ದ ವರ್ಲ್ಡ್ ಇನ್ ಅ ಜೆಂಟಲ್ ವೇ. ಮಹಾತ್ಮ ಗಾಂಧಿ ಅವರು ಹೇಳಿದಾರಲ್ವಾ. ಸೊ ಆ ತರ ನಾವು ಕ್ವಶನ್ ನಾವು ಎಲ್ಲಾರ್ಗೂ ಆನ್ಸರ್ ಮಾಡ್ತಾ ಹೋಗಕ್ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಕ್ವೆಶನ್ಸ್ ಕೇಳಕ್ ನಾವು ಸ್ಟಾಪ್ ಮಾಡಬಾರ್ದು ಅಂತ ಹೇಳಿ ನೀವು ಮಾತಾಡಿದ್ದೆಲ್ಲ. ಆಮೇಲೆ ಗೋರ್ಬಾಳ್ ಅಕ್ಕ ಅವರು ಎಲ್ಲ ಪೋಯಮ್ ಹೇಳಿದ್ರು. ಐ ವಾಸ್ ರೆಸೋನೇಟಿಂಗ್ ವಿತ್ ಮೈ ಫಾದರ್. ನಮ್ ಫಾದರ್ ಇಲ್ಲ ನಂಗೆ, ಅದನ್ನೆಲ್ಲ ನಂಗೆ ನೆನಪಾಗ್ತಿತ್ತು. ಚೆನ್ನಾಗಿತ್ತು ಮೀಟಿಂಗ್ ಎಲ್ಲ. ನಾನೇನ್ ಅಂತ ದೊಡ್ಡವಳಲ್ಲ, ಐ ಆಮ್ ಜಸ್ಟ್ 32 years old and I'm learning many things from Dr. Shashikant Patan uncle. ಅಂಡ್ ಇನ್ ಮುಂದೆ ಎಲ್ಲ ಮೀಟಿಂಗ್ ಎಲ್ಲ ಅಟೆಂಡ್ ಆಗಿ ಇನ್ನೂ ಕಲಿತಾ ನಿಮ್ ಜೊತೆ ಇರ್ಬೇಕಂತ ಅನ್ಕೊಂಡಿದೀನಿ. ಅದು ನನ್ನ ಆಸೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ನಮ್ಮ ಹಿರಿಯರಾದಂಥ ಶ್ರೀ ಮಾದೇವ್ ಹೊರಟ್ಟಿ ಸಾಹೇಬ್ರು ಇದ್ದಾರೆ. ಹೊರಟ್ಟಿ ಸಾಹೇಬ್ರ ತಮ್ಮ ಮಾರ್ಗದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರೇ, ನಿಮಗೆ ಅನಂತ ಕೋಟಿ ಪ್ರಣಾಮಗಳು. ಶ್ರೀಕಾಂತ್ ಸ್ವಾಮಿ ಅವರು ಸಿದ್ಧಾಂತವನ್ನು ಭಾಳ ಚೆನ್ನಾಗಿ ಹೇಳಿದರು, ಪ್ರಾಕ್ಟಿಕಲ್ ಆಸ್ಪೆಕ್ಟು ಹೇಳಿದರು. ಸುಶೀಲ್ ಕುಮಾರ್ ಸಿಂಧೆ ಅವರು ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆದಾಗ ಈ ವಿಷಯ ಪ್ರಸ್ತಾಪಕ್ಕೆ ಬಂತು. ಭೀಮಣ್ಣ ಖಂಡ್ರೆ ಅವರು ಅವತ್ತು ವೀರಶೈವ ಮಹಾಸಭೆಯಿಂದ ಅಪ್ಲಿಕೇಶನ್ ತಂದಿದ್ದರು, ನಾನು ಇದ್ದೆ. ಆವಾಗ ಸುಶೀಲ್ ಕುಮಾರ್ ಸಿಂಧೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಬಸವಣ್ಣ ಧರ್ಮಗುರು ಅಂತ ಹೇಳ್ರಿ, ಲಿಂಗಾಯತ್ ಧರ್ಮ ಅಂತ ಹೇಳ್ರಿ, ನಾನು ಈಗಲೇ ಇದಕ್ಕೆ ಅಂಕಿತ ಹಾಕ್ಸ್ತೇನೆ ಅಂತ ಹೇಳಿದರು. ಅದು ಅವ್ರು ಕೊಡಲಿಲ್ಲ. ಅದು ತಪ್ಪು ಮಾತು ಬೇರೆ. ಆಮೇಲೆ ಶಾಮನೂರು ವೀರಶೈವ ಮಹಾಸಭಾ ಅಧ್ಯಕ್ಷದಂತ ಶಾಮನೂರು ಶಿವಶಂಕರಪ್ಪ ವಿರೋಧ ಮಾಡಿದರು. ತಾವು ಹೇಳಿದಂಗೆ ನಮ್ಮ ಮುಖ್ಯಮಂತ್ರಿಗಳು ಮನಸ್ಸು ವಹಿಸಿ ಮತ್ತೆ ಇದನ್ನು
ಕೇಂದ್ರ ಸರ್ಕಾರಕ್ಕೆ ಕಳಿಸಿದರು ಈ ಪ್ರಸ್ತಾವನೆಯನ್ನು. ಕೇಂದ್ರ ಸರ್ಕಾರಗಳು ಸಕಾರಣವನ್ನು ನೀಡದೇ ತಿರುಗಿ ಕರ್ನಾಟಕ ಕಳಿಸ್ಯಾರ. ಇವತ್ತು ಆಗಬೇಕಾದ ಕೆಲಸ ಏನು? ನಮ್ಮ ಶಶಿಕಾಂತ್ ಪಟ್ಟಣ್ ಅವರು ಹೇಳ್ತಾ ಇದ್ರು, ಜುಡಿಷಿಯರಿಯಿಂದ ಇದನ್ನು ಪ್ರಯತ್ನ ಮಾಡೋಣ ಅನ್ನುವಂಥದ್ದೊಂದು ಮಾತು ಅವರ ಗಮನಕ್ಕೆ ಬಂದದ. ಈ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಮಾನ್ಯತೆ ಪಡೆದುಕೊಂಡರೆ ಲಿಂಗಾಯತ ಸಮುದಾಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವ ಸವಲತ್ತು ಹಾಗೂ ಸೌಕರ್ಯಗಳು ಏನು ಅನ್ನೋದ್ರ ಬಗ್ಗೆ ಒಂದು ಬ್ರೋಚರ್ ತಯಾರು ಮಾಡಬೇಕು. ಯಾಕಂದರೆ ಅದನ್ನು ತಯಾರು ಮಾಡಿದಾಗ ನಮಗೆ ಯಾವ್ಯಾವ ಲಾಭಗಳು ಬರ್ತವೆ ಅಂತ ನಮ್ಗೆ ಗೊತ್ತಾಗ್ತದೆ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ 50% ನೌಕರರು ನಮ್ಮ ಧರ್ಮದವರು ನೇಮಿಸಲು ಸಾಧ್ಯ. ಆನಂತರ ಈ ವಿದ್ಯಾರ್ಥಿನಿಗೆ ಮೆಡಿಕಲ್ಲು, ಇಂಜಿನಿಯರಿಂಗು, ಡೆಂಟಲ್ಲು, ನರ್ಸಿಂಗು, ಬಿಕಾಮು, ಮ್ಯಾನೇಜ್ಮೆಂಟು, ಕಾನೂನು ಪದವಿ ಕಾಲೇಜುಗಳಿಗೆ ಇಲ್ಲೂ ಅವರಿಗೆ ನಮಗೆ ಅಡ್ಮಿಷನ್ಸ್ ಸಿಗ್ತದೆ. ಸರ್ಕಾರಿ ನೌಕರಲ್ಲಿ ನಿಶ್ಚಿತ ಪ್ರಮಾಣದಲ್ಲಿ ಮೀಸಲಾತಿ ದೊರೀತದೆ. ಸರ್ಕಾರದವರೇ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕಟ್ಟಿ ಆಯಾ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ರೀತಿ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಾವು ಪಡಿಬಹುದು. ಅದಕ್ಕಾಗಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ತಮಿಳುನಾಡು ಮತ್ತು ದಿಲ್ಲಿಯಲ್ಲಿ ಇರ್ತಕ್ಕಂಥ ನಮ್ಮ ಜನರ ಎಲ್ಲ ಸಂಘಟನೆಗಳನ್ನು ಒಟ್ಟು ಮಾಡಿ ಅವ್ರದಿಂದ ಒಂದು ನಾವು ಅಪ್ಲಿಕೇಶನ್ ಕೇಂದ್ರ ಸರ್ಕಾರ ಕೊಡಬೇಕು. ಮತ್ತು ಇದನ್ನು ಹೆಚ್ಚು ಏನು ಸವಲತ್ತುಗಳು ನಮ್ಗೆ ಸಿಗ್ತಾವ ಅಂತ ಜನರಿಗೆ ತಿಳಿದ್ರೆ ಜನ ತಾನೇ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಎಂ ಪಿಗಳು ಒಪ್ತಾರೆ. ಯಾಕಂದ್ರೆ ಯಾವಾಗ ಜನರ ಹೋರಾಟ ಬಂತು ಆವಾಗ ನಮ್ಮ ಎಂ ಪಿಗಳು ತಲೆಬಾಗ್ತಾರೆ, ಅವರು ಈ ಕೆಲಸಕ್ಕೆ ಬದ್ಧರಾಗ್ತಾರೆ ಅನ್ನೋ ವಿಶ್ವಾಸ ನನಗದ. ಇದನ್ನು ಒಂದು ಹೋರಾಟ ರೂಪವಾಗಿ ತಗೊಂಡಾಗ ಇದು ನಿಜವಾಗಿಯೂ ಸ್ವತಂತ್ರ ಧರ್ಮ ಆಗ್ತದೆ ಮತ್ತು ನಮಗೆ ಅನೇಕ ಸವಲತ್ತುಗಳು ಸಿಗ್ತಾವೆ. ಭಾಳ ಸವಲತ್ತು ಅದಾವೆ. ಈ ಸವಲತ್ತು ಏನದಾವ ಅಂತ ಒಂದು ಲಿಸ್ಟ್ ಮಾಡಿ ಇದನ್ನು ನಾವು ಹಂಚಿದರೆ ಇದು ಮೊದಲೇ ಕೆಲಸ ಆಗ್ತದೆ ಒಂದು ಮಾತನ್ನು ಹೇಳಿ ಶಶಿಕಾಂತ್ ಪಟ್ಟಣ್ ಅವರು ಲೀಡ್ ತಗೊಳ್ಳಿ. ಎಲ್ಲ ಬಸವ ಸಂಘಟನೆಗಳು, ಎಲ್ಲ ರಾಜ್ಯಗಳ ಬಸವ ಸಂಘಟನೆಗಳನ್ನ ಹಾಗೂ ಲಿಂಗಾಯತ ಧರ್ಮದವ್ರನ್ನ ಕೂಡಿಸಿ ಈ ಕೆಲಸ ಪ್ರಾರಂಭ ಮಾಡಬೇಕು. ನಾವು ನಿಮ್ಮ ಜೊತೆಗೆ ಇರ್ತೇವೆ, ನಿಮ್ಮ ಜೊತೆಗೆ ಸದಾ ಇರ್ತೇವೆ ಅನ್ನೋಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು ಬಸವ ಶಾಂತಿ ಯಾತ್ರೆಯನ್ನ ಭಾರತದ ಉದ್ದಗಲಕ್ಕೂ ಒಯ್ದು ಅಂದಿನ ರಂಗನಾಥ್ ಮಿಶ್ರಾರವ್ರು ಪಟ್ನಾಯಕರು ಇರ್ಬೋದು, ಬೂಟಾ ಸಿಂಗ್ರವ್ರು ಇರ್ಬೋದು, ಎಲ್ಲರ ಗಮನ ಸೆಳೆದು ಬಹುಶಃ ಬಸವ ಕಲ್ಯಾಣ ಕೂಡಲ ಸಂಗಮಕ್ಕೆ ಇವತ್ತು ಕೂಡಲ ಸಂಗಮ ಪ್ರಾಧಿಕಾರ ಆಗ್ಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಅದು ಸನ್ಮಾನ್ಯ ಶ್ರೀ ಮಾದೇವ್ ಹೊರಟ್ಟಿ ಸಾಹೇಬ್ರು. ಅದಕ್ಕೆ ನಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯ. ನಾವು ಖಂಡಿತ ಎಷ್ಟೋ ಸಲ ನಾವು ಹೇಳ್ತೀವಿ ನಮ್ಗೆಲ್ಲ ಅಸ್ತ್ರಗಳು ಅಸಹಾಯಕರಾದಾಗ ಒಬ್ಬ ಹಿರಿಯ ಮಾರ್ಗದರ್ಶಕರ ಕಡೆ, ಯಾಕಂದ್ರೆ ಗಾಂಧಿ, ಬುದ್ಧ, ಬಸವ, ಅಂಬೇಡ್ಕರ್ರನ್ನ ಸಮಾನವಾಗಿ ಅಧ್ಯಯನ ಮಾಡ್ಕೊಂಡಂತ ಹಿರಿಯರು ಮತ್ತು ಇದಕ್ಕೆ ಪ್ರಾಮಾಣಿಕವಾಗಿ ನಿರಂತರವಾಗಿ ದುಡಿತಕ್ಕಂಥವ್ರು ನಾವು ಶ್ರೀಕಾಂತ್ ಸ್ವಾಮಿಯವರು ಮತ್ತು ನಮ್ಮ ಎಲ್ಲ ತಂಡದವರು ತಮ್ಮನ್ನ ಒಂದು ಧಾರವಾಡದಲ್ಲಿ ಒಂದು ಮೀಟಿಂಗ್ ಕರೆದು ಆ ದಿಶೆಯೊಳಗೆ ನಾವು ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ತಯಾರಿ ನಡೆದಿದೆ. ನಾವು ಬರ್ತೀವಿ. ತಮಗೆ ಅನಂತ ಧನ್ಯವಾದಗಳು. ನಾನು ಕೊನೆಗೆ ಈ ದತ್ತಿದಾಸೋಹವನ್ನು ಏರ್ಪಡಿಸಿದಂಥ ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಅವರು ತಮ್ಮ ತಂದೆ ಶ್ರೀ ಕಲ್ಲಪ್ಪ ಶಿವಪ್ಪ ಕೆಂಗಾಪುರ್ ಮತ್ತು ತಾಯಿಯವರ ಹೆಸರಿನೊಳಗೆ ಮಾಡಿದಂಥ ಕಮಲಾಕ್ಷಿ ಕಲ್ಲೇಶ್ವರ ಕೆಂಗಾಪುರ್ ಇವರ ಹೆಸರಿನೊಳಗಿಟ್ಟಂಥ ಒಂದು ದತ್ತಿ, ಮತ್ತು ಅಷ್ಟೇ ಅಲ್ಲ ಅವರು ತಮ್ಮ ಮಾವನವ್ರ ಹೆಸರಿನೊಳಗೆ ಕೂಡ ಇಟ್ಟರು. ಅವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೀನಿ. ಇತ್ತೀಚೆಗೆ ಪಾಪ ಕಣ್ಣಿನ ಆಪರೇಷನ್ ಆಗಿ ಶ್ರೀಕಾಂತ್ ಸ್ವಾಮಿ ಅವರು ಇದ್ದಾಗ ನಾನು ಕೊಟ್ಟಾಗ ಪಾಪ ತಗೊಂಡ್ರು ವಿಷಯ ಇದು ತೆಗೆದುಕೊಂಡು ನಿರಂತರವಾಗಿ ಎಲ್ಲ ವಿಚಾರಗಳನ್ನ ಅತ್ಯಂತ ಸಂಯಮ, ಶಾಂತಿ ಮತ್ತು ಹೌದೌದೇನಬೇಕು ಅಂತಾರಲ್ಲ ಆ ರೀತಿಯಾಗಿ ಉತ್ತರ ನೀಡಿದಂಥ ಶ್ರೀಕಾಂತ್ ಸ್ವಾಮಿ ಅವರು. ಸೊ ಕೆಲವೇ ದಿನದೊಳಗೆ ನಾವು ಬೀದರ್ದಿಂದ ಹಿಡ್ಕೊಂಡು ಎಲ್ಲ ಜಿಲ್ಲಾ ಘಟಕಕ್ಕೆ ಹೋಗಿ ನಾವು ಮನವಿಯನ್ನು ಕೊಟ್ಟು ಜನಾಂದೋಲನವನ್ನ ಮಾಡ್ತೀವಿ, ಜನಾಭಿಪ್ರಾಯವನ್ನ ಮಾಡ್ತೀವಿ. ಇದು ಕೇವಲ ಮೇಲ್ವರ್ಗದವರದ ಧರ್ಮ ಅಲ್ಲ, ದಲಿತರ, ಅಸ್ಪೃಶ್ಯರ, ದಮನಿತರ ಧರ್ಮ. ಹೀಗಾಗಿ ಆ ಹೋರಾಟವನ್ನು ರೂಪರೇಷಣೆ ಮಾಡ್ತಾ ಇದ್ದೀನಿ. ತಮ್ಮ ಹಲವಾರು ಕಾರ್ಯದ ಮಧ್ಯೆ ಇವತ್ತು ನಮಗೆ ಸಮಯ ಕೊಟ್ಟು ಒಳ್ಳೆಯ ಉಪನ್ಯಾಸವನ್ನ ನಿಜಕ್ಕೂ ಹೇಳ್ತೀನಿ. ವಿ ಹೋಲ್ ಹಾರ್ಟೆಡ್ಲಿ ವಿ ಅಪ್ರಿಷಿಯೇಟ್, ಅಪ್ಲೌಸ್ ಹಿಸ್ ಇಂಟೆಲೆಕ್ಚುಯಲ್ ಟಾಕ್ ಅಂಡ್ ಒನ್ಸ್ ಅಗೇನ್ ಐ ಥ್ಯಾಂಕ್ ಶ್ರೀಕಾಂತ್ ಸ್ವಾಮಿ ಸರ್. ಆಮೇಲೆ ಇಲ್ಲಿ ವಚನ ಪ್ರಾರ್ಥನೆ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮೃತ್ಯುಂಜಯ ಶೆಟ್ಟರ್ ಅವರು, ಸಂವಾದದಲ್ಲಿ ಪಾಲ್ಗೊಂಡಂಥ ಶ್ರೀ ಮಾದೇವ್ ಹೊರಟ್ಟಿ ಸಾಹೇಬರು ಮತ್ತು ಶರಣಮ್ಮ ಗೊರೆಬಾಳ್ ಮೇಡಮ್ ಅವರು, ರತ್ನಕ್ಕ ಕಾದ್ರೋಳಿ, ಸುವರ್ಣ ಪಾಟೀಲ್ ಅವರು, ಮಗಳು ಸೃಷ್ಟಿ ಎಲೆಗಾರ್ ಅವರು,
ಹಲವಾರು ಜನರು ತಮ್ಮ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ನಾವು ಖಂಡಿತ ಮುಂಬರುವ ದಿನದೊಳಗ ಇದೊಂದು ಹೋರಾಟದ ರೂಪರೇಷೆಯನ್ನ ಮಾಡಿ ನಾವು ಮಾಡ್ತೀವಿ. ನಮ್ಮ ಅಕ್ಕನರಿವು ತಂಡದ ಬಹಳಷ್ಟು ಸದಸ್ಯರಿದ್ದಾರೆ. ಗೌರಮ್ಮಕ್ಕ ನಾಶಿ ಇದ್ದಾರೆ, ಸರಸ್ವತಿ ಪಾಟೀಲ್ ಮೇಡಮು, ಶಾರದಾ ಪಾಟೀಲ್ ಮೇಡಮು, ದಾನಮ್ಮ, ಸುಧಾ ಪಾಟೀಲು, ಒಂದು ತಂಡವೇ ನಿರ್ಮಾಣ ಆಗಿದೆ. ನನ್ನ ಒಂದು ವಿನಂತಿ ಅಂದ್ರೆ ಮತ್ತೆ ಈ ತಂಡಕ್ಕೆ ಉಪನ್ಯಾಸ ನೀಡಲು ಶ್ರೀಕಾಂತ್ ಸ್ವಾಮಿ ಅವರಿಗೆ ಎಲ್ಲರ ಪರವಾಗಿ ಕೇಳ್ತೀವಿ. ಜೊತೆಗೆ ಈ ಒಂದು ಸೃಷ್ಟಿ ಅಂತ ಹುಡುಗಿ ನೋಡ್ರಿ, ಅವಳಿಗೆ ಎಷ್ಟು ಕನ್ಸರ್ನ್ ಇದೆ ಅಂತಂದ್ರೆ ಶೀಸ್ ಅ ಹೈಲಿ ಇಂಟೆಲೆಕ್ಚುಯಲ್ ಬೇಬಿ. ಅವಳು ಅಂತ ಒಂದು ತಂಡವೂ ಕೂಡ ಈಗ ನಮ್ಮ ಜೊತೆಗೆ ಒಂದು ಅಂದ್ರೆ ಇಟ್ ಇಸ್ ದ ನೀಡ್ ಆಫ್ ಟೈಮ್ ದಟ್ ಯೂತ್ ಶುಡ್ ಕಮ್ ಫ್ರಂಟ್ ಟು ಟೇಕ್ ದಿಸ್ ಎಜುಕೇಶನ್ ಫ್ರಂಟ್. ನಾವು ಕೇವಲ 58-60 ವರ್ಷದವರು, ಅದಕ್ಕಿಂತ 25-30 ವರ್ಷದವರು, ಇದು ನಮ್ಮ ಧರ್ಮ ನಮ್ಮ ಹಕ್ಕು ಅಂತಕ್ಕಂಥ ಪ್ರಜ್ಞೆ ಅವ್ರು ಬರಬೇಕು. ಇದನ್ನ ಹತ್ತಿಕ್ಕಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ಯಾವು. ನಮ್ಮವರು ಅದಕ್ಕೆ ಸಹಕಾರ ಮಾಡ್ತಾರೆ. ಅಖಿಲ ಭಾರತ ವೀರಶೈವ ಮಹಾಸಭೆ ಇವತ್ತಿನ ಮತ್ತು ಅಧ್ಯಕ್ಷರಂತ ಖಂಡ್ರೆ ಅವ್ರಿಗೂ ಕೂಡ ಬಸವಣ್ಣ ಅಂತ ಒಂದ್ ಕಡೆ ಅಂತಂದ್ರೆ ಅಲ್ಲಿ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಲ್ಲೇ ಪರಸ್ಪರ ವಿರೋಧ ಮತ್ತು ಎಲ್ಲ ಜಾಗತಿಕ ಲಿಂಗಾಯತ ಮಹಾಸಭೆ ಬಂದಂತ ರಾಜಕಾರಣಿಗಳು ಎಲ್ಲರೂ ವೀರಶೈವ ಮಹಾಸಭೆಯ ಪದಾಧಿಕಾರಿಗಳಾದ್ರು. ಇದು ಅತ್ಯಂತ ನೋವಿನ ಸಂಗತಿ. ಅದಕ್ಕೆ ಮಠಗಳನ್ನ, ರಾಜಕೀಯ ವ್ಯಕ್ತಿಗಳನ್ನ ಜೋತು ಬೀಳಲಾರದೆ, ಅವರ ಸಹಾಯ ಸಹಕಾರವನ್ನು ತಗೊಂಡು ಜೋತು ಬೀಳಲಾರದೆ ನಮ್ಮ ಹೋರಾಟವನ್ನ ಮುಂದುವರಿಸಬೇಕು. ಈ ದಿಶೆಯೊಳಗ ನಾನು ಶ್ರೀಕಾಂತ್ ಸ್ವಾಮಿ ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೀನಿ ಮತ್ತು ಎಲ್ಲ ಸಂವಾದದೊಳಗೆ ಪಾಲ್ಗೊಂಡಂತ ಕೊನೆಗೆ ವಚನ ಮಂಗಳವನ್ನು ಮಾಡ್ತಕ್ಕಂಥ ವಚನ ಗಾನ ಕೋಗಿಲೆ ಆದಂತ ವಿದ್ಯಾ ಮಗ್ದೂಮ್ ಅವರು ಮಾಡ್ಲಿ ಅಂತ ಹೇಳ್ತೀನಿ. ಶ್ರೀಕಾಂತ್ ಸ್ವಾಮಿ ಅವರು ತಮಗೇನಾದ್ರೂ ಹೇಳದಿದ್ರೆ ಹೇಳಿ ಸರ್ ಪ್ಲೀಸ್. ಏನಿಲ್ಲ, ನಮ್ಗೇನ್ ಮಾದೇವ್ ಹೊರಟ್ಟಿ ಸಾಹೇಬ್ರು ಭಾಗವಹಿಸಿರೋದ್ ನನಗೆ ಗೊತ್ತಿದ್ದಿಲ್ಲ. ಅವರಿಗೆ ಅವ್ರ ಎದುರು ಏನಾದ್ರು ಮಾತುಗಳು ತಪ್ಪಾದ ಕ್ಷಮಿಸ್ಬೇಕು. ಯಾಕಂದ್ರೆ ಅವ್ರು ಬಹಳ ದೊಡ್ಡವರು, ಬಹಳ ಹಿಂದಿನಿಂದ ಹೋರಾಟ ಮಾಡಿದವರು. ಅವ್ರು ಬೀದರ್ ಬಂದಾಗ ಅವ್ರದ್ದೇನು ಇವರಿಗೆಲ್ಲ ಕರ್ಕೊಂಡು ಬಂದಿದ್ರು. ಅವಾಗ ಅವ್ರದಲ್ಲಿ ಪಾಲ್ಗೊಂಡಿದ್ದೆ ನಾನು. ನಾವು ಅವಾಗ ಅಷ್ಟೊಂದು ಅನುಭವ ಇಟ್ಕೊಂಡಿದ್ದಿಲ್ಲ. ಅವಾಗ ನಾನು ಇಂಜಿನಿಯರ್ ಆಗಿದ್ದೆ. ನಾನು ಟೆಕ್ನಿಕಲಿ ಅಷ್ಟೇ ನಾವು ಕೆಲಸದ ನಿರತರಾಗಿರ್ತಿದ್ವಿ. ಆದ್ರೆ ಆ ಒಂದು ಇಂಜಿನಿಯರ್ ನೌಕರಿ ಬಿಟ್ಟಿದ್ಮೇಲೆ ನಾನು ಈ ಒಂದು ಧರ್ಮದ ಬಗ್ಗೆದ ಅಧ್ಯಯನ ಮಾಡ್ಕೊಂಡು ತಿಳ್ಕೊಂಡಿದೀನಿ. ಈಗ ಸೃಷ್ಟಿ ಅಶೋಕ್ ಯಲಗಾರ್ ಅವರು ಏನ್ ಹೇಳಿದ್ದಾರೆ, ಅಮ್ಮ ನಿಮ್ಗೆ ಶರಣಾರ್ಥಿಗಳು, ತಾವು ಏನು ಇದ್ರ ಬಗ್ಗೆದ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಏನು ಈ ಮಾತುಗಳನ್ನು ಕೇಳ್ತಾ ಇದ್ರಿ. ಇದು ಆಧುನಿಕ ವಿಚಾರಗಳಿವೆ. ನಮ್ಮ ಯುವಕರು ಇದ್ರ ಬರ್ಬೇಕು. ಯಾವುದೇ ಇಲ್ಯೂಸಿಯನ್ ಅಂತ ವಿಚಾರಗಳು ಇಲ್ಲಿಲ್ಲ. ಎಲ್ಲವೂ ವಿಚಾರಗಳು ವೈಜ್ಞಾನಿಕವಾಗಿವೆ. ಯಾವಾಗಾದ್ರೂ ನಿಮ್ಗೆ ಆ ವೈಜ್ಞಾನಿಕ ಇಲ್ಲ ಅಂತ ಅನಿಸ್ತಂದ್ರೆ ನೀವು ನಮ್ಗೆ ಸಂಪರ್ಕ ಮಾಡ್ಬೋದು. ಆ ವೈಜ್ಞಾನಿಕ ಬಗ್ಗೆದಾಗ ನಾನು ಆ ವಚನಗಳ ಸಹಿತ ನಿಮ್ಗೆ ಪುರಾವೆಗಳು ಕೊಡ್ತೀನಿ. ಎಂತ ವಿಚಾರಗಳು ನಮ್ಮ ಬಸವಾದಿ ಶರಣರು ಹೇಳಿದ್ದಾರೆ ಅಂತೇಳಿ. ಇಲ್ಲಿ ಯಾವುದೇ ಒಂದು ಜನರನ್ನು ಮೂರ್ಖ ಮಾಡೋದು ಅಥವಾ ನಿದ್ದು ಮಾಡೋಂತಹ ವಿಚಾರಗಳು ಬಸವಾದಿ ಶರಣರಲ್ಲಿ ಇದ್ದಿಲ್ಲ, ಇರಲು. ಆ ವಚನ ಅಧ್ಯಯನ ಮಾಡ್ಕೊಂಡು ತಾವು ಹೇಳಿದ್ರಿ ಲೋಕದ ಡೊಂಕ ನೀವೇ ಕಿತ್ತಿದ್ದೀರಿ ಅಂತೇಳಿ. ಬಸವಾದಿ ಶರಣರು ಯಾರಿಗೆ ಹೇಳ್ಯಾರದು ಅಂದ್ರ, ಲೋಕದ ಡೊಂಕ ನೀವೇ ಕಿದ್ರಿ, ಪೈಲ ನಿಮ್ಮ ತನವನ್ನು, ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ ಅಂತ. ನೀವು ಯಾವಾಗ ಬಲಿಷ್ಠರಾಗ್ತಿರೋ ಈ ವಿಚಾರಗಳನ್ನು ಹೇಳಕ್ಕ, ಅಲ್ಲಿವರೆಗೆ ನೀವು ಸಂತೈಸ್ಕೊಳ್ಬೇಕು. ಆ ನಂತರ ನೀವು ಲೋಕಕ್ಕೆ ಡೊಂಕ ತಿದ್ದಲಿಕ್ಕೆ ಸಿದ್ಧರಾಗಿರ್ಬೇಕು. ನೆರೆ ಮನೆಯವರ ದುಃಖಕ್ಕೆ ಅಳುವರವನ್ನು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ನೆರೆ ಮನೆಯವರು ದುಃಖದಾಗಿದ್ದಾಗ ನಾವು ಅವ್ರ ಜೊತೆ ಹೋಗಿ ಯವ್ವ ಹೆಂಗಾಯ್ತು ಅಂತ ಹೇಳಿ ನಾವು ಅಳ್ಕೊತ ಕುಂತೇವ್ ಅಂದ್ರ ಅವ್ರ ದುಃಖ ಇಮ್ಮಡಿಗೊಳಿಸ್ತೀವಿ, ಹೆಚ್ಚಿಗೆ ಮಾಡ್ತೀವಿ ವಿನಃ ಅದು ಕಡಿಮೆ ಆಗಲ್ಲ. ಅವ್ರಿಗೆ ನಾವು ಯಾವುದೇ ರೀತಿಯ ಸಹಾಯ ಸಹಕಾರವನ್ನು ಮಾಡ್ಬೇಕು. ಅವ್ರು ಯಾವಾಗ ದುಃಖದಲ್ಲಿ ಇರ್ತಾರೋ ನೆರೆಮನೆಯವರು, ಅವರಿಗೆ ಸಾಂತ್ವನ ಹೇಳ್ಬೇಕು, ಅವರಿಗೆ ದುಃಖದಲ್ಲಿ ಶಾಮೀಲಾಗಿ ಅವ್ರಿಗೆ ಸಹಕಾರ ಮಾಡ್ಬೇಕು ವಿನಃ ಅಳೋರಿದ್ರೆ ಅಳೋದು ಹತ್ರ ಢೋಂಗಿಗಳಾಗ್ತಾರೆ. ಆದರೆ ನಮ್ಮ ಬಸವಾದಿ ಶರಣರು ಬಹಳ ಒಂದು ಮಾರ್ಮಿಕವಾಗಿ ಹೇಳಿದ್ದಾರೆ, ಅಂಥವ್ರಿಗೆ ಸಂತೈಸ್ಲಿಕ್ಕೆ ನಾವು ಸಹಾಯ ಸಹಕಾರ ಮಾಡ್ಬೇಕು. ಇಂಥ ವಿಚಾರಗಳು ತಾವು ವಿಚಾರಗಳನ್ನು ತಿಳ್ಕೊಬೇಕು. ನಮ್ದು ನವಯುವಕರು ಇದ್ರಲ್ಲಿ ಬರ್ಬೇಕು. ನಿನ್ನೆ ಸಮಾವೇಶದಲ್ಲಿ ಭಾಗವಹಿಸಿ ಅದೇ ಹೇಳಿದೆ. 50 ವರ್ಷನವ್ರು ಯಾರು ನಮ್ ಸಮಾವೇಶದಾಗ ಬರ್ತಾ ಇಲ್ಲ. 50 ವರ್ಷಕ್ಕಿಂತ ಒಳಗ, 40 ವರ್ಷಕ್ಕಿಂತ ಒಳಗಿದ್ದವರಂತೂ ಕಾಣಲೇ ನಮ್ ಸಮಾವೇಶಗಳಲ್ಲಿ. ಯುವಕರಂತೂ ಸಿಗ್ತಾನೆ ಇಲ್ಲ. ಇದಕ್ಕೂ ಮುಖ್ಯ ಒಂದು ಕಾರಣ ಏನಿದೆ ಅಂತ ನಾವು ಕಂಡುಕೊಂಡಿವಿ. ಆಹಾರ ಪದ್ಧತಿ. ನಮ್ಮಲ್ಲಿ ಆಹಾರ ಪದ್ಧತಿ ಬಗ್ಗೆದಾಗ ನಮ್ಮ ಯುವಕರು ಸ್ವಲ್ಪ ಜಿಗುಪ್ಸೆಗೊಂಡ್ರ, ಇಲ್ಲಿ ಹೋದ್ರೆ ಅಸಸ್ಯಾರಿಗಳು ಇರ್ಬೇಕೇನೋ, ನಮ್ಮಂತವ್ರು ಇವತ್ತಿ ಹಚ್ಚಬಾರ್ದನೋ, ನಮ್ಮಂತವ್ರು ಕೊಳ್ಳ ಲಿಂಗ ಕಟ್ಕೊಂಡೇನೋ, ಪಾಪ ಹತ್ತದನು. ಇದು ಏನೂ ಇಲ್ಲ. ಆ ಲಿಂಗ ಕಟ್ಕೊಂಡಿದ್ಮೇಲೆ ನಿಮ್ದೇನು ದುಶ್ಚಟಗಳು ಇರ್ತಾವ, ವಿಚಾರಗಳು ಇರ್ತಾವೆಲ್ಲ ದೂರ ತಂತಾನೆ ಆಗ್ತಾವ. ನೀವು ಕಟ್ಕೋಬೇಡ್ರಿ ಅಂತ ಯಾರು ಹೇಳ್ತಾ ಇಲ್ಲ, ಹೇಳಬಾರ್ದು. ಅವ್ರಿಗೆ ಬಿಟ್ಬಿಡ್ಬೇಕು. ಅವು ಯಾವ ರೀತಿ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕು ಅಂತ ಹೇಳಿ. ಆದ್ದರಿಂದ ನಮ್ಮ ಯುವಕರು ಹೆಚ್ಚಿಗೆ ಈ ಒಂದು ಸಮಾವೇಶಗಳಿಗೆ ಪಾಲ್ಗೊಳ್ಬೇಕಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಗಾನಕೋಗಿಲೆ ವಿದ್ಯಾ ಮಗ್ದುಮ್ ಅವರು ತಮ್ಮ ವಚನ ಮಂಗಳವನ್ನ ಮಾಡಲಿ ಅಂತ. ವಿದ್ಯಾ ಮಗ್ದುಮ್.
ವಿದ್ಯಾಮುಗ್ಧ ಅನ್ಮ್ಯೂಟ್ ಮಾಡ್ಕೊಂಡು ಬಾ. ವಿದ್ಯಾಮುಗ್ಧ ಪ್ರೇಮಕ್ಕ ಅವರೇ ಹಾ ಹೇಳ್ರಿ ಮಾಡ್ರಿ ವಿದ್ಯಾ. ಮಾತಾಡೋರದಾರ್ರಿ? ಇಲ್ಲ ಮಾತಾಡ್ರಿ, ನೀವು ಮುಗಿ ಹಾಡ್ರಿ. ಅಲ್ಲ ಮುಗಿತ್ರಿ ಈಗ ವಚನ ಮಂಗಳ ಮಾಡ್ರಿ ವಿದ್ಯಾ. ಸರ್ವರಿಗೂ ಶರಣಾರ್ಥಿಗಳು. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಲಿಂಗಾರ್ಚನೆಯ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು, ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು, ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲ ಎಂದು, ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲ ಎಂದು ಆನು ಬಸವಣ್ಣ ಎನ್ನುತ್ತಿದ್ದೆನು, ಕಾಣ ಕಲಿದೇವರ ದೇವ, ಆನು ಬಸವಣ್ಣ ಎನ್ನುತ್ತಿದ್ದೆನು, ಕಾಣ ಕಲಿದೇವರ ದೇವ, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಬಸವಣ್ಣನ ನೆನೆಯುವುದು, ಬಸವಣ್ಣನ ನೆನೆಯುವುದು. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ವಿದ್ಯಾಮಗ್ಧಮರಿಗೂ ಕೂಡ ಧನ್ಯವಾದಗಳು. ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ, ಪ್ರತಿ ರವಿವಾರ 11:25 ಗಂಟೆಗೆ ಇದೇ ಲಿಂಕ್ನಿಂದ ಕಳೆದ 6 ವರ್ಷಗಳಿಂದ ನಾವು ಈ ಉಪನ್ಯಾಸಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲ ದತ್ತಿ ದಾಸೋಹಿಗಳಿಗೆ, ಉಪನ್ಯಾಸಕರಿಗೆ, ಸಂವಾದದಲ್ಲಿ ಪಾಲ್ಗೊಂಡಂಥ ಹಿರಿಯರಿಗೆ ಮತ್ತು ಪಾಲ್ಗೊಂಡಂಥ ಎಲ್ಲ ಭಕ್ತರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಉಪನ್ಯಾಸವನ್ನ ಸಾಯಂಕಾಲ ಅಥವಾ ನಾಳೆ ನಾವು ಬ್ರಾಡ್ಕಾಸ್ಟ್ ಮಾಡ್ತೀವಿ. ಹೆಚ್ಚಿನ ಸಂಖ್ಯೆಯೊಳಗೆ ಆಜೀವ ಸದಸ್ಯರಾಗ್ರಿ, ಈ ವೇದಿಕೆಯನ್ನ ಸಬಲಗೊಳಿಸ್ರಿ ಅಂತಕ್ಕಂಥ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.